ಎಲ್ಲರಿಗೂ ಸಂಜೆ ವಂದನೆಗಳು. ಇಂದಿನ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ನಾನು ಬಯಸ್ತೀನಿ. ನಮ್ಮ ಈ ತಿಂಗಳ ಬೆಳಕು 17ನೇ ಕಾರ್ಯಕ್ರಮ, ಅಂದ್ರೆ 17ನೇ ತಿಂಗಳ ಬೆಳಕನ ಒಂದು ಸಂಜೆಯನ್ನು ನಾವು ಎಲ್ಲರೂ ಆನಂದದಿಂದ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹವು ನಮಗೆ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಬೇರೆ ಬೇರೆ ವಿಷಯಗಳ ಬೇರೆ ಬೇರೆ ಹೊಳಹುಗಳನ್ನು ಅರಿಯಲಿಕ್ಕೆ ಈ ಒಂದು ಕಾರ್ಯಕ್ರಮ ತಿಂಗಳ ಬೆಳಕಿನಂತೆ ನಮ್ಮೆಲ್ಲರ ಮನಸ್ಸನ್ನು ಬೆಳಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇದೇ ರೀತಿ ಭಾಗವಹಿಸಿ, ಜೊತೆಗೆ ನಿಮ್ಮ ಗೊತ್ತಿರೋರ್ನು ಕರ್ಕೊಂಡ್ಬಂದ್ರೆ ಇನ್ನೂ ತುಂಬಾ ಸಂತೋಷವಾಗಿರುತ್ತೆ. ಆದ್ರೆ ಸಂಖ್ಯೆ ಹೆಚ್ಚಿನಗಿಂತ ನಮಗೆ ಆಸಕ್ತರು ಸಂಖ್ಯೆಯಲ್ಲಿ 20-30 ಇದ್ರೂ ಸಾಕು. ಅಷ್ಟಾದ್ರೂ ಒಳ್ಳೆ ಕಾರ್ಯಕ್ರಮ ಕೊಡ್ಬೇಕು ಅನ್ನೋದು, ಒಳ್ಳೆ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ. ಸಸಕಸ ವೇದಿಕೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೋತಾ ಇದೆ. ಅದರಲ್ಲಿ ಈ ತಿಂಗಳ ಬೆಳಕು ಕೂಡ ಒಂದು. ಈ 17ನೇ ತಿಂಗಳ ಬೆಳಕಿನಲ್ಲಿ ನಾವು ಆರಿಸಿಕೊಂಡಿರತಕ್ಕಂತಹ ವಿಷಯ ಅಂದ್ರೆ BS ಚಂದ್ರಶೇಖರ್ ಅವರ ಕೃತಿಗಳ ಪಕ್ಷಿ ನೋಟ. ಈ ಪಕ್ಷಿ ನೋಟವನ್ನ ಕೊಡ್ತಾ ಇರೋರು ನಮ್ಮವರೇ ಆದ ಶ್ರೀ ಶ್ರೀಪ್ರಕಾಶ್ ಅವರು ಈ ಒಂದು ಪಕ್ಷಿ ನೋಟವನ್ನು ಕೊಡ್ತಾ ಇದ್ದಾರೆ. BS ಚಂದ್ರಶೇಖರ್ ಅವರು ಒಬ್ಬರೇ ಅಲ್ಲ, ನಮ್ಮಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ. ರವೀಂದ್ರ ಸರ್ ಇರ್ಬಹುದು, ಅಥವಾ ನಾಗರತ್ನ ಮೇಡಮ್ ಇರಬಹುದು, ಆಮೇಲೆ ನಮ್ ಶಾಂತಾ ಮೇಡಮ್ ಇರಬಹುದು, ಗೋವಿಂದ ಹೆಗ್ಡೆ ಅವರು ಇರ್ಬೋದು. ಹೀಗೆ ಒಬ್ಬೊಬ್ಬರ ಬಗ್ಗೆನೂ ಎರಡೆರಡು ವಾರಗಳ ಕಾಲ ನಾವು ಅವರ ಒಂದು ಬರಹಗಳ ಅಥವಾ ಅಧ್ಯಯನಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡಬಹುದು, ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲರನ್ನೂ ಒಂದೇ ಸಾರಿ ಎಲ್ಲರೂ ಓದಕ್ಕಾಗಲ್ಲ. ಅದಾಗಿ ಕೂಡ ನಾವು ಒಬ್ಬೊಬ್ಬರಿಂದ ಈ ತರ ಹೊರಟಿದ್ದೀವಿ. ಈಗ ಮೊದಲನೇದಾಗಿ ನಮ್ಮವರಾದ ಶ್ರೀ BS ಚಂದ್ರಶೇಖರ್ ಅವರ ಕೃತಿಗಳನ್ನ ಪಕ್ಷಿ ನೋಟವನ್ನ ನಮ್ಮ ಶ್ರೀಪ್ರಕಾಶ್ ಅವರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ವೇದಿಕೆ ಪರವಾಗಿ ನಾನು 3 ಪ್ರಕ್ರಿಯೆಗಳನ್ನ ನಿಮ್ಮ ಮುಂದೆ ಇಡಬೇಕಾಗಿದೆ. ಅಂದ್ರೆ 3 ಅನೌನ್ಸ್ಮೆಂಟ್ಗಳನ್ನ ಪ್ರಕಟಣೆಗಳನ್ನ ಮಾಡಬೇಕಾಗಿದೆ. ಅದರಲ್ಲಿ ಮೊದಲನೇದಾಗಿ ನಮ್ಮ HSK ಅವರ ಸಂಬಂಧಪಟ್ಟಿದ್ದು, ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಆಗಸ್ಟ್ 7ರಂದು ಸಂಜೆ 6ರಿಂದ 7 ಡಾಕ್ಟರ್ HSK ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರದು ಸಂಸ್ಮರಣಾ ದತ್ಯಾಶ್ರದಲ್ಲಿ ಉಪನ್ಯಾಸ ಇದೆ. ಇದು ನಿಮಗೆ ಗೊತ್ತಿರೋ ಹಾಗೆ ಸಸಕಸ ವೇದಿಕೆಯ ಒಂದು ಕಾರ್ಯಕ್ರಮ. ನಾವೆಲ್ಲ ಸೇರಿ ಒಂದು ದತ್ತಿಯನ್ನು ಸ್ಥಾಪಿಸಿ ಈ ಗೋಖಲೆ ಸಂಸ್ಥೆಯಲ್ಲಿ ಕೊಟ್ಟಿದ್ದೀವಿ. ಇದರಿಂದ ಪ್ರತಿ ವರ್ಷ ಬರ್ತಕ್ಕಂಥದ್ರಿಂದ ಪ್ರತಿ ವರ್ಷ ಒಂದು ನಮ್ಮ HSK ಅವರ ಒಂದು ನೆನಪಿನಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದರಲ್ಲಿ ವಿವಿಧ ಬ್ಯಾಂಕಿಂಗ್ ಹಿರಿಯರು ಬಂದು ಮಾತಾಡ್ತಾರೆ ಬ್ಯಾಂಕಿಂಗ್ ವಿಷಯಗಳ ಬಗ್ಗೆ. ಈ ಬಾರಿ ಮಾತಾಡ್ತಿಕ್ಕಂಥವ್ರು ನಮ್ಮವರೇ ಆದಂತ ಶ್ರೀ ರವೀಂದ್ರ ಅವರು. ವಿಷಯ ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ. ನಿಮಗೆ ನೆನಪಿದ್ರೆ ಲಾಸ್ಟ್ ಟೈಮ್ ಡಾಕ್ಟರ್ ಜಗನ್ನಾಥ್ ಸರ್ ಈ ವಿಷಯವನ್ನು ಈ ಒಂದು ವೇದಿಕೆಯಲ್ಲಿ ಮಾತಾಡಿದ್ರು ಅಂತ. BS ಚಂದ್ರಶೇಖರ್ ಅವರು ಮಾತಾಡಿದ್ದಾರೆ, ಮತ್ತೆ ನಮ್ಮ ಶೃಂಗೇಶ ಶರ್ಮಾ ಅವರು ಒಂದು ತಗೊಂಡಿದ್ದಾರೆ ಅಂತ ನನ್ನ ನೆನಪುಗಳು ಹೇಳ್ತದೆ. ಈ ಒಂದು ಕಾರ್ಯಕ್ರಮ ಆಗಸ್ಟ್ 7ರಂದು ದಯವಿಟ್ಟು ನೀವು ಎಲ್ಲಾದ್ರೂ ಮಾರ್ಕ್ ಮಾಡ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ನೆನಪಿಸಿಕೊಳ್ಳಿ. ವೇದಿಕೆಯಲ್ಲಿ ಹಾಕ್ತಿವಿ, ಇಲ್ಲ ಅಂತಲ್ಲ, ಬಟ್ ಆದ್ರೂ ಕೂಡ ನಿಮ್ಮ ಒಂದು ನೆನಪಿನಲ್ಲಿ ಇದ್ರೆ, ಎಷ್ಟೋ ಬಾರಿ ನಾವೇನ್ ಅನ್ಕೋತೀವಿ ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಬಿಟ್ಬಿಡ್ತೀವಿ. ಹಾಗಾಗಬಾರ್ದು. ನಮ್ಮ ವೇದಿಕೆ ಕಾರ್ಯಕ್ರಮ ಆದ್ರಿಂದ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ತಾವೆಲ್ಲರೂ ಬಂದ್ರೆ ಇದಕ್ಕೆ ಹೆಚ್ಚು ಕಳೆ ಬರುತ್ತೆ ಅಂತ ನನ್ನ ಒಂದು ಬೇಡಿಕೆ. ಇನ್ನೊಂದು ಬಾರಿ ಹೇಳ್ತೀನಿ, ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ದಿನಾಂಕ 6ರಿಂದ 7ಗೆ ಆಗಸ್ಟ್ 7ರಂದು 7th ಆಗಸ್ಟ್ 6 ಗಂಟೆಯಿಂದ 7 ಗಂಟೆ ಮಾತಾಡ್ತಕ್ಕಂಥವ್ರು ನಮ್ಮವರೇ ಆದಂತಹ ಶ್ರೀ ರವೀಂದ್ರ ಅವರು. ವಿಷಯ ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ. ಈ ವಿಷಯದಲ್ಲಿ ರವೀಂದ್ರ ಅವರಿಗೆ ಸಾಕಷ್ಟು ಅನುಭವ ಇರೋದ್ರಿಂದ ಈ ಒಂದು ಉಪನ್ಯಾಸ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ. ಎರಡನೇದು, ನಮ್ಮ ವೇದಿಕೆ ಹಾಗೂ ಇನ್ನೊಂದು ವೇದಿಕೆ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಅಂತಂದ್ರೆ ನಮ್ಮ RKP ಅವರಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ. ಶ್ರೀ ಮಧ್ವರಾಜ ಆರಾಧನಾ ಟ್ರಸ್ಟ್, ಶಾರದಾ ಕಲಾ ಕೇಂದ್ರ ಹಾಗೂ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ, ಈ 2 ಸಮಿತಿಗಳು ಸೇರಿ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ RK ಪದ್ಮನಾಭ ಅವರ ಕಾದಂಬರಿಗಳ ವಿಚಾರ ಸಂಕಿರಣ. ನಮಗೆ ಗೊತ್ತಿರತಕ್ಕಂಥ ಪದ್ಮನಾಭರು ಬರೀ ಸಂಗೀತಗಾರರು, ವಾಗ್ಗೇಯರು ಅಂತ ಗೊತ್ತು. ಆದ್ರೆ ಅವರು ಕೆಲವೊಂದು ಕಾದಂಬರಿಗಳನ್ನು ಬರೆದಿದ್ದಾರೆ. ಅಂತ 5 ಕಾದಂಬರಿ. ಇದೊಂದು ಕಾರ್ಯಕ್ರಮ ವಿಶೇಷ ಅನ್ಬಹುದು. ಯಾಕಂದ್ರೆ ಸಂಗೀತಗಾರರ ಕಾದಂಬರಿಗಳ ಬಗ್ಗೆ ನಾವೊಂದು ವಿಚಾರ ಸಂಕಿರಣವನ್ನ ಏರ್ಪಡಿಸಿದೀವಿ. RK ಪದ್ಮನಾಭರ ಕಾದಂಬರಿಗಳಲ್ಲಿ ಕರ್ನಾಟಕ ಸಂಗೀತ ಅನುರಣನ ಅಂತ ಈ ಕಾರ್ಯಕ್ರಮದ ಹೆಸರು. ಇದು ನಡೀತಕ್ಕಂಥ ದಿನಾಂಕ ಯಾರಾದ್ರೂ ನೋಟ್ ಮಾಡ್ಕೊಳ್ಳಿ. ದಿನಾಂಕ 10/8/2025ರಂದು ಭಾನುವಾರ ಹಗಲು ಬೆಳಗ್ಗೆ 10 ಗಂಟೆಗೆ ನಡೀತದೆ. ಸ್ಥಳ ಪತ್ತಿ ಸಭಾಂಗಣ, NR ಕಾಲೋನಿ, ಶ್ರೀರಾಮ ಮಂದಿರ ಟ್ರಸ್ಟ್. ಈ ಒಂದು ವಿಷಯವನ್ನು ಆಲ್ರೆಡಿ ನಾವು ನಮ್ಮ ವೇದಿಕೆಯಲ್ಲಿ ಹಾಕಿದೀವಿ. ಆದ್ರೂ ಕೂಡ ಯಾರಿಗಾದ್ರೂ ಬೇಕಾದ್ರೆ ಇದನ್ನ ನೀವು ಬರವಣಿಗೆ ಮಾಡ್ಕೋಬಹುದು. ದಿನಾಂಕ 10/8/25 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪತ್ತಿ ಸಭಾಂಗಣ. ಇದೊಂದು ವಿಶಿಷ್ಟವಾದಂತ ಕಾರ್ಯಕ್ರಮ ಆಗಲಿದೆ. ಯಾಕೆಂತಂದ್ರೆ ಇಲ್ಲಿ 5 ಕಾದಂಬರಿಗಳನ್ನ ನಮ್ಮವರೇ ಆದವರು ನಿಮ್ಮ ಮುಂದೆ ತೆಗೆದಿಡ್ತಾರೆ. ಅದು ಅನಂತನಾದ, ನಾದಬಿಂದು, ವಿಪ್ರವಿಕ್ರಮ, ಸುವರ್ಣಗಾನ, ಬೇವು ಬೆಲ್ಲ. ಈ ಒಂದು 5 ಕಾದಂಬರಿಗಳನ್ನ
ನಮ್ಮವರೇ ಆದಂತ ವಿದುಷಿ ಶ್ರೀಮತಿ ಶಾಂತಾ ನಾಗಮಂಗಲ, ಶ್ರೀಮತಿ ಗಿರಿಜಾರಾಜ್, ಶ್ರೀ BS ಚಂದ್ರಶೇಖರ್, ವಿದುಷಿ ಶ್ರೀಮತಿ ರಂಜನಿ ಕೀರ್ತಿ, ಇವರು ಅವರ ಶಿಷ್ಯಂದ್ರು ರಂಜನಿ ಕೀರ್ತಿ ಅವರು, ಹಾಗೂ ನಮ್ಮವರಾದ ಶ್ರೀ G. ನರಸಿಂಹಮೂರ್ತಿಗಳು ಈ ಕಾದಂಬರಿಗಳ ಬಗ್ಗೆ ತಿಳಿಸ್ತಾರೆ. ಇದರ ಜೊತೆಗೆ ಸಂಗೀತ, ಎಲ್ಲಕ್ಕಿಂತ ಹೆಚ್ಚಾಗಿ RKP ಅವರ ಸಂಗೀತ ಕೇಳೋದೇ ಒಂದು ಖುಷಿ. ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಈ ಒಂದು ಭಾನುವಾರವನ್ನ ಈ ಕಾರ್ಯಕ್ರಮಕ್ಕೆ ತೆಗೆದಿಡ್ಬೇಕಾಗಿ ಕೇಳ್ಕೊತೀನಿ. ಇನ್ನು ವೇದಿಕೆಯ ಮೂರನೇ ಒಂದು ಪ್ರಕಟಣೆ ಏನು ಅಂದ್ರೆ, ನಿಮಗಾಗಲೇ ತಿಳಿದಿದೆ, ತುಂಬಾ ಸಂಭ್ರಮದಿಂದ ನೀವೆಲ್ಲ ಭಾಗವಹಿಸ್ತಕ್ಕಂಥ ಶ್ರಾವಣ ಮಾಸದ ಮಕ್ಕಳ ಕಥೆಗಳು ಅಂತ ಹೇಳಿದ್ದೆ ಸಾಕು, ಒಬ್ಬರಿಂದ ಒಬ್ರು ಭಾಗವಹಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ವೇದಿಕೆ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟರು ನಿಮ್ಮೆಲ್ಲರ ಉತ್ಸಾಹ, ಅಮಿತ ಆನಂದದಿಂದ ನೀವೆಲ್ಲ ಭಾಗವಹಿಸೋದು ನಮ್ಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೆ. ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಡುತ್ತೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಒಂದು ವ್ಯಾಲಿಡಿಟರಿ ಫಂಕ್ಷನ್ ಮಾಡೋಣ ಅನ್ನೋ ಯೋಚನೆಯನ್ನ ರಾಜನ್ ಅವರು ಮಾಡ್ತಾ ಇದ್ದಾರೆ. ಅದೇನಾದ್ರೂ ಕೊನೆಯದಾಗಿ ನಮಗೆ ತಿಳಿದು ಬಂದಲ್ಲಿ ನಿಮಗೆ ತಿಳಿಸ್ತೀವಿ. ಆದ್ರೆ ಎಲ್ಲರೂ ಭಾಗವಹಿಸಿ ಏನಾದ್ರೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಏನು ನಮ್ಮ ಶಬ್ದಗಳ ವಿಷಯದಲ್ಲಿ ಅಥವಾ ಬೇರೆ ವಿಷಯಗಳು ನಿಮ್ಗೆ ಏನಾದ್ರೂ ತಿಳ್ಕೊಳ್ಬೇಕು ಅಂದ್ರೆ ಗುರುರಾಜ್ ಅಥವಾ ನಮ್ಮ ರಾಜನ್ ಅವರು ಸಂಪರ್ಕ ಮಾಡಿ. ಬಟ್ ಇದೊಂದು ಶ್ರಾವಣ ಮಾಸದ ಮಕ್ಕಳ ಕಥೆಗಳನ್ನ ಯಶಸ್ವಿಯಾಗಿ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಇನ್ನೊಂದು ಬಾರಿ ಕೇಳಿಕೊಂಡು ನಮ್ಮ ಮುಖ್ಯ ಕಾರ್ಯಕ್ರಮದ ಕಡೆಗೆ ನಾನು ಬರ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮ ಶ್ರೀ BS ಚಂದ್ರಶೇಖರ್ ಅವರ ಕೃತಿಗಳ ಪಕ್ಷಿನೋಟ. ಈ ಪಕ್ಷಿನೋಟಕ್ಕೆ ಆರಂಭವಾದಕ್ಕಿಂತ ಮುಂಚೆ ನಿಮ್ಮೆಲ್ಲರೂ ನಾನು ಸ್ವಾಗತವನ್ನು ಇನ್ನೊಮ್ಮೆ ಹೇಳ್ತೀನಿ. ಆದ್ರೆ ಇವೆರಡು ಕೃತಿಗಳನ್ನ ಹೇಳ್ತಕ್ಕಂಥ ಶ್ರೀ BS ಚಂದ್ರಶೇಖರ್ ಮತ್ತು ಶ್ರೀಪ್ರಕಾಶ್ ಅವರ ಪರಿಚಯವನ್ನ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರು ವೇದಿಕೆಗೆ ಮಾಡಿಕೊಡ್ತಾರೆ. ನಾಗರತ್ನ ಚಂದ್ರಶೇಖರ್ ಮೇಡಮ್. ಮೈಕ್ ಆನ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನಿಂದು ಪರಿಚಯ ಮಾಡಿಕೊಡಲಿರುವವರು ಕವಿ, ಚಿಂತಕ, ವ್ಯಾಖ್ಯಾನಕಾರರಾದ ಶ್ರೀಯುತ BS ಚಂದ್ರಶೇಖರ್ ಅವರು. ಶ್ರೀಯುತ ಇಜೇರಿಯವರು ಈಗಾಗಲೇ ಇವರ ಅಸಾಧಾರಣ ಪ್ರತಿಭೆಗಳ ಕುರಿತು ಮಾಹಿತಿಗಳನ್ನು ಅನಾವರಣ ಮಾಡಿರುವುದನ್ನು ನಾನಿಂದು ಬಳಸಿಕೊಳ್ಳುತ್ತಿರುವೆ. ಸಾಹಿತ್ಯ ದೈತ್ಯ, ಕನ್ನಡದ ಕಿಂಕರ, ಪ್ರತಿ ಕ್ಷಣದ ಶಿಕ್ಷಕ, ಬ್ಯಾಂಕಿಂಗ್ ತರಬೇತುದಾರ, ಅಧ್ಯಾತ್ಮ ಶಿಶು, ಸಹಕಾರ ಕ್ಷೇತ್ರದ ಸಂಚಾರಿ, ಗಣಿತ ಲೋಲ, ಜ್ಯೋತಿಷ್ಯದ ದೀವಿಗೆ ಇತ್ಯಾದಿಯಾದ ಇಜೇರಿಯವರ ಮಾತುಗಳಲ್ಲಿ ಉತ್ಪ್ರೇಕ್ಷೆಗಳಿಲ್ಲ. ಇವರ ದೈತ್ಯ ಪ್ರತಿಭೆಗೆ ಹಿಡಿದ ಕನ್ನಡಿ ಇದು. ಇದಲ್ಲದೆ ಶ್ರೀಯುತರು ಕನ್ನಡ ಸಂಘ ಸಮನ್ವಯ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ 1985ರಿಂದ 2007 ತನಕ ಹಾಗೂ 110 ಸಾಹಿತ್ಯ ದಾಸೋಹಗಳ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜನವರಿ 7, 1951ರಲ್ಲಿ ಕನಕಪುರದಲ್ಲಿ ಇವರು ಸುಬ್ಬರಾವ್ ಮತ್ತು ಸತ್ಯಲಕ್ಷಮ್ಮ ಇವರ ಪುತ್ರನಾಗಿ ಜನಿಸಿದರು. ಮುಂದೆ ಅನೇಕ ಊರುಗಳಲ್ಲಿ ಇವರು ತಮ್ಮ ಶಿಕ್ಷಣವನ್ನು ಪೂರೈಸಿಕೊಂಡು 1972ರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಸೇರಿದರು. ಬ್ಯಾಂಕಿನ ವಿವಿಧ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಪ್ರಾಚಾರ್ಯ HSK ಯವರ ಸಂಪಾದಕತ್ವದ ಬ್ಯಾಂಕಿಂಗ್ ಪ್ರಪಂಚಕ್ಕೆ ನಿರಂತರ ಲೇಖನಗಳನ್ನು ಬರೆದರು. 2007ರಲ್ಲಿ ಸ್ವಯಂ ನಿವೃತ್ತಿಯ ನಂತರ 2008ರಿಂದ 2014ರವರೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಇನ್ನು ಇವರ ಸಾಹಿತ್ಯ ಕೃಷಿಯ ಬಗ್ಗೆ ಹೇಳ ಹೊರಟರೆ ಸಮಯ ಸಾಲದು. ಒಂದು ಕಿರು ಪುಸ್ತಕವನ್ನೇ ನಾವು ಓದಬೇಕಾಗಬಹುದು. ಇವರ ಶಿಶುಗೀತೆಗಳು, ಚಿಂತನೆಗಳ ಗರಿಗೆದರಿಸುವ ವಿಶಿಷ್ಟ ಕವನಗಳು ಹಾಗೂ ಸ್ಟೇಟ್ ಬ್ಯಾಂಕಿನ ತ್ರಿಭಾಷಾ ಶಬ್ದಕೋಶದ 2 ಆವೃತ್ತಿಗಳಿಗೆ ಇವರ ಕೊಡುಗೆ ಹಾಗೂ ಇದೀಗ ರಾಜಗೋಪಾಲ್ ಸಂಪಾದಕತ್ವದ ಷೇರುಪೇಟೆ ನಿಘಂಟಿನ ಪರಿಷ್ಕರಣೆಗಾಗಿ ಶ್ರಮಿಸುತ್ತಿದ್ದಾರೆ. ಇವರ ಪ್ರಕಟಿತ ಕೃತಿಗಳು: ಕವನ ಬರೆಯುವ ಕಂಪ್ಯೂಟರ್ 1990ರಿಂದ ಪ್ರಾರಂಭವಾಗುತ್ತದೆ ಇವರ ಕೃತಿಗಳ ರಚನೆಗಳು. ಕಾಣುತ್ತಿರುವುದೀಗಷ್ಟೇ 1991, ಭಾರತದಲ್ಲಿ ಬ್ಯಾಂಕಿಂಗ್ 1992, ಪುಟ್ಟಿಯ ಕನಸು 1995, ಇಚ್ಛಾಶಕ್ತಿ ತಾತ್ವಿಕ ಚಿಂತನೆ 1995, GP ರಾಜರತ್ನಂ, V ಸೀತಾರಾಮಯ್ಯ ಇವರ ಕುರಿತು ಬದುಕು ಬರಹ 2015, 2016, ಸವಿಗನ್ನಡ ಸ್ತೋತ್ರ ಚಂದ್ರಿಕೆ 2017, ಹಕ್ಕಿಗಳ ಕಾಗುಣಿತ 2018, ಲಲಿತಾನಂದ ಲಹರಿ ಅನುವಾದ 2018, ಮಹಾನಾರಾಯಣ ಉಪನಿಷತ್ ಇಂಗ್ಲಿಷ್ನಿಂದ BR ಪ್ರಭಾಕರ್ ಅವರೊಂದಿಗೆ ಜಂಟಿಯಾಗಿ 2023.
ಹೀಗೆ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಕೂಡ ಇವರ ತಾತ್ವಿಕ ಲೇಖನಗಳು, ವಿಮರ್ಶಾ ಲೇಖನಗಳು ಪ್ರಕಟವಾಗಿವೆ. ಆಕಾಶವಾಣಿಯಲ್ಲಿ ಚಿಂತನೆಗಳು ಪ್ರಸಾರವಾಗಿವೆ. ಪ್ರಶಸ್ತಿ, ಗೌರವಗಳು: ತಾರಾಸು ಪ್ರಶಸ್ತಿ, ಕಾಣುತ್ತಿಹುದೀಗಿಷ್ಟೇ ಕಾವ್ಯಕೃತಿಗೆ, ಪುಟ್ಟಿಯ ಕನಸು ಕೃತಿಗೆ ಆರ್ಯಭಟ ಪ್ರಶಸ್ತಿ, ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ಎಕನಾಮಿಕ್ ಕೌನ್ಸಿಲ್ನ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಇತ್ಯಾದಿ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ. ಕಾವ್ಯ ಕೃಷಿಯಲ್ಲಿ ಯಶಸ್ವಿಯಾದ ಇವರು ಗಂಭೀರ ಚಿಂತನೆಯ ಗದ್ಯ ಬರಹದಲ್ಲೂ ಸೈ ಅನಿಸಿಕೊಂಡಿದ್ದಾರೆ. ಶ್ರೀ ರವೀಂದ್ರ ಅವರು ಹೇಳುವಂತೆ ಇವರು ನಮ್ಮ ನಡುವಿನ ಹೊಳಪು. ಇಂತಹ ದೈತ್ಯ ಪ್ರತಿಭೆಯನ್ನು ಸಂಪೂರ್ಣವಾಗಿ ಪರಿಚಯ ಮಾಡಲು ಸಮಯಾಭಾವದಿಂದ ಸಾಧ್ಯವಾಗದಿದ್ದುದಕ್ಕೆ ಕ್ಷಮೆ ಇರಲಿ. ಶ್ರೀಯುತ ಚಂದ್ರಶೇಖರ್ 1951ರಲ್ಲಿ ಕನಕಪುರದಲ್ಲಿ ಹುಟ್ಟಿದ್ದೆಂದು ತಿಳಿದು ನನಗೆ ನಮ್ಮೂರಿನ ನೆನಪಾಯಿತು. 1952ರಲ್ಲಿ ನಾನು ಕೂಡ ಕನಕಪುರದಲ್ಲೇ ಹುಟ್ಟಿದ್ದರೂ ನಾವಿಬ್ಬರು ಭೇಟಿಯಾಗಿದ್ದು ತೀರಾ ಇತ್ತೀಚೆಗೆ 10-15 ವರ್ಷಗಳೆಂದೀಚೆಗೆ ಅಷ್ಟೇ. ಬಹಳ ಸಜ್ಜನಿಕೆಯ ಸರಳ ವ್ಯಕ್ತಿತ್ವದ ವಿದ್ವಾಂಸರಾದ ಚಂದ್ರಶೇಖರ್ ಅವರನ್ನು ಪರಿಚಯ ಮಾಡಿಕೊಡುವ ಗೌರವ ನನಗೆ ಸಿಕ್ಕಿದ್ದಕ್ಕೆ ಸಂಚಾಲಕರಿಗೆ ಅನಂತ ನಮನಗಳು. ನಮಸ್ತೆ. ಮೇಡಮ್, ಎಚ್ ವಿ ಶ್ರೀಪ್ರಕಾಶ್ ಅವರ ಪರಿಚಯ. ಓಕೆ ಸರ್. ಇಂದಿನ ತಿಂಗಳ ಬೆಳಕಿನಲ್ಲಿ ಶ್ರೀಯುತ BS ಚಂದ್ರಶೇಖರ್ ಅವರ ಒಂದು ಕೃತಿಗಳ ಇಣುಕು ನೋಟವನ್ನು ಹೂವ ಶ್ರೀ ಪ್ರಕಾಶ್ ಅವರು ಮಾಡಿಕೊಡಲಿದ್ದಾರೆ. ನಮಗೆಲ್ಲ ನಮ್ಮ ಸಾಹಿತ್ಯ ದಾಸೋಹ ಹಾಗೂ ಸಾಸಕಾಸ ಕಲಾಪಗಳಿಂದಾಗಿ ಇವರು ಚಿರಪರಿಚಿತರೇ ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹೇರೂರು ಗ್ರಾಮದಲ್ಲಿ ಇವರ ಜನನ. ಪದವಿ ನಂತರ ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ 37 ವರ್ಷ ಸೇವೆ ಸಲ್ಲಿಸಿ ವ್ಯವಸ್ಥಾಪಕರಾಗಿ 2015ರಲ್ಲಿ ನಿವೃತ್ತಿ ಪಡೆದರು. ಆ ನಂತರ ಜ್ಯೋತಿಷ್ಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮಾ ಮಾಡಿಕೊಂಡರು. ನಮ್ಮ ಗುಂಪಿನಲ್ಲಿ ಒಬ್ಬ ಸರಳ ಸಜ್ಜನ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವ ಶ್ರೀಪ್ರಕಾಶರು ಯಾವುದೇ ಕೆಲಸವನ್ನಾದರೂ ಶ್ರದ್ಧೆ ಭಕ್ತಿಯಿಂದ ನಿರ್ವಹಿಸುತ್ತಾರೆ ಕೂಡ. ಕನ್ನಡ ಸಾಹಿತ್ಯ, ಯಕ್ಷಗಾನ ಅವರ ವಿಶೇಷ ಕ್ಷೇತ್ರಗಳು. ಅವರೊಬ್ಬ ಯಕ್ಷಗಾನ ಪಟು ಎಂಬುದು ಬಹಳ ಜನರಿಗೆ ತಿಳಿದಿಲ್ಲ ಕೂಡ. ಯೋಗಕ್ಷೇಮದ ಅಡಿಯಲ್ಲಿ ಮಾಡಲಾದ ಕೆಲವು ಯಕ್ಷಗಾನಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವಕಾಶ ಸಿಕ್ಕರೆ ಈಗಲೂ ಯಕ್ಷಗಾನದಲ್ಲಿ ತೊಡಗಿಕೊಳ್ಳಬಲ್ಲರು. ಕೃತಿಗಳು: ನನ್ನ ಪ್ರೀತಿಯ ಮಲೆನಾಡು ಎಂಬ ಅಂಕಣ ಬರಹಗಳ ಸಂಗ್ರಹ, ಪ್ರೀತಿಯ ಹೂಗೊಂಚಲು ಎಂಬ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಸಮನ್ವಯ ಸಮಿತಿ ಹೊರತಂದ ಸಾಹಿತ್ಯ ಸಿರಿ, ಸರಸಮ್ಮನ ಸತ್ಕಾರ, ಸರಪಳಿಗೆ ನಮಸ್ಕಾರ ಕೃತಿಗಳ ಸಂಪಾದಕರಲ್ಲಿ ಇವರು ಒಬ್ಬರಾಗಿದ್ದಾರೆ. ಮಲೆನಾಡ ಬಂಧುಗಳು ಎಂಬ ಗುಂಪಿಗಾಗಿ ನಿಗೂಢ ಎಂಬ ಕಾದಂಬರಿಯನ್ನು ಸಂಪಾದಿಸಿದ್ದಾರೆ. ಇವರು ಪ್ರವಾಸ ಪ್ರಿಯರು ಕೂಡ. ಇವರ ಅನೇಕ ಪ್ರವಾಸ ಲೇಖನಗಳು ವಾಟ್ಸಪ್ ಗ್ರೂಪಿನಲ್ಲಿ ಹಂಚಿಕೊಂಡಿದ್ದಾರೆ. ಸಮನ್ವಯ ಸಮಿತಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದು ವಾರ ವಾರವೂ ತಪ್ಪದೇ ಪ್ರಕಟವಾಗುವ ಕವಿಮನವನ್ನು ಅಚ್ಚುಕಟ್ಟಾಗಿ ನಡೆಸುತ್ತಾ ಬರುತ್ತಿದ್ದಾರೆ. ಹೂವಾಶ್ರೀ ಅವರ ಪರಿಚಯವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ಸಂಚಾಲಕರಿಗೆ ಅನಂತ ನಮನಗಳು. ಧನ್ಯವಾದಗಳು ಮೇಡಮ್. ನಿಮ್ಮ ಪರಿಚಯ ವಿಸ್ತಾರವಾಗಿತ್ತು. ಹೀಗಾಗಿ ನಾವು ಯಾರ ಕೃತಿಗಳ ಬಗ್ಗೆ ತಿಳ್ಕೊತಾ ಇದ್ದೇವೆ ಮತ್ತು ಯಾರು ತಿಳಿಸ್ತಾ ಇದ್ದಾರೆ ಎರಡನ್ನೂ ಅತ್ಯಂತ ವಿಶದವಾಗಿ ನಮ್ಮ ಪ್ರೇಕ್ಷಕರಿಗೆ ಹೇಳಿದಿರಿ. ನಿಮಗೆ ನಮ್ಮ ಧನ್ಯವಾದಗಳು. ಈಗ ವೇದಿಕೆಯನ್ನು ನಾನು ಹೂವಾಶ್ರೀ ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಅವರು ಕಾರ್ಯಕ್ರಮ ಆರಂಭಿಸ್ತಾರೆ. ನಮಸ್ಕಾರ. ಜಗದ ಕಾರಣ ಸತ್ವ ನಿನಗೆ ನಮಿಪೆ, ಸರ್ವ ಲೋಕಾಶ್ರಯವೇ ಅರಿವೆ ನಿನಗೆ ನಮಿಪೆ, ಮುಕ್ತಿ ನೀಡುವ ಅದ್ವೈತ ತತ್ವಕ್ಕೆ ನಮಿಪೆ, ಎಲ್ಲೆಲ್ಲೂ ತುಂಬಿಹ ನಿರ್ಗುಣ ಬ್ರಹ್ಮಕ್ಕೆ ನಮಿಪೆ. ಇದು ಚಂದ್ರಶೇಖರ್ ಅವರೇ ಅನುವಾದಿಸಿರುವ ಬ್ರಹ್ಮಸೂತ್ರ. ನಮಸ್ಕಾರ. ಎಲ್ಲ ಆತ್ಮೀಯರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲನೆಯದಾಗಿ ನನಗೆ ಶ್ರೀ ರವೀಂದ್ರ ಅವರು ಕರೆ ಮಾಡಿ ನೀವು ಚಂದ್ರಶೇಖರ್ ಅವರ ಕೃತಿಗಳ ಬಗ್ಗೆ ಮಾತನಾಡಬೇಕು ಅಂದಾಗ ನಾನು ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಾನು ಒಪ್ಪದೇ ಇದ್ರು ಅವ್ರು ಒಪ್ಪಿಸ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಒಪ್ಕೊಂಡೆ. ಮತ್ತು ಈ ತಿಂಗಳ ಬೆಳಕಿನ ಸಂಚಾಲಕರಾದ ರವಿ ಕುಸ್ಬೆ ಅವರಿಗೆ ಮತ್ತು ರವೀಂದ್ರ ಅವರಿಗೆ ನಾನು ಹೃತ್ಪೂರ್ವಕ ನಮನಗಳು ಈ ಅವಕಾಶಕ್ಕಾಗಿ. ಹಾಗೆ ಎಲ್ಲ ಸಂಚಾಲಕ ಮಂಡಳಿಯ ಎಲ್ಲರಿಗೂ ನಮಿಸ್ತೇನೆ ಮತ್ತು ಸಮನ್ವಯ ಸಮಿತಿ ವೇದಿಕೆಯ ಸದಸ್ಯರಿಗೂ ಕೂಡ
ಹೃತ್ಪೂರ್ವಕ ನಮನಗಳು. ಚಂದ್ರಶೇಖರ್ ಅವರ ನನಗೆ ಪರಿಚಯ ಮಾಡಿಕೊಟ್ಟ ನಾಗರತ್ನ ಅವರಿಗೂ ಕೂಡ ಹೃತ್ಪೂರ್ವಕ ನಮನಗಳು. ಮತ್ತು ಚಂದ್ರಶೇಖರ್ ಅವರ ಪರಿಚಯ ಈಗಾಗಲೇ ಮಾಡಿರೋದ್ರಿಂದ ನಾನು ಪುನಃ ಹೇಳಬೇಕಾಗಿಲ್ಲ. ಮತ್ತು ಪುಸ್ತಕಗಳು ಪ್ರಕಟಣೆಯಾದ ವರ್ಷಗಳ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಚಂದ್ರಶೇಖರ್ ಅವರ ಅಭಿಮಾನಿ ನಾನು. ಯಾಕಂದರೆ ಅವರ ಹಲವು ವಿಷಯಗಳಲ್ಲಿ ಅವರ ಪಾಂಡಿತ್ಯ ಮತ್ತು ಅವರ ಸರಳಿಕೆ ಸಜ್ಜನಿಕೆಗೆ ನಾನು ಮಾರು ಹೋಗಿದ್ದೇನೆ. ನಾನು ಇವತ್ತು ಮುಖ್ಯವಾಗಿ ಮಾತಾಡ್ತಾ ಇರುವುದು ಅವರ 2 ಕವನ ಸಂಕಲನಗಳ ಬಗ್ಗೆ ಮತ್ತು ಇತರ ಕೃತಿಗಳ ಬಗ್ಗೆ ಒಂದೊಂದು ಸಣ್ಣ ಇಣುಕು ನೋಟವನ್ನು ನೋಡ್ತೇನೆ. ಮೊದಲನೇದ ಕವನ ಬರೆಯುವ ಕಂಪ್ಯೂಟರ್ ಮತ್ತು ಇಚ್ಛಾಶಕ್ತಿ, ಈ 2 ಕವನ ಸಂಕಲನಗಳ ಬಗ್ಗೆ ಹೆಚ್ಚಿಗೆ ನಾನು ಕವನಗಳ ಬಗ್ಗೆ, ಎಲ್ಲ ಕವನಗಳ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮೊದಲ ಕವನ, ಈ 2 ಸಂಕಲನಗಳಲ್ಲಿ ಮೊದಲ ಕವನಗಳು ಒಂದು ರೀತಿಯಲ್ಲಿ ಪ್ರಾರ್ಥನಾ ಗೀತೆ ಇದ್ದ ಹಾಗಿದೆ, ಬಹಳ ಸುಂದರವಾಗಿದೆ. ಅದರಲ್ಲೂ ಕವನ ಬರೆಯುವ ಕಂಪ್ಯೂಟರ್ನಲ್ಲಿ ಮೊದಲ ಕವನ ಮೊದಲ ಸಾಲು ನಿನ್ನದು ಎಂಬ ಮೊದಲ ಕವನ ವಿನಯಪೂರ್ವಕವಾದ ಕೃತಜ್ಞತೆ ಇದೆ. ಅವ್ರು ಹೇಳ್ತಾರೆ, ನಾನು ಏನೇ ಸಾಧಿಸಿದ್ರು ಮೊದಲ ಸಾಲು ನಿನ್ನದು ಅಂತ ಒಂದು ನಮ್ರತೆ, ವಿನಯತೆ ಇದೆ. ಮತ್ತು ಜೊತೆಗೆ ಆ ಸ್ಫೂರ್ತಿಯ ಸೆಲೆ, ಅದು ಆ ಪೀಠಿಗೆ ನಿನ್ನಿಂದಲೇ ಬಂದಿದೆ ಎನ್ನುವುದನ್ನ ಅವರು ಕೃತಜ್ಞತಾ ಭಾವದಿಂದ ಹೇಳ್ತಾ ಇದ್ದಾರೆ. ಪುಟ ಪುಟ ಪುಸ್ತಕ, ಕರ್ತೃ ಜನ್ಮ ಸಾರ್ಥಕ, ಶಬ್ದ ಅರ್ಥ ಸರ್ವಮಾನ್ಯ, ಹಾವಭಾವ ಮಹಾಕಾವ್ಯ, ಪ್ರಾಸ ಧ್ವನಿ ಅಲಂಕಾರ, ಎಷ್ಟೇ ಇರಲಿ ಇನ್ನದು ಮೊದಲ ಸಾಲು ನಿನ್ನದು. ಹೀಗೆ ಹೇಳ್ತಾ ಕೊನೆಯಲ್ಲಿ ಹೇಳ್ತಾರೆ, ತುಪ್ಪ ಉಪ್ಪು ಕಲಸಿದನ್ನ, ರೊಟ್ಟಿ ಹಿಟ್ಟು ಪರಮಾನ್ನ, ಕೆಂಪು ತಂಪು ಪಾನೀಯ, ಉಂಡು ದೇಹ ತಣಿದರೂ ಮೊದಲ ಹಾಲು ನಿನ್ನದು. ಆ ತಾಯಿ ಎದೆ ಹಾಲೇ ಮೊದಲಲ್ಲ. ಅಂದರೆ ಪರಮಾತ್ಮನ ಸೃಷ್ಟಿಯನ್ನ ನಿಜವಾಗಿ ಅವರು ಇಲ್ಲಿ ಹೇಳಿ ಅದಕ್ಕೆ ನಮಿಸ್ತಾ ಇದ್ದಾರೆ. 2ನೇ ಕವನ ಸಂಕಲನದಲ್ಲೂ ಕೂಡ ಹಾಗೆ ಮೊದಲ ಕವನ ಒಂದು ಪ್ರಾರ್ಥನಾ ಗೀತೆ ಆಗಿದೆ. ಶಿರಕ್ಕೆ ಚರಣ ದೊರಕಿಸು ಅಂತಾರೆ. ಕವಿದ ತಿಮಿರ ಹರಿಯಿಸು, ಲಲಿತ ಪದವನ್ನೊದಗಿಸು, ಅಣುವನ್ನು ಬೆರೆಯಿಸು, ಮಹತ್ತನು ತೆರೆಯಿಸು, ಶಿರಕ್ಕೆ ಚರಣ ದೊರಕಿಸು. ಇದು ಈ 2 ಕವನ ಸಂಕಲನಗಳು ಈ ಒಂದು ರೀತಿಯಲ್ಲಿ ಪ್ರಾರ್ಥನಾ ಗೀತೆ ಅಂತಿರುವ ಈ ಪದ್ಯಗಳು ಒಂದು ಉತ್ತಮ ಆರಂಭವನ್ನು ನೀಡಿದೆ ಅಂತ ಹೇಳ್ಬೋದು. ನಾನು ಇವತ್ತು ಮಾತಾಡುವಾಗ ಎಲ್ಲ ಚಂದ್ರಶೇಖರ್ ಅವರ ಬರಹಗಳನ್ನೇ ಉಪಯೋಗಿಸಿ ಮಾತಾಡ್ತೇನೆ ಹೊರತು ಕವಿತೆ ಅಂದ್ರೆ ಏನು ಅಂತ ಯಾವುದೋ ಬೇರೆ ಗ್ರಂಥಗಳನ್ನು ಉಲ್ಲೇಖಿಸುವುದಾಗ್ಲಿ ಅಥವಾ ಬೇರೆಯವರ ಪದ್ಯಗಳನ್ನು ಉಲ್ಲೇಖಿಸುವುದಾಗ್ಲಿ ಮಾಡೋದಿಲ್ಲ. ಯಾಕಂದ್ರೆ ಸಮಯದ ಮಿತಿಯಲ್ಲಿ ನಾನು ಎಲ್ಲವನ್ನು ಪರಿಚಯಿಸಬೇಕಾದ್ರಿಂದ ಕೇವಲ ಚಂದ್ರಶೇಖರ್ ಅವರ ಪದ್ಯಗಳನ್ನು ಮಾತ್ರ ಗಮನಿಸಿಕೊಂಡು ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗೆ ಕವಿತೆ ಅಂದ್ರೇನು, ಕಾವ್ಯ ಅಂದ್ರೇನು, ಕಾವ್ಯ ಹೇಗೆ ಮಾಡಬೇಕು, ಇದರ ಬಗ್ಗೆ ಅವರು ಹಲವಾರು ಕವನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವನ್ನು ನಾನು ಆರಿಸ್ಕೊಂಡಿದ್ದೇನೆ. ಕವಿತೆ ಎಂದರೆ ಅನ್ನುವ ಕವನ. ಕವಿತೆ ಎಂದರೆ ಅರ್ಥಪೂರ್ಣ ಮಾತು, ಧ್ವನಿ ಹೊರಡಿಸುವ ಮಾತು, ತಾರೆಯಂತೆ ಬೆಳಕು ತೋರುವ ಮಾತು, ಅಳುವ ನರಳುವ ಮಾತು, ನಗಿಸುವ ಮಾತು ಅಂತೆಲ್ಲ ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ನಿಂತಲ್ಲೇ ಒಳಗಿಣಿಕಿಸುವ ಮಾತು, ಮುಳುಗಿ ನಿಶ್ಚಲ ಮೌನ ತರುವ ಮಾತು. ಹಾಗೆ ಈ ಕವನ ಯಾವಾಗ ಹುಟ್ಟುತ್ತೆ, ಮತ್ತೆ ಈ ಕವನ ಯಾಕೆ ಹುಟ್ಟಬೇಕು? ಈ ಕವಿತೆಯ ಸಂತೆಯಲ್ಲಿ ಈಗಾಗಲೇ ಬೇಕಾದಷ್ಟು ಕವನಗಳಿವೆ, ಈ ಕವನ ಯಾಕೆ ಅಂತಾರೆ. ಆದರೆ ದಿನನಿತ್ಯದ ಗೌಜು ಗದ್ದಲದ ನಡುವೆಯೂ ಕೂಡ ಕವನ ಹುಟ್ಟುತ್ತೆ ಅನ್ನೋದನ್ನ ಇವರು ಆ ಕೃಷ್ಣನ ಜನ್ಮಕ್ಕೆ ಹೋಲಿಸ್ತಾರೆ. ಇಲ್ಲಿ ಲಯಕಾಲ ಸನ್ನಿಹಿತವಾಗಿ ಪದ ಸಿಡಿದು ಕೃಷ್ಣೋದಯವ ಸಾರಿತ್ತು, ಮನದ ಕಾರಾಗ್ರಹ ಬಂದಿ ಭಾವ ಬುದ್ಧಿಯ ಶಿಶು ಮೂಡಿತ್ತು, ಕವಿತೆ ಪೂರ್ಣಗೊಂಡು ಬಂದ ಕಳಚಿತು ಬೀಗ ಸ್ಫೋಟಗೊಂಡು. ಈ ಕವನ ಹುಟ್ಟುವ ಹೊತ್ತನ್ನ ಕೃಷ್ಣನ ಜನಕ್ಕೆ ಹೋಲಿಸಿರುವ ಪರಿ ಬಹಳ ಚೆನ್ನಾಗಿದೆ. ಹಾಗೆ ಈಗ ತುಂಬಾ ಜನ ಕವನ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಅದ್ರ ಬಗ್ಗೆ ವಿಡಂಬನೆ ಕೂಡ ಮಾಡ್ತಾರೆ. ನಾವು ಕವಿಗಳು ಕಾಗದ ಕಾರ್ಖಾನೆಗಳ ಆಶಾ ಕಿರಣಗಳು, ರದ್ದಿ ಪೇಪರಿನವರ ಮನೆಯ ನಂದಾದೀಪಗಳು, ವಿಮರ್ಶಕರ ಹಬ್ಬದಲ್ಲಿ ತೋರಣದ ತಳಿರನ್ನು ಮೇಯುತ್ತಿರುವ ಮುಗ್ಧರು. ನಾಳೆ ವಿಮರ್ಶಕ ಬಲಿ ಕೊಡ್ತಾನೆ, ಯಾಕಂದ್ರೆ ನಮ್ಮ ಕವನ ಹಾಗೆ ಕಾವ್ಯ ಬಗ್ಗೆ. ಆದ್ರೂ ನಾವು ತೋರಣ ಮೇಯ್ತಾರಲ್ಲ ಕುರಿಗಳು, ಹಾಗೆ ನಿಜ ಕವಿಗಳು, ಸಹಜ ಕವಿಗಳು, ನಾವು ಕವಿಗಳು. ಈ ಕವನ ಮಾತ್ರ ಅಲ್ಲ, ಈಗ ಹರಿಗವನಗಳು ಕೂಡ ವಿಪರೀತ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳ್ತಾರೆ, 4 ಜನ ಹೊರುವ ಗಾತ್ರದ ಕಾವ್ಯ ಗ್ರಂಥದ ಕಾಲ ಮುಗಿದು ಯುಗಗಳೇ ಉರುಳಿ, ಹರಿಗವನಗಳ ಮಳೆ ತೊಡಗಿ ಈಗ ಜೋರಾಗಿದೆ, ಕೊಡೆ ಹಿಡಿದು ನಡೆಯಬೇಕು, ಅಷ್ಟರ ಮಟ್ಟಿಗೆ ಆಗಿದೆ ಆ ನಿಗಮನಗಳು. ದಿನಕರನ ಅಣಕಿಸುವ ಮಿಂಚು ಹುಳುಗಳು ಮಿನುಗುತ್ತಿವೆ. ದಿನಕರ ದೇಸಾಯಿ ಅವರು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಹನಿಕವನ, ಮಿನಿಕವನ, ಅಣುಕವನ ಆಗಿ ಅಗೋಚರವಾಗುವ ಭೀತಿ. ಆ ಮಟ್ಟಿಗೆ ಇವತ್ತು ಹನಿಗವನಗಳು ಅತಿ ಹೆಚ್ಚಿದೆ ವಿಚಿತ್ರವಾಗಿ ಅಂತ ಹೇಳ್ತಾರೆ.
ಹಾಗೆ ಇನ್ನು ನಿರರ್ಥಕ ಕವನ ಅಂದ್ರೆ ನಿರರ್ಥಕ ನೀ ಬರೆದದ್ದೇ ಕಾವ್ಯ ಅಂತ, ಇದು ಕೂಡ ವಿಡಂಬನೆ. ನಮಗೇಕೆ ಹೇಳು ಸಿಂಹ ಗಜ ಪ್ರಾಸ ಯತಿ ವಿಲಂಘನ ಸಾಧನೆ ಎಂತ ವಿಪರ್ಯಾಸ, ಪದ ಪದ ಅಕ್ಷರ ಕತ್ತರಿಸು. ಹೀಗೆ ಮನ್ಸಿಗೆ ಬಂದಾಗ ಬರ್ಕೊಂಡು ಹೋಗು, ಆಮೇಲೆ ಏನ್ ಮಾಡು, ಅದನ್ನು ಪ್ರಕಟ ಮಾಡು. ಬರೆ ಕರಗಿಸು ಉಳಿತಾಯವ ಅಚ್ಚು ಹಾಕಿಸು, ಕರೆ ಹಿರಿಯರ ಮೆರೆದಾಡು ಮಾಲೆ ಏರಿಸು, ಮೂರುಗಳಿಗೆ ಕಳೆದ ಮೇಲೆ ಮೂಲೆ ಸೇರಿಸು. ಅಷ್ಟೇ ಅದ್ರ ಹಣೆ ಬರ ಅಂತ. ನೀ ಬರೆದಿದ್ದೇ ದಿವ್ಯ ಭವ್ಯ ಜನ್ಮ ಸಾರ್ಥಕ, ಓದುಗರ ಗೊಡವೆ ಬೇಡ ಅದು ನಿರರ್ಥಕ. ಹೀಗೆ ಒಂದು ವಿಡಂಬನಾತ್ಮಕವಾಗಿ ಬರೀತಾ ಇದ್ದಾರೆ. ಅದು ಮತ್ತೆ ಪುನಃ ಸೀರಿಯಸ್ ಆಗಿ ಇದು ಬೇರೆ ಬೇರೆ ನಾನು ಕವನದ ಸಾಲುಗಳನ್ನ ಆಯ್ದಾಯ್ದು ಹೇಳ್ತಾ ಇರೋದು. ಕಾವ್ಯ ಮೂಡಬೇಕು ಅನ್ನುವ ಕವನ. ಕಾಮನ ಬಿಲ್ಲಂತೆ ಮೋಡದ ತೆರೆ ಮೇಲೆ ಕಣ್ತೆರೆಸಿ ಮನ ತಣಿಸುವಂತೆ, ಬಾನ ಬಣ್ಣಗಳ ನೆಲ ಕುಣಿಸುವಂತೆ, ಉದುರಬೇಕು ತಟಪಟನೆ ಮೊದಲ ಮಳೆಯಂತೆ, ಪದ ಪದವಾಗಿ ಕಾಣಿಸಿಕೊಳ್ಳಬೇಕು ಬೆವರ ಹನಿಗಳಂತೆ, ಕಾದು ಸುರಿಯಬೇಕು ಲೋಹ ಕರಗಿ ಸುರಿಯುವಂತೆ ಘನವಾಗಿ ಉಳಿಯಬೇಕು. ಈಗ ಕವನ ಬರೆದ್ರೆ ಅದು ಘನವಾಗಿ ಉಳಿಯಬೇಕು ಅಂತ ಹೇಳ್ತಾರೆ. ಇಂಥ ಕವನವನ್ನ ಕಂಪ್ಯೂಟರ್ ಬರೆಯಲಿಕ್ಕೆ ಸಾಧ್ಯವೇ? ಆದ್ರಿಂದ ಅವರು ಸವಾಲು ಹಾಕ್ತಾರೆ ಕಂಪ್ಯೂಟರಿಗೆ, ಕವನ ಬರೆಯುವ ಕಂಪ್ಯೂಟರ್. ಇದು ಅವರು 35 ವರ್ಷದ ಹಿಂದೆ ಹಾಕಿದ ಸವಾಲು, ಅದನ್ನ ನೆನ್ಪಿಡ್ಬೇಕು. ಯಾಕಂದ್ರೆ ಇದು ಆವಾಗಿನ್ನೂ ಆರಂಭ. ಆದ್ರೆ ಕಂಪ್ಯೂಟರ್ಗೆ ಭಾವನೆ ಇಲ್ಲ, ಅದು ಚಿತ್ರ ಬರೆಯುತ್ತೆ, ಏನೇನೋ ಹೇಳಿದಕ್ಕೆ ಉತ್ತರ ಕೊಡುತ್ತೆ, ಆದ್ರೆ ಕವನ ಬರೆಯಬಲ್ಲದೆ ಅನ್ನೋ ಪ್ರಶ್ನೆಯನ್ನ ಆವಾಗ ಹಾಕಿದ್ದಾರೆ. ಭಾವನೆ ಇಲ್ಲದ ಕಂಪ್ಯೂಟರ್ಗೆ ಒಂದು ಪ್ರಶ್ನೆಗಳನ್ನ ಎತ್ತಾರೆ ಅವರು. ಚಿತ್ತ ಭಿತ್ತಿಯಲ್ಲಿ ಮೆತ್ತಿಸಿದ ನೆನಪುಗಳ ಸುರಳಿ ಬಿಡಿಸಿಟ್ಟು ಹೆತ್ತಮ್ಮನಿತ್ತ ಬುತ್ತಿ ಖಾಲಿಯಾಗುವವರೆಗೆ ಕವನ ಬರುವೆಯ? ಯಾಕಂದ್ರೆ ಅದಕ್ಕೆ ಭಾವನೆ ಇದೆ. ಈ ಮನುಷ್ಯಗಾದ್ರೆ ಹೆತ್ತಮ್ಮನಿತ್ತ ಬುತ್ತಿ, ಬಾಲ್ಯ, ಅನುಭವ ಎಲ್ಲ ಇದೆ. ಆದ್ರೆ ಇದು ಆದ್ರೂ ಹೇಳ್ತಾರೆ, ಈಗ ಹೇಳ್ತಾ ಹೋಗಿ ಕೊನೆಗೆ ಹೇಳ್ತಾರೆ ಮುಂದೊಮ್ಮೆ ಬರೆಯಬಹುದು ಅಂತ. ಆದರೂ ಮುಂದೊಮ್ಮೆ ಬರೆಯಬಹುದು. ಮಹಾಕವಿಗಳ ಮೆದುಳ ಜೀರ್ಣಿಸಿಕೊಂಡು ವರಕವಿಗಳು ಬೆರಗಾಗಿ ಮರಿಕವಿಗಳ ಹುಟ್ಟಡಗುವಂತೆ ನೀ ಬರೆಯುತ್ತಾ ಹೋದಂತೆ ಬಹು ಸೂಕ್ಷ್ಮವಾದೀತು ನಿನ್ನ ಅರಿವು. ನಿನ್ನ ಕಾವ್ಯ ಅರ್ಥೈಸಲು ನಿನ್ನಣುಗರ ನೆರವು. ಸ್ವತಃ ನೀನೇ ಕವಿಯಾಗಿ ಮೆರೆಯುವ ದಿನ ಬರಲಿ. ನಿನ್ನ ಬರಹ ಕಾವ್ಯವೆಂದು ಲೋಕವೆಲ್ಲ ನಂಬಲಿ. ಒಂದು ಮಾತದು ನಿಜ ಪ್ರಿಯ ಗಣಕ ಬಂಧು, ನಿನ್ನದು ಕಾವ್ಯವಲ್ಲವೆಂಬ ಗುಮಾನಿ ಗಟ್ಟಿಯಾಗುವಂದು. ಕವಿ ನಿರ್ಗಮಿಸಿರುತ್ತಾನೆ ವಿಷಾದ ತಳೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದು ಮೊದಲು ಶೀರ್ಷಿಕೆಯ ಕವನ, ಇದು ಕವನ ಬರೆಯುವ ಕಂಪ್ಯೂಟರ್ದು. ಇನ್ನು ಕನ್ನಡದ ಕಾರ್ಯಕ್ರಮಗಳು ಅಂದ್ರೆ ಸಾಧಾರಣವಾಗಿ ಕೆಲವರಿಗೆ ನಿರ್ಲಕ್ಷ್ಯ ತೋರಿಸ್ತಾರೆ, ಬರೋದಿಲ್ಲ ಅಥವಾ ಬಹಿಷ್ಕಾರ ಆಗ್ತಾರೆ. ಇಂಥ ಒಂದು ಸಂದರ್ಭ ಎದುರಾದಾಗ ಅವರು ಒಂದು ಕವನವನ್ನು ಅಂತಲ್ಲಿ ಓದ್ತಾರೆ. ಇಂದು ಗೋಷ್ಠಿ ಮರೆತು ಹೋಯಿತೆ, ಎಲ್ಲಿ ಸಭೆ ಸಿದ್ಧತೆ, ವಿದಾಯ ಹೇಳಿ ಬನ್ನಿ ಅಂತ ಕವನ. ಇಂದು ಗೋಷ್ಠಿ ಮರೆತು ಹೋಯಿತೆ, ಎಲ್ಲಿ ಸಭೆ ಸಿದ್ಧತೆ, ತನು ಕನ್ನಡ ಮನ ಕನ್ನಡ ಬರಿಯ ಮಾತೆಯ ಬದ್ಧತೆ, ಯಾರೋ ಬಿತ್ತ ಕೈಯ ಬೀಜ ಫಲವನ್ನಿತ್ತದಕ್ಕೆ ಬಹಿಷ್ಕಾರ ವೇತಕ್ಕೆ ಮುಗ್ಧ ಕನ್ನಡಕ್ಕೆ. ಬನ್ನಿ ಗೆಳೆಯರೆ, ವಿದಾಯ ಹೇಳ ಬನ್ನಿ ಅರ್ಥಹೀನ ವಾದಗಳಿಗೆ, ವ್ಯರ್ಥ ಬಹಿಷ್ಕಾರಗಳಿಗೆ. ತೇರೆಳೆದ ಮನಸ್ಸುಗಳಿಗೆ ಮಂಕು ಕವಿಯಿತೆ, ತೇರೆಳೆವ ಮುನ್ನವೇ ಜಾತ್ರೆ ಮುಗಿಯಬೇಕೆ. ಕನ್ನಡ ತೇರೆಳಿಲಿಕ್ಕೆ ಮನಸ್ಸು ಮಾಡಿ ಎನ್ನುವುದನ್ನ ಕಳಕಳಿಯ ವಿನಂತಿಯನ್ನ ಈ ರೀತಿ ಅವರು ಹೇಳ್ತಾರೆ. ಭಾವಪೂರ್ಣವಾದ ಕವನ ಇದು. ನೋಡಿ, ಕೊಡೆಯಲೊಂದು ತೂತು, ಮನೆಯ ಹಳೆಯ ಕೊಡೆಯಲೊಂದು ತೂತು ಬಿದ್ದಿದೆ, ಮನೆಯ ತುಂಬಾ ಅದರದೇ ಮಾತು ಎದ್ದಿದೆ. ಛತ್ರಿ ಏನು ಹೊಸ್ತಲ್ಲ, ಬಹಳ ಹಳೆಯದೆ, ಮೊನ್ನೆಯಿಂದ ಮಾತ್ರ ಇದರ ಅರಿವು ತಿಳಿದಿದೆ. ಹಳೆಯ ಮನೆ ಕೊಡೆಗೆ ಹೊಸತು ತೂತು ಬಿದ್ದಿದೆ. ನೋಡಿ, ಏನು ಕೊಡೆಗೆ ತೂತು ಬಿದ್ದಿದೆ ಅಂದ್ರೆ ಏನಿದು ಅಂತ ಅವರು ವಿಜ್ಞಾನ ಮತ್ತು ಗಣಿತದ ಇವರು ಏನು ಗಣಿತದ ಅಭ್ಯಾಸಿಗಳು. ಆದ್ರೆ ಇಲ್ಲಿ ವಿಜ್ಞಾನ ನುಸುಳಿದೆ. ಇದು ಕೊಡೆ ಅಂದ್ರೆ ಇಲ್ಲಿ ಯಾವ್ದನ್ನ ಹೇಳ್ತಾರೆ ಅಂದ್ರೆ ಓತ್ರಿ ಎಂಬ ಓದೋನಿನ ಪದರವೇ ಕೊಡೆ. ಘಾತಕಾರಿ ವಿಕಿರಣಕ್ಕೆಲ್ಲ ಅದರದೇ ತಡೆ. ಇಷ್ಟೊತ್ತು ಅವರು ಹೇಳಿದ್ದು ಮನೆ ಕೊಡೆಗೆ ತೂತು ಬಿದ್ದಿರುವುದು ಯಾವುದು ಅಂದ್ರೆ ಇದು ಓತ್ರಿ ಎಂದು ಹೇಳಿ ಓಜೋನ್ ಪದರದ ವಿನಾಶ ತರಬಹುದಾದ ಭೀಕರತೆಯ ಬಗ್ಗೆ ಎಚ್ಚರಿಸುತ್ತಾರೆ. ಈ ಆಘಾತ ಕಿರಣಗಳು ಸೂರ್ಯನಿಂದ ನೇರವಾಗಿ ಬಂದ್ರೆ ಏನಾಗುತ್ತೆ, ಅದರ ಪರಿಣಾಮ ಅನೇಕ ಕಾಯಿಲೆಗಳು ಬರ್ಬೋದು. ಅದರಿಂದ ಧ್ರುವದ ಹಿಮ ಕರಗುವ ಭಯ. ಹಿಮ ಪರ್ವತ ಕರಗಿ ನೀರುಗಲ್ಲುಗಳೆರಗಿ ತೇಲಿ ತೇಲಿ ಬಂದು ಸೇರಿ ಸಾಗರ ಮೈಯೊಕ್ಕಿ
ನೆಲವನ್ನೇ ನುಂಗುವಂತೆ ಸೊಕ್ಕು. ನೋಡಿ, ವಿಜ್ಞಾನದ ವಿಷಯದಲ್ಲೂ ಕವನ ಬರೆಯುವುದು ಕಷ್ಟ, ಅದು ಇವರು ಅಂಥದ್ದೇ ಕೆಲವು ಕವನಗಳನ್ನು ಬರೆದಿದ್ದಾರೆ. ವಿಜ್ಞಾನ ಏನು, ಬ್ಯಾಂಕಿಂಗ್ ವಿಷಯದಲ್ಲೂ ಕವನಗಳಿವೆ ಅನ್ನೋದು ವಿಶೇಷ. ಸೂಪರ್ ಕಂಡಕ್ಟರ್, ಇದ್ರ ಬಗ್ಗೆ ಒಂದು ಕವನ ಇದೆ. ನಿರ್ವಿರೋಧ ವಾಹಕ, ಹೆಸರೇ ಎಷ್ಟು ಮೋಹಕವಂತೆ, ಎಲ್ಲ ತಂತ್ರಜ್ಞಾನ ಕ್ರಾಂತಿಯಂತೆ ಬಂದೇ ಬರುವುದಂತೆ. ಮತ್ತೆ ಇದು ಹಳೆಯದು, 30 ವರ್ಷದ ಹಿಂದಿಂದು. ಈಗ ಎಲ್ಲ ಕಡೆ ಬಂದಿದೆ ಅದು. ಸ್ಮಾರ್ಟ್ಫೋನು, LED ಲೈಟು, ಎಲ್ಲ ಮೆಡಿಕಲ್ ಎಕ್ವಿಪ್ಮೆಂಟ್ ಎಲ್ಲದರಲ್ಲೂ ಇವತ್ತು ಸೂಪರ್ ಉಪಯೋಗಿಸ್ತಾ ಇದ್ದಾರೆ. ತಾಯಿಯ ಜೋಗಳ ಕವನ ಕೊನೆಯಲ್ಲಿ ಗಂಭೀರ ಪರಿಸರ ಚಿತ್ರಣ ನೋಡ್ತಾರೆ. ಇದೊಂದು ಜೋಗಳದ ಕವನ. ಮಲಗು ಮಲಗು ಅಂತ ಹಾಲು ಕುಡಿಸಿ ಮಲಗೋದು, ಮಗುವನ್ನು ಮಲಗಿಸೋದು. ಆದರೆ ಕೊನೆಗೆ ಎಲ್ಲಿಗೆ ತಗೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಗಂಭೀರವಾದ ಪರಿಸರ ಚಿತ್ರಣ ಕೊಡ್ತಾರೆ. ಕಳೆದಿಹುದು ಹಗಲು, ಇನ್ನುಳಿದುದು ಕತ್ತಲೇ, ಮಲಗು ಮಲಗು. ಕೊನೆಯಲ್ಲಿ ಪರಿಸರ ನಾಶದ ಬಗ್ಗೆ ಹೇಗೆ ಹೇಳ್ತಾರೆ ನೋಡಿ. ಮನೆ ಮನ ಒಡೆದಿದೆ, ಕಳೆದಿದೆ ಏಕತೆ, ಕೊನೆ ಹನಿಯಾಗಿದೆ ಮಾನವತೆ, ಗಣಕಗಳ ನೆರೆ ಬಲಿಸಿ ರಣವೇಗದೆ ಚಲಿಸಿದೆ ಕತ್ತಲಲ್ಲೂ ಕಾಲ, ಅಣ್ವಸ್ತ್ರ ಭೀತಿಯಲ್ಲಿ ನರಳಿದೆ ಗೋಲ, ಗುನುಗುಣಿಸುತ್ತಲೇ ಶಾಂತಿಯ ರಾಗ, ಕಾಣದಿರು ದುಸ್ವಪ್ನ, ಮಲಗು ಬೇಗ, ಮಲಗು ಮಲಗೋ ಕಂದ, ಮಲಗು ಮಲಗೋ. ಇದು ತಾಯಿಯ ಕವನ. ಇನ್ನು ಸೂರ್ಯೋದಯ, ಸೂರ್ಯಾಸ್ತ, ಅದರ ಸ್ವಚ್ಛಲುವಿನ ಬಗ್ಗೆಗಳು ಕೂಡ ಕವನಗಳಿವೆ. ಹಾಗೆ ಕೆಲವು ಪ್ರೇರಣಾತ್ಮಕ ಕವನಗಳು ಇದೆ. ಅಂದರೆ ಸುಮ್ಮನೆ ಕೂತಿರ್ತಾನೆ ಒಬ್ಬ. 10ರ ಹರೆಯದಲ್ಲೇ ಹುಡುಗ ಹೊತ್ತು ಕುಳಿತ ಏಕೆ ತಲೆ ಮೇಲೆ ಕೈಯ, ತಿಳಿದಿರಲಿ ನಿನಗೆ ಈ ಗುಟ್ಟು, ನೀ ಎದ್ದು ನಿಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತದ್ದಕ್ಕೆ ಈ ಎಲ್ಲ ಎಡವಟ್ಟು. ನೀ ಎದ್ದಿಲ್ಬೇಕು, ಸುಮ್ಮನೆ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತದ್ದಕ್ಕೆ ಈ ಎಲ್ಲ ಎಡವಟ್ಟಾಗಿದೆ ಅಂತಾರೆ ಎಂದು ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ಹುಡುಕುವ ಅಜ್ಜನ ಕೊಳಲು ದೊಡ್ಡಪ್ಪನ ಕೋಲು ಎನ್ನುತ್ತಾರೆ. ಅಂದ್ರೆ ಹಿರಿಯರೆಲ್ಲ ಬದುಕಿ ಬಾಳಿ ಹೋಗಿದ್ದಾರೆ, ಅವರೆಲ್ಲ ಒಂದು ರೀತಿಯಲ್ಲಿ ಆದರ್ಶವಾಗಿ ಬದುಕಿದ್ದಾರೆ. ಅವ್ರು ಯಾವ್ದಾದ್ರು ಇಟ್ಕೊಂಡು ನೀವು ಅದನ್ನು ಗಮನಿಸು ಮತ್ತೆ ಹಾಗೆ ಬದುಕು ಅಂತ ಒಂದು ರೀತಿಯ ಪ್ರೇರಣಾತ್ಮಕ ಕವಿತೆ. ಕೆಲವರು ವಿಧಿ ಅಂತ ಹೇಳ್ಕೊಂಡು ಸುಮ್ಮನೆ ಕೂತವರು ಇರ್ತಾರೆ. ಆ ವಿಧಿವಾದಿಗೆ ಅಂತ ಒಂದು ಕವನ ಇದೆ. ಎಲ್ಲ ವಿಧಿಲಿ ಎನ್ನುತ್ತೀಹ ವಿಧಿವಾದಿಯೇ, ಎಲ್ಲಿದೆಯೋ ಏನಿದೆಯೋ ಬಲ್ಲೆಯ ವಿಧಿವಾದಿಯೇ, ನೀನು ಅನುಕೂಲ ಸಿಂಧು, ಹಣೆ ಬರಹ ವಿಧಿ ಲಿಖಿತ ಎಲ್ಲ ಕಟ್ಟುಕತೆ, ತನ್ನ ಕೋಶವ ಬಿಟ್ಟು ಕದಲದವ ವಿಧಿವಾದಿ, ನನ್ನ ಗುರಿ ನನ್ನ ವಿಧಿ ಎನ್ನುವುದು ನಿಜವಾದ ವಿಧಿವಾದ, ಬದಿಗಿರಿಸು ವಿಧಿವಾದ ಬಾಳ ನೆದುರಿಸಿ ನೋಡು. ಅಂದ್ರೆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಅನ್ನೋದನ್ನ ಹೇಳ್ತಾರೆ. ತನ್ನ ಕೋಶವ ಬಿಟ್ಟು ಕದಲದವ ವಿಧಿವಾದ, ಹಣೆ ಬರ ಅಂತ ಸುಮ್ಮನೆ ಕೂರದೆ ಗುರಿ ಇಟ್ಟುಕೊಂಡು ಸಾಧಿಸಬೇಕು ಅನ್ನುವಂಥ ಒಂದು ಮಾತನ್ನು ಈ ಕವನದಲ್ಲಿ ಹೇಳ್ತಾರೆ. ಮುಂದೆ ಲೋಕರೂಢಿ ಎಂಬ ಕವನ. ಇದು ಒಂಥರ ಹಾಸ್ಯಮಯವಾಗಿದೆ. ಯಾಕಂದ್ರೆ ಯಾರಾದ್ರೂ ಏನಾದ್ರು ಮಾಡ್ತೀನಿ ಹೋದ್ರೆ ಉತ್ಸಾಹಕ್ಕೆ ತಣ್ಣೀರೆರಚುವರೇ ಜಾಸ್ತಿ. ಎಲ್ಲ ಮಲಗಿರುವಾಗ ಯಾರಾದ್ರೂ ಎದ್ದರೆ ಹೊರಳಿ ಮುಸುಕಿನೊಳಗೆ ಅಡಗಿ ಎದ್ದವನ ಬೇಸರಿಸಿ ಸ್ವಸ್ಥಿತಿಗೆ ಮರಳುವುದೇ ಲೋಕರೂಢಿ. ಅಂದ್ರೆ ಅವನು ಮತ್ ಪುನಃ ಮಲಗಬೇಕು, ಆ ರೀತಿ ಮಾಡಿಬಿಡ್ತಾರೆ. ಯಾವುದಾದ್ರೂ ಹೊಸ ಕೆಲಸ ಮಾಡಲು ಹೋದ್ರೆ ಸ್ಫೂರ್ತಿ ತುಂಬುವ ಬದಲು ಹೀಗೆ ನಿರಾಶೆ ಮಾಡ್ತಾರೆ ಅನ್ನೋದನ್ನ ಈ ಕವನದಲ್ಲಿ ಹೇಳಿದ್ದಾರೆ. ಇನ್ನು ಬ್ಯಾಂಕುಗಳ ಬಗ್ಗೆ ಹಲವು ಕವನಗಳಿವೆ. ಕನ್ನಡ ಅಧಿಕೃತ ಭಾಷೆ, ಬ್ಯಾಂಕುಗಳಲ್ಲಿ ಕನ್ನಡ ಅನ್ನುವ ಒಂದು ಕವನ. ಕನ್ನಡ ಅಧಿಕೃತ ಭಾಷೆಯಲ್ಲ ಅನ್ನುವವರಿಗೆ ಸಂವಿಧಾನ ದ್ರೋಹ ಅಪರಾಧವನ್ನು ಹೇರಿ ನ್ಯಾಯಾಲಯದ ಕಟ್ಟೆ ಹತ್ತಿಸುವ ಕಾಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಅಷ್ಟು ಹೊರನಾಡ ಅಧಿಕಾರಿಗಳಿಗೆ ಸಕ್ಕರೆ ಕನ್ನಡ ಅಕ್ಕರೆ ತರಲಿ ಅಂತ ಆಶಿಸ್ತಾರೆ. ಮತ್ತು ಬಹಳಷ್ಟು ಬ್ಯಾಂಕುಗಳಲ್ಲಿ ಏನಂದ್ರೆ ಹಿಂದಿ ಪ್ರಶಸ್ತಿ ಪಡೆಯುವುದೊಂದು ಧೋರಣೆ. ಕನ್ನಡಕ್ಕೆ ದೊಡ್ಡ ಕುಂಬಳಕಾಯಿ ಅಂತ ಹೇಳ್ತಾರೆ. ಹಿಂದಿ ಪ್ರಶಸ್ತಿ ಪಡೆದು ಕನ್ನಡಕ್ಕೆ ದೊಡ್ಡ ಕುಂಬಳಕಾಯಿ ಕಾಣಿಕೆ ನೀಡುವುದನ್ನ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಕೊನೆಯಲ್ಲಿ ನಾಡಿನುದ್ದಗಲ ಹಬ್ಬಿದ ಬ್ಯಾಂಕು ಬಳ್ಳಿಗಳು ಕನ್ನಡದ ಹೂ ಬಿಡುವ ಕಾಲ ಸಮೀಪಿಸುತ್ತಿದೆ. ಇದು ಅವಾಗ ಹೇಳಿದ್ದು, ಆದ್ರೆ ನಿಜವಾಗಿ ಆದ್ರೆ ಈಗಲೂ ಸಮೀಪಿಸ್ತಿಲ್ಲ. ಇನ್ನು ಈಗ ಮತ್ತಷ್ಟು ದೂರವಾಗಿರೋದು ಸ್ವಲ್ಪ ವಿಷಾದನೀಯವೇ ಸರಿ. ನೋಡಿ, ಸರ್ವಿಸ್ ಏರಿಯಾ ಅಪ್ರೋಚ್ನಂತಹ ವಿಷಯ, ಬ್ಯಾಂಕಿಂಗ್ ವಿಷಯ ತಗೊಂಡು ಇವರು ಕವನ ಬರೆದಿದ್ದಾರೆ, ಯಕ್ಷ ಪ್ರಶ್ನೆ ಅಂತ. ಅಲ್ಲಿ ಚೆನ್ನಾಗಿದೆ ಅದು. ಅಂದ್ರೆ ಅಲ್ಲಿ ಅರ್ಜುನನ RRBಗೆ ಹೋಲಿಸಿ ತುಂಬಾ ಸೊಗಸಾಗಿ ಬರೀತಾರೆ. ಅಭಿವೃದ್ಧಿಗೆ ನಮನ ಅಂತೇಳಿ ಸಾಲ ಮೇಳಗಳ ಕುರಿತ ಹಾಗೆ ಕೂಡ ಕೆಲವು ಕವನಗಳಿವೆ. ಅಂದ್ರೆ ಸಾಲ ಮೇಳ ಆವಾಗ ಈ ಪರಿಕಲ್ಪನೆಯ ಪ್ರೇರಕರು ಮಂತ್ರಿ ಮಹೋದಯ ಅರ್ಚಕರು ಜನಾರ್ದನ ಪೂಜಾರಿ. ಹೀಗೆ ಹೇಳ್ತಾ, ಇದು ಸಾಲ ಅನ್ನುವಂಥದ್ದು ಸಾರ್ವಜನಿಕರ ಮೂಲಧನ, ಬ್ಯಾಂಕುಗಳದ್ದು ಸಾಲಕಣ, ಕುರಿ ಹಾವು ಕರಡಿ ಕೋಣ ಸಾಲ ಸಾಧನ. ಅಂದ್ರೆ ಸಾರ್ವಜನಿಕರ ಹಣ
ಈಗ ಆಗ್ತಾ ಇದೆ, ಇದೆಲ್ಲ ಬಣ್ಣ ಬಯಲಾಗೋದು ನಿಶ್ಚಿತ ಕೆಲವು ಕಾಲ ಕಳೆದ ಮೇಲೆ ಅಂತ ಹೇಳ್ತಾರೆ. ಬ್ಯಾಂಕಿಂಗ್ ಬಗ್ಗೆ ಹಲವು ಕವನಗಳಿವೆ, ನಾನು ಅದನ್ನು ಹೆಚ್ಚು ತಗೊಂಡಿಲ್ಲ, ಯಾಕಂದ್ರೆ ಇಲ್ಲಿ ಬ್ಯಾಂಕೇತರರು ಬಹಳ ಜನ ಇರೋದ್ರಿಂದ. ಒಂಟಿತನದ ಬಗ್ಗೆ ಕೂಡ ಕೆಲವು ಕವನಗಳಿವೆ. ಒಂದು ಒಂಟಿತನದ ಕವನದಲ್ಲಿ ಅವರು ಬೆಳಿಗ್ಗೆ ಹಾಲು ಕಾಸೋದ್ರಿಂದ ಹಿಡಿದು ತರಕಾರಿ ಹೆಚ್ಚು ಇದೆಲ್ಲ ಮಾಡೋದೆಲ್ಲ ಬರೀತಾರೆ. ಸಹಜವಾದ ಬದುಕಿನ ಒಂದು ಚಿತ್ರಣ, ಸಹಜವಾದ ಒಂದು ದೈನಂದಿನ ಚಿತ್ರಣವನ್ನು ಕೊಡ್ತಾರೆ. ಆದ್ರೆ ಕೊನೆಯಲ್ಲಿ ಅದಕ್ಕೊಂದು ತೂಕ ಬರುತ್ತೆ. ಹೇಗೆಂದ್ರೆ, ಬೀಗ ಹಾಕಿ ಹೊರಡುವಾಗ, ನೀನಿದ್ದ ಮನೆಯಲ್ಲಿ ನಿನ್ನ ನೆನೆವರಾರೂ ಇಲ್ಲ. ಆಮೇಲೆ ಬೀಗ ಬೇರೆ ಹಾಕಿದ್ದಾರೆ, ಯಾರು ಬರೋದೂ ಇಲ್ಲ. ಹಾಗೆ ಬದುಕು ಕವನದಲ್ಲಿ ದೈನಂದಿನ ಜೀವನದ ತಿಳಿ ಹಾಸ್ಯ ನೋಟವಿದೆ. ಭೋಜನ ವಿರಾಮ ಬರೀ ಅರ್ಧ ಮೈಲು, ಕೊಡುವ ಸಂಬಳಕ್ಕಿಷ್ಟೇ ಕೆಲಸ ಸಾಕು, ನಾಳೆ ಸ್ಟ್ರೈಕು, ನಮ್ಮ ಇಷ್ಟ ಪೂರ್ತಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ. ಹೀಗೆ ಕವನ ಹೋಗುತ್ತೆ. ದಟ್ಟ ಅಮಾವಾಸ್ಯೆಯ ದಿನ ಥಿಯೇಟರ್ನಲ್ಲಿ ಬೆಳದಿಂಗಳ ರಾತ್ರಿ. ಅಮಾವಾಸ್ಯೆ ದಿವಸ ವಾಸ್ತವ ಬೇರೆ, ಇದು ಭ್ರಮಾಲೋಕ ಬೇರೆ. ಯಾಕಂದ್ರೆ ಮನುಷ್ಯನನ್ನ ಯಾವಾಗಲೂ ಸಹಜ, ಇವತ್ತಂತೂ ಎಲ್ಲ ನಮ್ಮ ಮಾಧ್ಯಮಗಳು ನಮ್ಮನ್ನು ಸದಾ ಭ್ರಮಾಲೋಕದಲ್ಲೇ ಇಡ್ಲಿಕ್ಕೆ ಬಯಸ್ತವೆ. ಯಾಕಂದ್ರೆ ಸಮಸ್ಯೆಗಳಿಂದ ನಾವು ದೂರ ಹೋಗ್ಬೇಕು ಅಂತ. ಸಮಸ್ಯೆಗಳು ನಮಗೆ ಬರಲೇಬಾರ್ದು, ನಮ್ಮ ಅರಿವಿಗೆ ಬರದೇ ಇದ್ದ ಹಾಗೆ ಇವತ್ತು ನಾವು ಭ್ರಮಾಲೋಕದಲ್ಲಿ ಇರುವ ಹಾಗೆ ಮಾಡ್ತವೆ ಎಲ್ಲ ಮಾಧ್ಯಮಗಳು. ಹಾಗೆ ದಟ್ಟ ಅಮಾವಾಸ್ಯೆಯ ದಿನ ಥಿಯೇಟರ್ನಲ್ಲಿ ಬೆಳದಿಂಗಳ ರಾತ್ರಿ. ವಿಷ್ಣು ಲೋಕ ಅನ್ನುವ ಕವನ. ಈ ಶೀರ್ಷಿಕೆ ಹೇಳುವಾಗೆ ವಿಷ್ಣು ಲೋಕ, ಇದು ನಿಜವಾಗಿ ಆದ್ರೆ ಅವ್ರಿಗೆ ಹುಷಾರಿರುವುದಿಲ್ಲ 3 ದಿವಸ. ಆದ್ರೆ ವಿಷ್ಣು ಲೋಕ ಕೊನೆಯಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ಆದಿಶೇಷನ ಕೊಡಕಿ ಬಡಿದೆತ್ತಿ ಮೂಲೆಯಲ್ಲಿ ಬಿಸುಟ್ಟಿದ್ದೆ. ಆದಿಶೇಷ ಅಂದ್ರೆ ಇಲ್ಲಿ ಹಾಸಿಗೆ, ಆದಿಶೇಷನ ಕೊಡಕಿ ಬಡಿದೆತ್ತಿ ಮೂಲೆಯಲ್ಲಿ ಬಿಸುಟ್ಟಿದ್ದೆ ಅಂತ. ವಿಷವೃತ್ತ ಎಂಬ ಕವನದಲ್ಲಿ ದೂರ ಹಾರಿ ಹೋಗಬೇಕಿಸಿದರೂ ಹೋಗಲಾಗದ ಬಂದ ತನ್ನನ್ನು ಮಳೆಯ ಮಣ್ಣು ಹುಳುವಿನಂತೆ ಮಾಡಿದೆ ಅಂತ ಹೇಳ್ತಾರೆ ಕವನದಲ್ಲಿ. ಒಂದು ವೈವಿಧ್ಯ ಅನ್ನುವ ಕವನ. ವೈವಿಧ್ಯ, ಇದು ಗಡಿಯಾರದ ಅಂಗಡಿ. ಇಲ್ಲಿ ನೋಡಿ, ಧ್ವನಿಪೂರ್ಣವಾದ ಕವನ ಇದು. ಗಡಿಯಾರದ ಅಂಗಡಿಯಲ್ಲಿ ನಾನಾ ತರದ ಗಡಿಯಾರಗಳಿರ್ತವೆ, ವಾಚು, ಟೇಬಲ್ ಕ್ಲಾಕು, ಅಲಾರಾಮ್ ಟೈಮ್ ಪೀಸ್ಗಳು, ಹೀಗೆ ಬೇರೆ ಬೇರೆ. ಒಳಗಿನೊಂದೇ ಮೈಗೆ ವಿವಿಧ ಪೋಷಾಕ, ಒಳಗಿನೊಂದೇ ಮೈಗೆ ವಿವಿಧ ಪೋಷಕ. ಧ್ವನಿ, ಆ ಧ್ವನಿಯನ್ನು ಗಮನಿಸ್ಬೇಕು. ಕವನದಲ್ಲಿ ಪೂರ್ತಿಯಾಗಿ ಹಾಗೆ ಇದೆ. ಅಲ್ಲಿ ಏನಾಗುತ್ತೆ, ಆ ಗಡಿಯಾರದ ಅಂಗಡಿಯಲ್ಲಿ ಎಲ್ಲ ಒಂದೊಂದು ಸಮಯ ತೋರಿಸ್ತಾ ಇರುತ್ತೆ. ಸದಾ ಒಂದಲ್ಲ ಒಂದು ಅಲಾರಾಮ್ ಗಡಿಯಾರ, ಅಂಗಡಿ ಎಲ್ಲ ಗುಲ್ಲೋ ಗುಲ್ಲು. ಆ ಓನರ್ ಯಾರು, ನಾಣ ಅಂತ, ಅವನಂತೂ ಕಾಣೋದಿಲ್ಲ. ಅಲ್ಲಿರೋನೊಬ್ಬ ಕಿಟ್ಟ, ಅವನು ಏನ್ ಮಾಡ್ತಾನೆ, ರಾತ್ರೋರಾತ್ರಿ ಎಲ್ಲ ಗಡಿಯಾರಗಳು ಮುಳ್ಳು ತಿರುವಿ ಒಂದೇ ಟೈಮ್ ಗಿಟ್ಟ. ಆಗ ಎಲ್ಲಾದ್ರಲ್ಲೂ ಒಂದೇ ಆಂಗಲ್, ಕೇಳಿ ಬರಲಿಲ್ಲ ಗಡಿಯಾರದ ಸೊಲ್ಲು. ಸಂಪೂರ್ಣ ಮೌನ. ಅದು ಎಷ್ಟು ದಿನ? ಕೆಲವೇ ದಿನ. ಮತ್ತೆ ಕೇಳುವುದು ಅಲಾರಾಮ್ ಸೊಲ್ಲು. ಒತ್ತಾಯ ಪೂರ್ವಕವಾಗಿ ಹಿಡಿದಿಟ್ಟಿದ್ದು ಹೆಚ್ಚು ಕಾಲ ನಿಲ್ಲೋದಿಲ್ಲ ಅನ್ನೋದನ್ನ ಒಂದು ಧ್ವನಿಪೂರ್ಣವಾಗಿ ಹೇಳಿದ್ದಾರೆ. ಮತ್ತೆ ಇದನ್ನ ನೋಡಿ ಅಂಗಡಿ ಮಾಲೀಕ ನಗ್ತಾ ಇರ್ತಾನೆ. ಇದೊಂದು ರೀತಿಯಲ್ಲಿ ಎಲ್ಲ ಮನುಷ್ಯರು ಅಷ್ಟೇ. ನಾವೆಲ್ಲ ಒಳಗಿನೊಂದೇ ಮೈಗೆ ವಿವಿಧ ಪೋಷಾಕ, ನಾವು ಒಂದೊಂದು ಥರ ವರ್ತಿಸ್ತಾ ಇರ್ತೀವಿ. ಅದ್ರ ನಾವು ಪ್ರಯತ್ನ ಪೂರ್ವಕವಾಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ಮಾಡಿಫೈ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರವರ ಬಣ್ಣ ಬದಲಾಗ್ತಾನೆ ಇರುತ್ತೆ. ಪ್ರೇಮವೆಂದರೆ ಏನು ಎಂಬ ಕವನದಲ್ಲಿ ಕೋಗಿಲೆ ದುಂಬಿಗಳನ್ನು ಕೇಳ್ತಾರೆ, ಅಂಚೆಯವನನ್ನು ಕೇಳ್ತಾರೆ, ಎಲ್ಲ ಒಬ್ರು ನಂತರ ಉತ್ತರ ಕೊಡ್ತಾರೆ. ಕಿವಿಯೇ ತೂತು ಬೀಳುವಂತೆ ಗುಯ್ಯನ್ನು ತೊಡಗಿತು, ಯಾವುದು ದುಂಬಿ. ಹೀಗೆಲ್ಲವನ್ನು ಕೇಳ್ಕೊಂಡು ಕೊನೆಗೆ ಪತ್ನಿಯನ್ನು ಕೇಳ್ತಾರೆ. ಆಕೆ ಕೊಡುವ ಉತ್ತರ ಅದೊಂದರ ಪ್ರಶ್ನೆಯೇ ಆಗಿರುತ್ತೆ. ಮದುವೆಯಾಗಿ 10 ವರ್ಷ, 3 ಹೆಣ್ಣು ಮಕ್ಕಳು, ಮರೆತು ಹೋಯ್ತೆ. ಇನ್ನು ವಿಡಂಬನಾತ್ಮಕ ಕವನಗಳು ಕೆಲವಿದೆ. ಗೋಲಿ ಹಾರಿದೆ, ಇದೊಂದು ಕವನ. ಗಲಭೆಯಾದಾಗಿನ ನಗರದ ಚಿತ್ರಣ ಕೊಡ್ತಾರೆ. ನಗರದಲ್ಲಿ ದೊಂಬಿ, ಲೂಟಿ, ಗಲಾಟೆಯಾಗಿದೆ. ಹತೋಟಿ ಮೀರಿದೆ, ಗೋಲಿ ಹಾರಿದೆ. 3 ಮಾರಿಗೊಂದು ಪೇಟೆಯಲ್ಲಿ ಹೆಣ, ಪತ್ರಿಕೆಯಲ್ಲಿ ವರದಿ, ನಾಳೆ ಮೃತರು 3 ಜನ. ನಗರದ ಪರಿಸ್ಥಿತಿ ಹತೋಟಿಯಲ್ಲಿದೆ, ಇಂದು ಸಂಜೆ ಶಾಂತಿ ಸಮಿತಿ ಸಭೆ ಸೇರಲಿದೆ. ಅಂದ್ರೆ ವಿಡಂಬನೆ. ಅಲ್ಲಿ ಎಷ್ಟೋ ಜನ ಸತ್ತೋಗಿರ್ತಾರೆ, ಹತೋಟಿ ಮೀರಿದೆ. ಆದ್ರೆ ಇಲ್ಲಿ ನಮಗೆ ಕಾಣುವಂತ ಒಂದು, ನಮಗೆ ವರದಿಯಾಗುವಂತ ಸಂಗತಿಗಳೇ ಬೇರೆ ಅನ್ನೋದನ್ನ ವಿಡಂಬನಾತ್ಮಕವಾಗಿ ಹೇಳ್ತಾರೆ. ಹಾಗೆ ಕುಣಿತ ಅನ್ನುವಂಥ ಕವನದಲ್ಲಿ ಕೂಡ ಕುಣಿತ ಖುಷಿ ಕೊಡುವ ಕ್ರಿಯೆ. ಕೂಪವನ್ನೇ ಜಗತ್ತೆಂದು ಭ್ರಮಿಸಿದ ಮಂಡೂಕ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಹೊತ್ತು ಕುಣಿಯುತ್ತೇವೆ. ಅಷ್ಟಕ್ಕೆ ನೋಡಿ, ಅಂದ್ರೆ ಆ ರೀತಿ ನಾವು ಬರೀ ಹೇಗೆ ಕುಣಿತೀವಿ ಅಂದ್ರೆ, ಪ್ರಜಾಪಾಲಕರ ವಂಶ ಪಾರಂಪರ್ಯ ಸಿಂಹಾಸನ ಗದ್ರಗೊಳಿಸಿ ಅಷ್ಟಕ್ಕೆ ತೃಪ್ತರಾಗದೆ ಕಲ್ಲುಗಳ ನಡೆಸಿ ಸುವರ್ಣೋತ್ಸವ ಪಾನಕ ಸೇವೆ, ಎಲ್ಲಿವರೆಗೆ? ಟೋಪಿ ಬೀಳುವ ತನಕ. ಈ ನೃತ್ಯ ನಾಟಕದಲ್ಲಿ ಬೆಣ್ಣೆ, ಚಮಚ, ಛತ್ರಿಗಳದ್ದು ತೆರೆಮರೆಯ ಪಾತ್ರ.
ಹೀಗೆ ಸಾಗುತ್ತೆ. ಅಂದ್ರೆ ನಿಜವಾಗಿ ಇವತ್ತು ಏನ್ ನಡೀತಾ ಇದೆ ರಾಜಕೀಯ ಬಂಡಾಟ ಕುಣಿದಾಟ ಅದನ್ನ ವ್ಯಂಗ್ಯವಾಗಿ ಹೇಳ್ತಾ ಕೊನೆಗೆ ಹೇಳ್ತಾರೆ, ಚಡ್ಡಿ ಕುಡುಗೋಲು ನೇಗಿಲು ಚಾಕು ಚೂರಿಗಳ ಅವಿರತ ಕುಣಿತ, ಲಘುವಿಂದ ಆರಂಭಿಸಿದ್ದು ಕೊನೆಗೆ ರಕ್ತ ತಾಂಡವದವರೆಗೆ ರಕ್ತ ಚೆಲ್ಲಾಡುತ್ತೆ ಆ ಥರ ಕುಣಿತ. ನಿಷ್ಫಲ ತುಣುಕುಗಳು ಅನ್ನೋದು ಮೂರೇ ಸಾಲಿನ ಕವನಗಳು, 7 ಹನಿಗಳಿದೆ. ನಾ 2 ಮಾತ್ರ ಇಲ್ಲಿ ಓದ್ತಾ ಇದ್ದೀನಿ. ನೀವು ಅದನ್ನ ಆ ಚಿತ್ರವನ್ನ ನಾವು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಬೇಕು. ಕಲೆಗಾದರ ಹೊದಿಸಲು ತಾ ಶಾಲು ಹೊದಿಸಿದ ಖುಷಿ, ಕಲೆಗಾದರ ಹೊದಿಸಲು ತಾ ಶಾಲು ಕೊರೆದಿದೆ ಹೊಗಳಿಕೆ ತಗಡಿನಲ್ಲಿ ಹೊಡಿಕೆ ಮನೆಯಲ್ಲಿ ಕಾಯುವ ಬರಿಯೊಡಲು, ಮನೆ ಮಂದಿಗೆ ಅಲ್ಲಿ ಊಟಕ್ಕಿಲ್ಲ. 3 ಸಾಲಲ್ಲಿ ಬಹಳ ಸುಂದರವಾದ ಚಿತ್ರಣವನ್ನು ಒದಗಿಸ್ಕೊಡ್ತಾರೆ. ಇನ್ನೊಂದು, ಮಡದಿಯ ಮೋಹಕ ಮುಂಗುರುಳು ತಲೆಯನ್ನು ಸವರುವ ಮೃದು ಬೆರಳು ಮನ ಕರಗಿಪ ಕಂಪನಿ ಇರುಳು. ಮುಂಗುರುಳು ಆ ಮಗು ಸವರ್ತಾ ಇದೆ ತಲೆಯನ್ನ, ಆ ಕಂಬನಿ ಉದುರ್ತಾ ಇದೆ. ಅದು ಆ ಚಿತ್ರಣವನ್ನ 3 ಸಾಲಲ್ಲಿ ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ. ದ್ವಂದ್ವಗಳು, ಒಮ್ಮೆ ಮಾನಸ ಸರೋವರದ ಹಂಸ, ಮತ್ತೊಮ್ಮೆ ಬೀದಿ ಕೊಚ್ಚೆಯಲ್ಲಿ ಉರುಳಿ ನಲಿಯುವ ಹಂದಿ. ಎಂತ ವಿಪರ್ಯಾಸ ನೋಡಿ. ಇನ್ನೂ ಗಮ್ಮತ್ತು ಅಂದ್ರೆ ಇದು, ಮಾರುಕಟ್ಟೆಯ ಹೊಸ ಶಾಂಪೂವಿನಿಂದ ಅಜ್ಜಿಯ ತಲೆ ಬೋಳು. ಅಜ್ಜಿ ಹಳೆಯ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಬಂದಂತ ಹಿರಿಯಳು, ಅವಳು ಕೂಡ ಈಗ ಏನಾಗಿದೆ, ಆಧುನಿಕ ಶಾಂಪೂ ಹಚ್ಚಿಬಿಟ್ಟಿದ್ದಾಳೆ, ತಲೆ ಬೋಳಾಗಿದೆ. ಅಂದ್ರೆ ಈ ದ್ವಂದ್ವ, ಹಳೆತು ಹೊಸದ್ರ ದ್ವಂದ್ವ. ಗಂಟೆಗಟ್ಟಲೆ ಕಾದ ಸರತಿ ಸಾಲು, ಬಸ್ಸು ಬಂದಾಗ 1000 ಪಾಲು. ಅಷ್ಟೊತ್ತು ಕಾದು ನಿಂತಿರ್ತಾರೆ ಸರಿಯಾಗಿ ಕ್ಯೂನಲ್ಲಿ ಸರತಿಯಲ್ಲಿ, ಆದ್ರೆ ಬಸ್ ಬಂದ ಕೂಡಲೇ ಸರದಿ ಸಾಲೆಲ್ಲ 1000 ಪಾಲು. ಅಂದ್ರೆ ದೇಹದ ಮೇಲೆ ಮನಸ್ಸಿನ ಅತ್ಯಾಚಾರ, ಮನಸ್ಸಿನ ಮೇಲೆ ಬುದ್ಧಿಯ ವ್ಯಭಿಚಾರ ಇರಬಹುದೇ ಸ್ವಾಮಿ ಈ ದ್ವಂದ್ವಗಳಿಗೆಲ್ಲ ಕಾರಣ ಅನ್ನುತ್ತಾರೆ ಕವಿ. ಕ್ರಿಕೆಟ್ ಬಗ್ಗೆ ಕೂಡ ಕವನ ಇದೆ, ರಿಲಯನ್ಸ್ ಕಪ್ ಮತ್ತು ಭಾರತ, ಅದ್ರ ಬಗ್ಗೆ ಕೂಡ ಕವನ ಇದೆ. ಹಾಗೆ ಜಾಲಿ ಮರದಂತೆ ದುರ್ಜನರು ಅಂತ ಒಂದು ಕವನ. ಜಾಲಿ ಮರ ಸ್ವಲ್ಪವಾದ್ರೂ ಉಪಯೋಗಕ್ಕೆ ಬರುತ್ತೆ, ಆದ್ರೆ ಈ ದುರ್ಜನರು ಯಾಕೆ ಉಪಯೋಗಕ್ಕೆ ಬರ್ತಾರೆ? ಜಾಲಿ ಇದ್ದರೆ ಭೂ ಸವಕಲು ತಡೆಯುವ ಸಾಧನ, ಆದ್ರೆ ಮೌಲ್ಯಗಳು ಸವಕಲಾಗಲು ತಿರುಚಿ ಹೋಗಲು ಈ ದುರ್ಜನರ ಅಸ್ತಿತ್ವವೇ ಕಾರಣ ಅಂತಾರೆ. ಬದುಕು ಇಷ್ಟು ಬದಲಾದ್ರೆ ದಾಸರನ್ನೇಕೆ ದೂರೋಣ? ವರ್ಣಗಳು ಆ ಕವನದಲ್ಲಿ, ಬಿಳಿಯ ಮೊಟ್ಟೆಯಲಡಗಿದೆ ಕೆಂಪು ನೇಸರನ ಉದಯಕ್ಕೆ ಕೂಗುವ ಕಪ್ಪು ಕೋಳಿ. ಕೆಂಪು ನೇಸರ ಕಾಂತಿಯ ಸೂಚನೆ. ಭ್ರೂಣಗಳು, ಅಂಗಗಳ ಆಕಾರ ತಳೆಯದ ಲಿಂಗಗಳು, ಮೂಡಿರದ ಕಾಮಿಗಳ ನಣಕಿಸುವ ಪ್ರಣಯಿಗಳನ್ನೆಚ್ಚರಿಸುವ ಭ್ರೂಣಗಳು, ಕನ್ಯೆಯರ ಬೆಚ್ಚಿಸುವ ಭ್ರೂಣಗಳು. ಭ್ರೂಣಗಳ ಬಗ್ಗೆ ಬಹಳ ದೀರ್ಘವಾಗಿ ಇದೆ ಕವನ ಅದು. ಇವುಗಳಿಗೆ ಬಿಡುಗಡೆಯ ಪರಿವೇ ಇಲ್ಲ, ಕಾಲದ ಅರಿವೇ ಇಲ್ಲ, ಪರಿಪೂರ್ಣತೆಯ ಪರಿಕಲ್ಪನೆ ಇಲ್ಲ ಅಂತ ಹೇಳ್ತಾರೆ ಕೊನೆಯಲ್ಲಿ. ಆಸ್ಪತ್ರೆಯಲ್ಲಿ ಎನ್ನುವಂತ ಒಂದು ಕವನ. ಇಲ್ಲಿ ಏನಾಗಿದೆ, ಆಸ್ಪತ್ರೆಯ ಪೂರ್ತಿ ಚಿತ್ರಣವನ್ನು ಕೊಡ್ತಾರೆ, ರೋಗ ರುಜಿನ ಅಲ್ಲೆಲ್ಲ ಜನ ಅದೆಲ್ಲ ಆಸ್ಪತ್ರೆಯ ಚಿತ್ರಣವನ್ನು ಕೊಟ್ಕೊಂಡು ಕೊನೆಯಲ್ಲಿ ಅದನ್ನ ಒಂದು ರೀತಿಯಲ್ಲಿ ಇದನ್ನ ತರ್ತಾರೆ, ಸಮುದ್ರ ಮಂಥನದ ಚಿತ್ರ ತರ್ತಾರೆ. ಮೋಹದ ಮಡದಿ ಮಕ್ಕಳ ಮೃತ್ಯುಂಜಯ ಜಪದ ನಡುವೆ ದೇಹ ಜರ್ಜರಿತ ಆತ್ಮ ಆಕಾಶದಲ್ಲಿ ನೋಡುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲೆಲ್ಲೋ ಮಂದರ ಪರ್ವತ ಹೊತ್ತ ಕೂರ್ಮ ಮುಳುಗುತ್ತದೆ. ಹಾಲ ಹರಿಯುತ್ತಿದ್ದರೂ ಅಮೃತಕ್ಕಾಗಿ ಹಾತೊರೆದು ಕಾಯುತ್ತಾರೆ, ಅವನು ಬದುಕಬಹುದೇನೋ ಅಂತ. ಸಾಯಲು ಬಯಸದ ಜೀವ. ಇನ್ನು ನೋಡಿ ಸಮುದ್ರ ಮಂಥನ ಚಿತ್ರ ಹೇಗೆ ಕೊಡ್ತಾರೆ ಅಂದ್ರೆ, ಶಾಸ್ತ್ರ ಸಂಖ್ಯೆಯಲ್ಲಿ ದೇವದಾನವರು ಸುತ್ತುವರೆದು ಜಡವಾಗಿ ಹೊರಗಿದ ಮಂದರಕ್ಕೆ ಉಸಿರು ಕಟ್ಟುತ್ತಾರೆ. ಎಲ್ಲ ಡಾಕ್ಟರ್ ವೈದ್ಯರು ಅವರೆಲ್ಲ ನಿಂತಿರ್ತಾರಲ್ಲ ಸುತ್ತಮುತ್ತ. ವಿಪ್ಲವ ಗಾಯನ, ಇದೊಂದು ರೀತಿಯಲ್ಲಿ ಇಡೀ ಲೋಕ ನಾಶವಾಗ್ಲಿ ಅನ್ನೋ ಹಾಡುವಂತ ಒಂದು ಹಾಡು, ಒಂಥರ ರೌದ್ರ ಗೀತೆ, ಒಂಥರ ಲಯಕಾರಕ ನೃತ್ಯ ಇದ್ದಾಗಿದೆ ಇದು. ನೀನಂತಹ ರಾಗವ ಹಾಡೆಲೋ ಅದರ ನಿಮ್ ತಲೆ ಕೆಳಗಾಗಲಿ ಲೋಕ, ನಿಯಮಗಳ ಈ ಬಂಧನ ಮುರಿಯಲಿ, ಪ್ರಳಯವೆಬ್ಬಿಸುವ ಕಂಗಳು ತೆರೆಯಲಿ, ನಾಶವಾಗಲಿ ಅನ್ನುತ್ತಾರೆ. ರುದ್ರ ಶಿವತಾಂಡವದ ಚಿತ್ರ ಮೂಡುತ್ತದೆ. ಕವಿತೆಯ ಸಶಕ್ತ ಸಾಲುಗಳು ಗಮನ ಸೆಳೆಯುತ್ತವೆ. ಜೀವನ ಗೀತೆಯ ಮರೆಸು, ಮೃತ್ಯು ಗೀತೆಯಲ್ಲಿ ಕಂಠವ ಬೆರೆಸು, ವೃದ್ಧ ಗೀತೆಯ ಕ್ಷುಬ್ಧರಾಗುವುದು ಹೊರಟಿದೆ ಎನ್ನಂತರ ತರದಿಂ. ನೀನಂತಹ ರಾಗವ ಹಾಡೆಲೋ ಅದರಿಂ ತಲೆ ಕೆಳಗಾಗಲಿ ಲೋಕ. ಗಾಯಾಳು ಅನ್ನುವ ಕವನದಲ್ಲಿ ಗಾಯ ಆಗಿ ಒಣಗಿ ಆಗುವವರೆಗಿದ ಎಲ್ಲ
ಒಂದು ಹಂತವನ್ನು ಅವರು ವರ್ಣಿಸ್ತಾರೆ. ದ್ರವ ಸುತ್ತಲ ಬೆರಳಿಂದ ದ್ರವ ಹೊರಸೂಚಿದರೆ ಸ್ವಲ್ಪ ಸಮಾಧಾನ, ಈಗ ಹಾಡು ಅದು ಹೋಗುತ್ತೆ. ಗಾಯಾಳು ಕವನ. ಮತ್ತೊಂದು ಕವನ, ಎಷ್ಟು ಹುಲ್ಲು ಬೇಕು. ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ, ಷಷ್ಠಿ ಪೂರ್ತಿಯಲ್ಲಿ ಕುಟ್ಟಾಣಿಯ ಜೊತೆ ಸೆಟ್ಟು ಹಲ್ಲು ಸಾಕು. ಈ ಮನುಷ್ಯನಿಗೆ ಈ ಸಾಕು ಅನ್ನೋದೇ ಇಲ್ಲ, ಎಷ್ಟು ಮಾಡಿದ್ರು ಇನ್ನೂ ಬೇಕು ಬೇಕು ಬೇಕು. ಅದನ್ನ ವಿಡಂಬನೆಯಾಗಿ ಹೇಳ್ತಾ ಇದ್ದಾರೆ. ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕು. ಮಂಗಳ ಗ್ರಹಕ್ಕೆ ಹೋದ, ಚಂದ್ರ ಗ್ರಹಕ್ಕೆ ಹೋದ, ಚಂದ್ರನ ಮೇಲೆ ಹೋಗಿ ಆಯ್ತು, ಮಂಗಳನ ಮೇಲೆ ಹೋಗಿ ಆದ್ರೂ ತೃಪ್ತಿ ಇಲ್ಲ, ಭೂಮಿಯನ್ನು ಹೊಲಸುಗೆಡಿಸಿ ಆಯ್ತು, ಇನ್ನು ಬ್ರಹ್ಮಾಂಡವೇ ಬೇಕೇನು ಅಂತ ಕೇಳ್ತಾರೆ. ನಾನೇ ಮಹತ್ತು ಎಂಬ ಅಹಂಕಾರದಲ್ಲಿ ಮೆರೆಯುತ್ತಿರುವ ಮನುಷ್ಯನಿಗೆ ಅಂಕುಶವಿಡುವಂತೆ ಒಂದು ಕಿವಿ ಮಾತು ಹೇಳ್ತಾರೆ. ಕಣ್ಣ ದೃಷ್ಟಿಯಲ್ಲಿ 2 ಬಗೆಗಳು, ಒಳಗೂ ಹೊರಗೂ ಇರಲಿ. ನಿನ್ನ ಸೃಷ್ಟಿಯಲ್ಲಿ ನಾನೊಂದು ಅಣು ಎಂಬ ಅರಿವು ಮೊದಲು ಬರಲಿ. ಆಟವ ನೋಡಿದರೆ ನಮ್ಮ ಅನ್ನುವಂಥ ಕವನ. ಇದು ಮಕ್ಕಳ ತುಂಟಾಟದ ಬಗ್ಗೆ ಇದೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಯ ಆಟವ ನೋಡಿದರೆ ನಮ್ಮ ಅಂತ ಮಗಳ ತುಂಟಾಟವನ್ನ ಚಿತ್ರಿಸ್ತಾರೆ. ಸಮನ್ವಯ ಕವನದಲ್ಲಿ ಭೇದ ಭಾವ ತೊರೆಯುವಂತೆ ಸಲಹೆ ನೀಡ್ತಾರೆ. ನೀನಾರು ಪರರಾರು, ಎಲ್ಲ ನಿನ್ನವರೆಂದು ನೀ ತಿಳಿಯೇಕೆ. ಕೊನೆಯಲ್ಲಿ ಹೇಳ್ತಾರೆ, ನಿನ್ನ ನೀನೇ ಬಂಧಿಸಿದ ಬೇಲಿಯನ್ನು ಹಿಗ್ಗಿಸಿ ವಿಶ್ವದೆಲ್ಲೆಯ ಮಾಡು. ವಿಶ್ವಮಾನವ ಪ್ರಜ್ಞೆಯನ್ನ ಮೆರೀತಾರೆ. ನಾಲಿಗೆ ನುಣುಪಾಗಿ ಸಾಣೆ ಹಿಡಿದ 2 ಬದಿಯ ಖಡ್ಗ, ಬಲು ಅಪಾಯಕಾರಿ. ಪರನಿಂದೆ ಅವರಿವರ ಬಗ್ಗೆ ಮಾತಾಡುತ್ತಾ ರುಚಿಯಾದ ಸವಿಭೋಗ ಸವಿಯುವ ನಾಲಿಗೆ. ಪರದೋಷ ಪರಮಾಣುವನ್ನು ಪರ್ವತಗೈದು ಸ್ಫೋಟಿಸುವ ನಿನ್ನ ಜಾದುಗಂತೂ ಹುಚ್ಚೆದ್ದು ಕುಣಿದು ಕರತಾಡನ ಮಾಡದವನೇ ಗುಗ್ಗು. ಕೊನೆಯಲ್ಲಿ ಕವಿ ನೀನು ಮೆಚ್ಚುವಂತಹ ಮತ್ತೊಬ್ಬರ ಕೃತಿಯನ್ನು ನೋಡಿಲ್ವೇ, ಸತ್ಯ ಹೇಳು ಎಂದು ಪ್ರಶ್ನಿಸುತ್ತಾರೆ. ಕವಿ ಗುಣಕ್ಕೆ ಮತ್ಸರವಿಲ್ಲ ಎಂಬಂತೆ ಉತ್ತಮ ಸಾಹಿತ್ಯದ ಕುರಿತು ಮಾತಾಡಬೇಕೆಂಬುದೇ ಕವಿಯ ಇಂಗಿತವಾಗಿದೆ. ಶಿವಾಷ್ಟಕ ಇದು ಒಂದು ಪ್ರಾಸಬದ್ಧವಾದ ಗೀತೆ. ಇದು ಸ್ತೋತ್ರ ಚಂದ್ರಿಕೆಯಲ್ಲಿ ಕೂಡ ಪ್ರಕಟವಾಗಿದೆ. ಚಾರು ಗೀತ ಋಷಿ ಕೀರ್ತನ ಶ್ರೋತ ವೀರಭದ್ರ ನರ್ತನ ಸಂಪ್ರೀತ ಶೂಲಾಂಕಿತ ಭದ್ರ ಸ್ಥಿತ ಅತೀತ ಶಿವ ಶಿವ ಭೋ ಹರ ಹರ ಶಂಭೋ. ಸುಂದರವಾದ ಶಿವಾಷ್ಟಕ ಇದು. ಕಾಲ ಸರಿದು ಹೋಗುವ ಪರಿಯನ್ನ ಈ ಕವನದಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಯಾಕಂದ್ರೆ ಬೀಜದಲ್ಲಿ ಸುಪ್ತ ಹೆಮ್ಮರ ಇರುತ್ತೆ. ಬೀಜದಿಂದ ಮರ, ಮರದಿಂದ ಬೀಜ, ಭೂತದಿಂದೊಗೆಯದ ಭವಿಷ್ಯ, ಭವಿಷ್ಯ ಕೆಡೆಕೊಡದ ಭೂತ. ವರ್ತಮಾನ ಅದು ಭವಿಷ್ಯ ಭೂತದೆಡೆ ಜಿಗಿಯುವ ಅತಿ ಸೂಕ್ಷ್ಮ ಬಿಂದು. ಕಾಲದ ಅನಂತ ರೇಖೆಯ ಮೇಲೆ ನಿರಂತರ ಚಲಿಸುವ ವಿಲಕ್ಷಣ ಬಿಂದು. ಭೂತ ಅರಿತು ವರ್ತಮಾನ ಮರೆತು ಭವಿಷ್ಯಕ್ಕೆ ಹಾಕುವ ಇಣುಕು ಬಹುದೊಡ್ಡ ಅಣುಕು ಅಂತಾರೆ. ನಿಜ ಅಲ್ವಾ ಇದು? ಸದಾ ನಮಗೆ ಭವಿಷ್ಯದ ಚಿಂತೆ, ಭೂತ ವರ್ತಮಾನವನ್ನು ಮರೆತು ಬಿಡ್ತೇವೆ. ಕೇಳುವ ತಂಗಿ ಅನ್ನುವ ಕವನ. ಈ ಕವನ ಬಹಳ ಜನಪ್ರಿಯವಾಗಿತ್ತು. ಇದು ಚಿಕ್ಕಮಗಳೂರು ಕಣ್ಣನ್ರವರು ಉದಾಹರಿಸಿದ್ದಾರೆ. ಈ ಕವನವನ್ನ ಬಹಳ ಸತಿ ಉದರಿಸ್ತಿದ್ರು ಅವರು ಅವರ ಮಾತುಗಳಲ್ಲಿ. ಶಿಶುನಾಳ ಶರೀಫರ ಕೋಡಗನ ಕೋಳಿ ನುಂಗಿತ್ತ ದಾಟಿಯಲ್ಲಿ ಈ ಕವನ ಇದೆ. ಒಬ್ಬಳು ಕಾನ್ವೆಂಟ್ ಶಾಲೆಗೆ ಹೋಗುವುದನ್ನ ಈ ಕವನ ಚಿತ್ರಿಸುತ್ತೆ. ಕಾಲ್ಚೀಲವ ನುಂಗಿ, ಕಾಲ್ಚೀಲ ಬೂಟನ್ನು ನುಂಗಿ, ಕೊಂಡು ತಂದ ಪಾಲಿಶ್ ಡಬ್ಬವ ಬೂಟು ನುಂಗಿತ್ತ ತಂಗಿ. ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳವ್ವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ. ಕೈಯಿ ಬಳೆಗಳ ನುಂಗಿ, ಟೈಯಿ ಕುತ್ತಿಗೆ ನುಂಗಿ, ಪುಸ್ತಕ ತುಂಬಿದ ಭಾರಿ ಚೀಲ ಬೆನ್ನನೆ ನುಂಗಿತ್ತ ತಂಗಿ. ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳವ್ವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ ಅಂತ ಆ ದಾಟಿಯಲ್ಲೇ ಬರ್ದಿದ್ದಾರೆ. ಹಾಗೆ ಆತರ ಸಣ್ಣ ಮತ್ತೊಂದಿದೆ, ನಿನ್ನೆ ದಿನ ಅಂತ. ಹೋಳಿ ಹಬ್ಬಕ್ಕೆ ಆ ಜನ ಎಲ್ಲ ಬರೋದನ್ನ ಈ ಸಿದ್ಧಲಿಂಗಯ್ಯನವರ ನಿನ್ನೆ ದಿನ ಕವನದ ದಾಟಿಯಲ್ಲಿ ಬರೀತಾರೆ. ಅದು ಮತ್ತೊಂದು ಅಣುಕು ಗೀತೆ ಅನ್ಬೋದು. ಹಾಸ್ಯ ಕವಿತೆ. ಹಾಸ್ಯಕ್ಕೆ ವಸ್ತು ಹುಡುಕಿದೆ, ಮೊದಲು ಸಿಕ್ಕಿದ್ದು ಹೆಂಡತಿ, ಅಲ್ಲೇ ಆತು ನೋಡಿ ಫಜೀತಿ. ಹಾಸ್ಯ ಕವಿತೆ. ಅದು ಮುಂದೆ ಹೇಳ್ತಾರೆ, ಮಂದಿ ನಗಬೇಕಾರೆ ಹೋಗ್ತೀನಿ, ಆದ್ರೆ ಮಂದಿ ನಗುವುದಾಗದಿದ್ರೆ ನಾನು ಯಾಕೆ ಕಳಬೇಕು ಅಂತೀನಿ. ನನ್ನ ಪಾಡ್ ನೋಡಿ ಮಂದಿ ನಗು ಹಾಗಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ನಗರಪ್ಪ ಅಂತಾರೆ. ಇದು ಹಾಸ್ಯಗೀತೆ. ಮಸಣದ ಹೂವುಗಳು. ಇದರಲ್ಲಿ ಹನಿಗಳಂತಿರುವ 6 ಹೂಗಳು ಎಲ್ಲವೂ ಚೆನ್ನಾಗಿದೆ. ನಾವೊಂದು 2 ಮಾತ್ರ ಹೇಳ್ತಾ ಇದ್ದೀನಿ. ಬಂಬೂ ಬಜಾರಿನಲ್ಲಿ ತೊಟ್ಟಿಲು ಚಟ್ಟ 2 ಸಿಗುತ್ತವೆ. ತೊಟ್ಟಿಲ ಬೆಲೆ ಅಷ್ಟೇನಿಲ್ಲ,
ಚಟ್ಟಕ್ಕೆ ಬೆಲೆ ಹೆಚ್ಚು. ಯಾಕೆಂದರೆ ನಮಗೆ ಚಟ್ಟ ಬೇಕೇ ಬೇಕೆಂದು ಅಂಗಡಿಯವನಿಗೆ ಗೊತ್ತು. ಶವವಾಹನ ಹಿಂದೆ ಹಾಕಿ ಸೈಕಲ್ ಮೇಲೆ ಸರ್ಕಸ್ ಮಾಡುತ್ತಿದ್ದ ಒಬ್ಬ. ಶವವಾಹನ ಹಿಂದೆ ಹಾಕೊಂಡು ಜ್ವರ ಓಡ್ತಾ ಇದೆ ಮುಂದೆ, ಶವವಾಹನ ಹಿಂದೆ. ಶವವಾಹನ ಅವನ ಹಿಂದೆಯೇ ಇತ್ತು. ಅಂದ್ರೆ ಸಾವು ಅವನ ಹಿಂದೆ ಇರೋದನ್ನ ಅವನು ಗಮನಿಸಿಲ್ಲ, ಅವನೇನೋ ಹಿಂದಾಕಿ ಖುಷಿಯಿಂದ ಓಡ್ತಾ ಇದ್ದಾನೆ. ಇನ್ನೊಂದು ಕವನ, ಅಳಿಸುವ ಬರವನು. ಅಂದ್ರೆ ನಮ್ಮ ಭವಿಷ್ಯ ಚೆನ್ನಾಗಿಲ್ಲ ಅಂತ ಆದ್ರೆ ಯಾಕೆ ಬೇಕು, ಅದನ್ನು ಅಳಿಸಿ ಹಾಕ್ಬಿಡು ಅಂತಾರೆ ವಿಧಿಗೆ. ಅದು ಒಂದು ರೀತಿಯಲ್ಲಿ ನಾಟಕೀಯವಾಗಿದೆ ಸಾಲುಗಳು. ನಿನ್ನ ಕುಂಡಲಿಯಲ್ಲಿ ನನ್ನ ಮುಂದಿನ ಬಾಳು ಕದರಿಸಲಾಗದಂತೆ ಹುದುಗಿದೆ ಆದರೆ ಎಲೆ ಜ್ಯೋತಿಷಿ ಸುಡುವಂತ ಕುಂಡಲಿಯ. ಹಸ್ತರೇಖೆಗಳಲ್ಲಿ ನಾನು ನಡೆಯುವ ದಿಕ್ಕು ಬದಲಿಸಲಾಗದಂತೆ ಮಲಗಿದೆ ಆದರೆ ಇದೋ ಸಾಮುದ್ರಿಕ ಕಡಿನನ ಹಸ್ತವನು. ಫಾಲ ಪಟ್ಟಕದಲ್ಲಿ ಬಾಳ ಮುಂದಿನ ಘಟ್ಟ ಅಲುಗಿಸಲಾಗದಂತೆ ಸ್ಥಿರವಾಗಿದ್ದರೆ ಓ ವಿಧಿಯೇ ಅಳಿಸುವ ಬರಹವನು ಅಂತಾರೆ. ಬಹಳ ಪ್ರಭಾವಶಾಲಿಯಾಗಿದ್ದೆ. ಅಂದ್ರೆ ಅಂತ ಭವಿಷ್ಯ ಒಂದು ವೇಳೆ ನನ್ನ ಇದ್ರೆ ಅದನ್ನು ಅಳಿಸ್ಬಿಡು, ಅದು ಬೇಡ ಬೇಡ ಅಂತ. ಇನ್ನು ಮುಂದೆ ಅತ್ಯಂತ ಉತ್ತಮವಾದ 2 ಕವನಗಳು. ಕಾಣುತ್ತಿರುವುದೀಗಿಷ್ಟೇ, ಇದು ಬಹಳ ಸುಂದರವಾದ ಕವನ. ಬಹುಶಃ ಶ್ರಾವಣ ಮಾಸ ಮುಡಿದ ಮೇಲೆ ಇದನ್ನ ವೇದಿಕೆಯಲ್ಲಿ ಹಾಕ್ಬೇಕು ಅಂತ ವಿನಂತಿಸ್ತೇನೆ, ಯಾಕಂದ್ರೆ ಇದ್ರ ಒಳ್ಳೆ ಚರ್ಚೆಗಳಾಗಬಹುದು. ಸಂಕಲನದ ಶೀರ್ಷಿಕೆ ಕೂಡ ಇದೇ ಆಗಿದೆ, ಕಾಣುತ್ತಿರುವುದೀಗಿಷ್ಟೇ. ಇದೊಂದು ಪಯಣ, ಒಂದು ಪ್ರಘಾತ ಅಂತ ಹೇಳ್ಬೋದು. ಇದು ಒಂದು ಪಯಣದ ಚಿತ್ರಣವನ್ನು ಕೊಡ್ತಾರೆ. ನೀರಿನಲ್ಲಿ ಸುಂದರವಾದ ಪ್ರಯಾಣ ಆರಂಭವಾಗುತ್ತೆ. ಅಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಬೆಳಕಿನ ಧಾರೆ, ನಕ್ಷತ್ರ, ತಂಪು ಮೋಡ, ನೀರು, ಸುಳಿ, ಕೊಕ್ಕರೆ, ಮೀನು, ನಡುಗಡ್ಡೆಯಲ್ಲಿ ನಿಲ್ಲುವ, ಹಿಂಗೆ ನೋಡ್ಕೊಂಡು ಹೋದಾಗ ಏನಾಗುತ್ತೆ, ಆ ನಾವೆಯಲ್ಲಿ ಪ್ರಯಾಣ ನೀರಿನಲ್ಲಿ ಅದು ನಡುಗಡ್ಡೆಯಲ್ಲಿ ನಿಲ್ಲುತ್ತೆ. ನಡುಗಡ್ಡೆಯಲ್ಲಿ ನಿಂತಾಗ ಇನ್ನೇನು ನಡುಗಡ್ಡೆ ಸುತ್ತಾಡ್ಕೊಂಡು ನೋಡೋಣ ಅಂತ ನಡುಗಡ್ಡೆಗೆ ಹೋಗ್ತಾರೆ. ಅಲ್ಲಿ ಸುತ್ತಾಟ, ಬಂಡೆಯಲ್ಲಿ ಅಸ್ಪಷ್ಟ ಬರಹ. ಆ ಕವನನೇ ಓದ್ಬೇಕು ಅನ್ಸುತ್ತೆ, ಆದ್ರೆ ಸಮಯ ಇಲ್ಲದೆ ಇರೋದ್ರಿಂದ ನಾನು ಆ ಕವನ ಓದ್ತಾ ಇಲ್ಲ, ಯಾಕಂದ್ರೆ ಆ ಸಮಯದೊಳಗೆ ಎಲ್ಲ ಕೃತಿಗಳ ಬಗ್ಗೆ ನಾನು ಹೇಳ್ಬೇಕಾಗಿರೋದ್ರಿಂದ. ಬಂಡೆಯಲ್ಲಿ ಅಸ್ಪಷ್ಟ ಬರಹ, ಶಾಸನ, ಹಳೆ ಮಂಟಪ ಎಲ್ಲ ನೋಡ್ತಾರೆ. ಒಳಗೆ ಗರ್ಭಗೃಹ, ಶೂನ್ಯ ಸಿಂಹಾಸನ, ಅಧಿಪತಿಯ ಸಮಾಧಿ, ಅದ್ರ ಕೆಳಗಡೆ ಅಲ್ಲೊಂದು ಗುಡಿ, ಅಲ್ಲೊಂದು ಉದ್ಭವ ಲಿಂಗ. ಅದು ಬರೀ ಕಲ್ಲಲ್ಲ, ಸಪ್ತರ್ಷಿಗಳು ಅಲ್ಲಿ ರಾತ್ರಿ 2:30ವರೆಗೆ ಬರ್ತಾರಂತ. ಅಲ್ಲಿ ಎಲ್ಲರೂ ಸಪ್ತರ್ಷಿಗಳು ಅಲ್ಲಿ ಬರ್ತಾರೆ ಅಂತ ರಾತ್ರಿ ದರ್ಶನಕ್ಕೆ ಬರುವುದು ಸುಳ್ಳಲ್ಲ. ಹೇಳಿದ್ಯಾರು? ಅಲ್ಲೊಬ್ಬ ಅವಧೂತ. ಅವರ ಮಂತ್ರ ಹೇಳೋದನ್ನು ಕೇಳಿದ ನಾನು. ಅಲ್ಲೊಬ್ಬ ಅವಧೂತ, ಕುರುಚಲು ಗಡ್ಡ, ದಪ್ಪ ದುಪ್ಪಟಿ ಕೋಲು ಅವನಿಗೆ. ಇದೆಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ, ಕಾಣುತ್ತಿರುವುದು ಈಗಿಷ್ಟೇ, ಕಾಣುತ್ತಿರುವುದು ಈಗಿಷ್ಟೇ. ನಿಂತ ನಡುಗಡ್ಡೆ, ಸ್ಥಿರವಾದ ಕಲ್ಗಂಬ, ಸ್ಥಾವರ ಲಿಂಗ, ಅಬ್ಬಬ್ಬ ಅದ ಸುತ್ತಿದೆಷ್ಟೋ ಹೆಡೆಯ ಜಟಕಟ ಸರ್ಪ. ನೀರೋಟವೂ ಇಲ್ಲ, ನೌಕೆಯೂ ಇಲ್ಲ. ಅಂದ್ರೆ ಇಡೀ ಇದು ಇಷ್ಟೊತ್ತು ಪ್ರಯಾಣ ಮಾಡ್ಕೊಂಡು ಬಂದದ್ದು ಹೌದು, ಈ ನಡುಗಡೆಗೆ ಬಂದಿದ್ದು ಇಳಿದದ್ದು ಹೌದು. ಆದ್ರೆ ಈಗೇನ್ ಕಾಡ್ತಾ ಇದೆ ಅಂದ್ರೆ ಇಷ್ಟೇ, ಏನು, ಸ್ಥಿರವಾದ ಕಲ್ಗಂಬ, ಸ್ಥಾವರ ಲಿಂಗ. ಅಂದ್ರೆ ಈ ಪಯಣವನ್ನ ನಮ್ಮ ಬದುಕಿಗೂ ಹೋಲಿಸ್ಬೋದು. ಯಾಕಂದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಕಾಣ್ತಾ ಇರೋದು ಇಷ್ಟೇ. ಹಾಗೆ ಮತ್ತೆ ನಮ್ಮ ಇಂದ್ರಿಯಗಳ ಮಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ನಮಗೆಲ್ಲವನ್ನು ಕಾಣುವಂತಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಇಂದ್ರಿಯಗಳಿಗೆ ಮಿತಿ ಇದೆ. ಈಗೇನ್ ನೋಡ್ತೇವೆ ಅಷ್ಟೇ, ನಮಗೆ ನಮ್ಮ ಎಲ್ಲ ಪಂಚೇಂದ್ರಿಯಗಳಿಗೂ ಮಿತಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬಹುದು. ಇನ್ನೂ ಒಂದಂದ್ರೆ, ಇಡೀ ಒಂದು ವಿಷಯದಲ್ಲಿ ಈ ನಡುಗಡ್ಡೆ ಏನಂದ್ರೆ ಒಂದು ನಮ್ಮ ಹೊರಮನಸ್ಸು ಅಹಮ್ಮಿನ ಪ್ರತೀಕವಾಗಿ ಕೂಡ ಗ್ರಹಿಸ್ಬೋದು. ಅಹಮ್ಮಿನ ಪ್ರತೀಕವಾಗಿ ಗ್ರಹಿಸಿದ್ರೆ ಈ ಒಳಗಡೆ ಏನು ನಮ್ಮ ಸ್ಥಾವರ ಲಿಂಗ ಇದೆ ಅದು ಸ್ವಯಂ. ಅಹಂ ಮತ್ತು ಸ್ವಯಂ ಅನ್ನ ಈಗ ನಮಗೆ ಕಾಣಿಸ್ತಾ ಇರೋದು ಒಳಗಡೆ ಒಂದು ಆಧ್ಯಾತ್ಮದ ಕಿಡಿ. ಸ್ವಯಂ ಅಲ್ಲಿ ನಾವು ಎಲ್ಲಿಯೋ ಕೇಂದ್ರಿತವಾಗಿದ್ದೇವೆ ಅಂತ ಕೂಡ ಅರ್ಥೈಸ್ಬೋದು. ಹೀಗೆ ಈ ಕವನ ವಿವಿಧ ಅರ್ಥಗಳನ್ನು ಕೊಡುತ್ತೆ. ಇದೊಂದು ಉತ್ತಮವಾದ ಪ್ರಘಾತ. ಕೊನೆಯಲ್ಲಿ ಕವನ ತಟಸ್ಥವಾಗಿ ನಿಂತಂತೆ ನಮ್ಮನ್ನ ಅಲ್ಲಿಯೇ ನಿಲ್ಲಿಸುತ್ತದೆ, ಮರಳಿ ಹೋಗಲಾಗದ ಹಾಗೆ. ಇದು ಕವನದ ಚೆಲುವು. ಇನ್ನೊಂದು ಕವನ ಕಲ್ಲಾನೆ ಕರೆ. ಇದು ಕೂಡ ಬಹಳ ಸುಂದರವಾಗಿದೆ, ಬಹಳ ಸೊಗಸಾದ ಕವನ. ಯಾಕಂದ್ರೆ ಇಲ್ಲಿ ಖಾಲಿ ಹೊಲದಲ್ಲಿ ಕಲ್ಲಾನೆ ಮೇಯುತ್ತಿರುವೆಡೆಗೆ ಪಯಣ. ಇಲ್ಲಿಗೆ ಅಂದ್ರೆ ಖಾಲಿ ಹೊಲ, ಆದ್ರೆ ಅಲ್ಲಿ ಮೇಯ್ತಾ ಇದೆ. ಯಾವುದು ಮೇಯ್ತಾ ಇರೋದು? ಕಲ್ಲಾನೆ. ಕಲ್ಲಾನೆ ಮೇಲಿಕ್ಕೆ ಸಾಧ್ಯವೇ? ಆದ್ರೆ ಗಣಪತಿ ಹಾಲು ಕೊಡದ ಅನ್ನುವಂಥ ಪ್ರತೀತಿಗಳು ಬರುತ್ತಲ್ಲ, ಆದ್ರೆ ಇಲ್ಲಿ ಹಾಗಲ್ಲ. ಇದೊಂದು ಪಯಣ, ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ನೋಡ್ಲಿಕ್ಕೆ ಹೋಗ್ತಾ ಇರೋ ಜಾಗವನ್ನ ಎಷ್ಟು ಒಂದೇ ಸಾಲಲ್ಲಿ ಹೇಗೆ ಹೇಳ್ತಾ ಇದ್ದಾರೆ, ಗಾಡಿ ಜಾಡಿನ ಹಾದಿ ಬೇರೊಂದು ಭಾಷೆ. ಹಾದಿ ಸರಿ ಇಲ್ಲ ಅಲ್ಲಿ, ಯಾವುದೋ ಕಾಡು ಇದು ಗಾಡಿ ಜಾಡಿನ ಹಾದಿ ಬೇರೊಂದು ಭಾಷೆ. ಅಂದ್ರೆ ನಾವು ಇಲ್ಲಿ ಈ ನಾಡೇ ಅಲ್ಲ, ಅದು ಬೇರೆ ನಾಡು. ಅಷ್ಟನ್ನು ಈ ಒಂದೇ ಸಾಲಲ್ಲಿ ಹೇಳ್ಬಿಟ್ಟಿದ್ದಾರೆ.
ಒಂದೇ ಸಾಲಲ್ಲಿ ಅಷ್ಟು ನಿಮಗೆ ಅದು ಜಾಗದ ಚಿತ್ರಣವನ್ನು ಕೊಡ್ತಾರೆ, ಅದು ಎಲ್ಲಿದೆ ಅನ್ನೋ ಒಂದು ಪರಗತ ಸ್ಥಳ ಅನ್ನುವ ಚಿತ್ರಣವನ್ನು ಕೊಟ್ಬಿಡ್ತಾರೆ. ಗಾಡಿ ಜಾಡಿನ ಹಾದಿ ಬೇರೊಂದು ಭಾಷೆ, ಮೆಲ್ಲಗಿಳಿಯುವ ಸೂರ್ಯ ಪಡುವಣದ ದಿಬ್ಬ ನಡೆದು ಸೇರಬೇಕು. ಸೊ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ ಅವರು ಇಡೀ ಕವನದಲ್ಲಿ. ಯಾಕಂದ್ರೆ ನೀವೆಲ್ಲೂ ನಿಲ್ಬೇಡ ಅಂತ ಹೇಳ್ತಾರೆ. ಗೋವುಗಳ ಮಂದೆ ದೊಡ್ಡಿ ಗೋವಳರು ಕೂಡುವುದಕ್ಕೆ ಆರಾಮ ಜಗಲಿ, ಅಲ್ಲಿ ಆರಾಮ ಜಗಲಿ ಇದೆ. ಬಿಚ್ಚಬಹುದಿಲ್ಲೇ ಕಟ್ಟಿ ತಂದಿಹ ಬುಚ್ಚಿ, ಬಿಚ್ಚಬಹುದಿಲ್ಲೇ ಕಟ್ಟಿ ತಂದಿಹ ಬುತ್ತಿ, ಇರಲಿರಲಿ ಮರೆಯದಿರು ಗುರಿಯನ್ನು, ಗುರಿ ಮರಿಬೇಡ. ಖಾಲಿ ಹೊಲದಲ್ಲಿ ಕಲ್ಲಾನೆ ಮೇಯ್ತಿರೋಡೆಗೆ, ಪಯಣ ಇಲ್ಲಿಗೆ ಅಲ್ಲಿಗೆ. ಈಗ ಹೋಗುವಾಗ ದಾರಿಯಲ್ಲಿ ನಾನಾ ಥರದ ನಮಗೆ ಇಡೀ ಒಂದು ಚಿತ್ರಣವನ್ನೇ ಕೊಡ್ತಾರೆ. ಅಲ್ಲಿ ಹದಿಬದೆಯ ಕಾದ ವೀರಗಲ್ಲಿದೆ, ಹಠಯೋಗಿಯ ಸಮಾಧಿ ಇರುತ್ತೆ, ಕೋಟೆ ಹುಲ್ಲು ಪಾಚಿ ಕರಿಕಲ್ಲು, ಕೋಟೆ ಗುಂಟ ನಡೆಯಬೇಕು, ಕೋಟೆ ಗೋಡೆಯ ಗುಂಟ ನಡೆಯಬೇಕು. ಏಕೆ ಕಟ್ಟಿದ್ದಿ ಭದ್ರಕೋಟೆ, ಬಾಗಿಲೇತಕ್ಕೆ ಇದಕ್ಕೆ, ತೆರೆ ಇರೋ ಯಾರಾದರೂ ಹೋಗ್ತಾರೆ, ತೆರೆ ಇರೋ ಯಾರಾದರೂ, ಗಂಟಲು ಒಣಗುತ್ತಾ ಬಂತು, ಬಾಗಿಲು ತೆಗಿತಾ ಇಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಆಹಾ ಏನಿ ಮಾಯೆ, ಕೋಟೆ ಯಾವುದೋ ಭಾಗ ಬಾಗಿಲೋ ಎಂಬಂತೆ ತೆರೆಯಿತಲ್ಲ, ಅದು ಬಾಗಿಲಲ್ಲ, ಆದ್ರೆ ಯಾವುದೋ ಭಾಗ ಬಾಗಿಲೋ ಎಂಬಂತೆ ತೆರೆಯಿತಲ್ಲ, ಅದೋ ಕಲ್ಲಾನೆ ಖಾಲಿ ಹೊಲ ಮೇಯುತ್ತಿದೆ. ಆ ಅದ್ಭುತವಾದ ದೃಶ್ಯ, ಅರಸಿ ಬಂದ ದೃಶ್ಯ ಕೊನೆ ಕಾಣಿಸುತ್ತೆ. ಅದೋ ಕಲ್ಲಾನೆ ಆಹಾ ಖಾಲಿ ಹೊಲ ಮೇಯುತ್ತಿದೆ. ತೆಗಿ ಎಲ್ಲಿ ಚಿತ್ರಗ್ರಾಹಿ ಬೇಕು ನಿನಗಾವ ಭಂಗಿ, ಚಿತ್ರ ಎಷ್ಟಾಯ್ತೆಂಬ ಎಣಿಕೆ ಬೇಡ, ಗ್ರಹಣ ಫಲಕವೇ ಇಲ್ಲ ಮರೆಯಬೇಡ. ಇದು ಬಹಳ ಒಳ್ಳೆ ಕವನ, ಅದ್ಭುತವಾದ ಕವನ. ಇದನ್ನು ಇಡೀ ಕವನ ಓದಿದ್ರೆ ಬೇರೆ ಬೇರೆ ಅರ್ಥವನ್ನ ನಾವು ಗ್ರಹಿಸಬಹುದಾಗಿದೆ. ಹಾಗೆ ಇವರು ಮಕ್ಕಳಿಗಾಗಿ 2 ಕವನ ಸಂಕಲನ ತಂದಿದ್ದಾರೆ. ಒಂದು ಹಕ್ಕಿಗಳ ಕಾಗುಣಿತ, ಮತ್ತೊಂದು ಪುಟ್ಟಿಯ ಕನಸು. ಈ ಪುಟ್ಟಿಯ ಕನಸಿಗೆ ಆರ್ಯಭಟ ಪ್ರಶಸ್ತಿ ತಂದಿದೆ. ಪುಸ್ತಕಗಳ ಪರಿಚಯವನ್ನು ಆಗಲೇ ಅವರು ಪರಿಚಯದಲ್ಲೇ ಹೇಳಿಬಿಟ್ಟಿದ್ದಾರೆ, ಎಲ್ಲ ಪುಸ್ತಕಗಳು ಯಾವಾಗ ಬಂತು ಅಂತ ಪುನಃ ಹೇಳೋದಿಲ್ಲ. ಇದು ಹರಿಹರ ಪ್ರಿಯರ ಮುನ್ನುಡಿ ಇದೆ ಇದಕ್ಕೆ. ಅಳುವೆ ಏಕೆ ಮರಿ ಗಂಟಲಲ್ಲಿ ಉರಿ, ಏನು ತಿಂದೆ ಮರಿ ಖಾರ ಕಡಲೆಪುರಿ. 4 ಸಾಲು, ಎಲ್ಲ ಸರಳವಾಗಿದೆ, ಅತ್ಯಂತ ಸರಳವಾದ, ಮಕ್ಕಳಿಗೆ ಹೇಳಲಿಕ್ಕೂ ಬಹಳ ಚೆನ್ನಾಗಿದೆ ಅಂಥ ಕವನಗಳು. ಇದರಲ್ಲಿ ಜೇನಿನ ಕಥೆ ಒಂದು. ದೊಡ್ಡ ಗೂಡು ನನ್ನದು, ಬಳಿಗೆ ಬರಲೇಬಾರದು, ಯಾರಾದರೂ ಕೈ ಇಟ್ಟರೆ ಮುಳ್ಳಿನಿಂದ ಚುಚ್ಚಿವೆ, ಸಿಹಿಯ ಜೇನು ನನ್ನದು, ಯಾರೂ ಮುಟ್ಟಕೂಡದು. ಪುಟ್ಟಿಯ ಕನಸು, ಇದು ಮುಖ್ಯ ಶೀರ್ಷಿಕೆ ಕವನ. ಪುಟ್ಟಿಯ ಕನಸು ಚಿತ್ರದ ಕವನದ್ದು. ಪುಟ್ಟಿ ಒಮ್ಮೆ ಅಮ್ಮನೊಡನೆ ಮುನಿಸಿಕೊಂಡು ಊಟವಿರದೆ ಮಲಗಿಕೊಂಡಳು. ನಿದ್ದೆಯಲ್ಲಿ ಹೊಟ್ಟೆ ಹಸಿದು ಅಳುತ್ತಲಿದ್ದಳು, ಕನಸಿನಲ್ಲಿ ಊಟ ಹುಡುಕಿ ಅಲೆಯುತ್ತಿದ್ದಳು. ಕನಸಲ್ಲಿ ಅವಳು ಕಲ್ಪನೆಗೆ ಹೋಗ್ತಾಳೆ. ಹ್ಯಾಕೆ ಕಲ್ಪನೆಗೆ ಹೋಗ್ತಾಳೆ ಅಂದ್ರೆ, ಅವಳ ಕನಸಲ್ಲಿ ಅವಳು ಎದೆಯೇ ಒಲೆ ಆಗುತ್ತೆ, ಕಾಲು ಸೌದೆ ಆಗುತ್ತೆ. ಬಹಳ ಅದ್ಭುತವಾದ ಕಲ್ಪನೆ. ತಲೆ ಬಾಣಲೆ ಆಗುತ್ತೆ, ಕಿವಿ ಹಿಡಿಯಾಗುತ್ತೆ, ನಾಲಿಗೆ ರೊಟ್ಟಿಯಾಗಿ ಅದನ್ನೇ ತಿಂತಾಳೆ, ಹಾರ್ತಾಳೆ, ಕೊನೆಗೆ ಬಿದ್ದು ಹೋದಾಗ ಅವಳಿಗೆ ಎಚ್ಚರ ಆಗುತ್ತೆ. ಇದು ಬಹಳ ಸುಂದರವಾದ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗುವಂತ ಮಕ್ಕಳಿಗೆ ಒಂದು ಸುಂದರವಾದ ಕವನ ಇದು, ಪುಟ್ಟಿಯ ಕನಸು. ಹಾಗೆ ಪುಟ್ಟ ಕವನಗಳು ಇದೆ. ಮಜ್ಜಿಗೆ ಅನ್ನಕ್ಕೆ ಜೊತೆಗಿದೆ ಗೊಜ್ಜು, ಮಿತವರಿಯದಿದ್ದರೆ ಬಾರದು ಬೊಜ್ಜು. ಕೆಲವು ಒಳ್ಳೊಳ್ಳೆ ಕೊಡಲಿ ಕತೆ, ಪ್ರಾಮಾಣಿಕತೆಗೆ ಹೆಸರಾದ ಕೊಡಲಿ ಕತೆ, ಅವೆಲ್ಲ ಕೂಡ ಇಲ್ಲಿ ಕವನಗಳಾಗಿದೆ. ಹೊಟ್ಟೆಗಿಚ್ಚಿನ ಮೊಟ್ಟೆ ಕೋಳಿ, ಕಡಲಿ ಕತೆ, ಇವೆಲ್ಲ ಇಲ್ಲಿ ಕವನಗಳಾಗಿದೆ. ಅದು ಉತ್ತಮ ಕವನ ಸಂಕಲನ. ಹಾಗಾಗಿ ಅದಕ್ಕೆ ಪ್ರಶಸ್ತಿ ಕೂಡ ಸಂದಿದೆ ಈಗಾಗಲೇ ಹೇಳಿದಾಗೆ. ಹಕ್ಕಿಗಳ ಕಾಗುಣಿತ, ಇದು ತುಲನ ಪ್ರಕಾಶನ, ನಾಗರಾಜ್ ಶೆಟ್ಟಿಯವರ ಮುನ್ನುಡಿ. ಬೆನ್ನುಡಿಯನ್ನು KN ಮಹಾಬಲ ಅವರು ಬರೆದಿದ್ದಾರೆ. ಮುಖಪುಟ್ಟ ನಮ್ಮವರಾದ KRS ಮೂರ್ತಿಯವರದ್ದು. ಕುಮಾರಿ ವೈಷ್ಣವಿ ಗೋಪಿನಾಥ್ ಅವರ ಚಿತ್ರಗಳಿವೆ. ಇದು ಹಕ್ಕಿಗಳ ಕಾಗುಣಿತದಲ್ಲಿ ಇಡೀ ಕಾಗುಣಿತವನ್ನ ಒಂದು ಪದ್ಯದಲ್ಲಿ ಕಟ್ಕೊಡ್ತಾರೆ. ಆದ್ರೆ ನಾನು ಪೂರ್ತಿ ಪದ್ಯ ಓದೋದಿಲ್ಲ, ಈ ಮಧ್ಪದ್ಯದ 2 ಸಾಲ ಆರಿಸ್ಕೊಂಡು ಮಾತ್ರ ಹೇಳ್ತಾ ಇದ್ದೀನಿ. ಪ್ರಾಣಿಗಳ ಕೂಗಲ್ಲಿ ಕಾಗುಣಿತದ ಚೆಲುವನ್ನು ಕವಿ ಕಾಣ್ತಾಳೆ. ಕಾಗೆಗೂ ಗೊತ್ತು ಕಾಗುಣಿತ, ಕ ಕ ಕ, ಗಿಳಿಗೂ ತಿಳಿದಿದೆ ಕಾಗುಣಿತ, ಕಿ ಕಿ ಕಿ, ಕೋಗಿಲೆ ಏನು ಕಮ್ಮಿ, ಮಾವಿನ ಮರದಲ್ಲಿ ಜಾಂಡ, ಚೆನ್ನಾಗಿ ಗೊತ್ತು ಕನ್ನಡ, ಕೂ ಕೂ ಕೂ. ಅದೇ ಆಕ್ಚುಲಿ ಅಲ್ಲೆಲ್ಲ ಪದ್ಯವನ್ನು ಹೇಳ್ತಾರೆ, ಕಾಕ್ ತಲಗೊಟ್ಟು, ಕಾ ಕಿಳಿಕ, ಅದನ್ನ ಹೇಳ್ತಾರೆ. ನಾನು ಕೆಲವೊಂದು ಮಾತ್ರ ಆರಿಸ್ಕೊಂಡಿದ್ದೀನಿ ಸಾಲು. ಕೊಕ್ಕರೆ ಹೇಳುತ್ತೆ ಮುಂದೆ ಕೆ ಕೆ ಕೆ, ಅದೇ ಜಂಬದ ಕೋಳಿ, ಅದೇ ಜಂಬದ ಕೋಳಿ, ಕಕ್ಕೆತ್ತುವ ಕೋ, ಕಕ್ಕೆತ್ತುವ ದೀರ್ಘ ಕೋ 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 ಕೋ. ಈಗ ನಾಯಿಯ ಪಾಳಿ, ಅದರ ಮಾತು ಕೇಳಿ ಬೌ ಬೌ ಬೌ, ಕಾಕ್ 0 ಕಂ, ಕನ್ನಡ ಭಾಷೆ ಗಮ್, 2 ಕಹ, ಅಹ ಎಷ್ಟು ಚೆನ್ನ ಅಹ. ಹೀಗೆ ಬಹಳ ಸುಲಲಿತವಾದ ಪದ್ಯಗಳಿವೆ. ಗಿಳಿಯೇ ಗಿಳಿಯೇ ನಿನ್ನ ಹೆಸರೇನು,
ಹೆಸರು ಕಾಳು, ಬೆಂದ್ರೆ ಬೇಳೆಕಾಳು, ಹುರಿದ್ರೆ ಹುರುಳಿ ಕಾಳು, ಪುರ್ರಂತ ಹಾರೋಗ್ತೀನಿ ನಾಳೆ ಬಂದ್ರೆ ಕೇಳು. ಪುಟ್ಟ, ಅಡಿಗೆ ಮನೆಯಲ್ಲಿ ಎಷ್ಟು ಇಡ್ಲಿ ಎಣಸು, ಇಟ್ಟಿದ್ದೆಲ್ಲ ಮುಗಿಸಿದ್ದೀನಿ ಇನ್ನೂ ಮಾಡಿ ಬಡಿಸು. ಎರಡೇ ಸಾಲು ತುಂಬ ಚೆನ್ನಾಗಿದೆ. ನೋಡು ಇವನೇ ಶಿವ, ಹೇಗೆ ಗೊತ್ತು ನಿಂಗೆ, ತಲೆ ಮೇಲೆ ಗಂಗೆ. ಚಿತ್ರ, ನೋಡು ಇವನೇ ಶಿವ, ಹೇಗೆ ಗೊತ್ತು ನಿಂಗೆ, ತಲೆ ಮೇಲೆ ಗಂಗೆ. ಹೀಗೆ ಮಕ್ಕಳಿಗೆ ಇಷ್ಟವಾಗುವಂತ ಬಹಳ ಸುಲಭವಾಗಿ ಹೇಳಬಹುದಾದ ಪುಟ್ಟ ಪುಟ್ಟ ಕವನಗಳು ಇಲ್ಲಿ ಇವೆ. ಮಹಾಬಲ ಅವರು ಬಹಳ ಬೆನ್ನುಡಿಯಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೂರ್ಯಾಸ್ತಗಳ ಕ್ಯಾನ್ವಾಸ್ನಲ್ಲಿ ಇಡೀ ಕಾಡಿನ ಚಿತ್ರವಿದೆ. ಬನ್ನಿರಿ ಚಾಚಿರಿ ಕೈ, ಕನ್ನಡ ಕಲಿತರೆ ಸೈ ಎಂದು ಭಾಷಾಭಿಮಾನ ಬಿತ್ತುವ ಪ್ರಯತ್ನವಿದೆ. ಇದು ಮಹಾಬಲ ಅವರ ಮಾತು. ಒಳಾಂಗಣ ಹಾಗೂ ಹೊರಾಂಗಣ ಆಟಗಳನ್ನು ಬಣಿಸುವ ಉತ್ತೇಜಕ ಅಂಶಗಳಿವೆ. ಸೂರ್ಯನ ತಾಪದಿಂದ ಆರಂಭಿಸಿ ಮಳೆ ಬೆಳೆಗಳ ಚರ್ಚಿಸುವ ಪರಿ ಹೊಸತನದಿಂದ ಕೂಡಿದೆ. ಕಣ್ಮರೆ ಆಗುತ್ತಿರುವ ಬೆಳೆದಿಂಗಳ ಊಟದ ಬಗ್ಗೆ ಗಮನ ಸೆಳೆದಿದ್ದಾರೆ ಕವಿಗಳು. ಹೀಗೆ ಅವರ ಬೆನ್ನುಡಿ ಇದೆ. ಈಗ ಇಚ್ಛಾಶಕ್ತಿ, ಇದು ಹಲವು ಲೇಖನಗಳ ಸಂಕಲನ. ಶ್ರೀ ಕುವೆಂಪು 100 ನಮನ ಅಂತ CVG ಪಬ್ಲಿಕೇಶನ್ ಅವರು ಶ್ರೀ ಕುವೆಂಪು 100 ನಮನ ಅಂತ ಮಾಡಿದಾಗ 100 ಲೇಖಕರ 100 ಪುಸ್ತಕವನ್ನು ಪ್ರಕಟಿಸಿತು. ಅದರಲ್ಲಿ ಒಂದು BS ಚಂದ್ರಶೇಖರ್ ಅವರದ್ದು. ಇದರಲ್ಲಿ 2 ಭಾಗ ಇದೆ, ತಾತ್ವಿಕ ಚಿಂತನೆ ಮತ್ತೆ ಸಾಂಸ್ಕೃತಿಕ ಚಿಂತನೆ. ಅದರಲ್ಲಿ ಒಳ್ಳೊಳ್ಳೆ ಪ್ರಬಂಧಗಳಿವೆ. ಇಚ್ಛಾಶಕ್ತಿ, ಮನುಷ್ಯನಿಗೆ ಇಚ್ಛಾಶಕ್ತಿ ಅಂದ್ರೆ ಏನು? ಮನುಷ್ಯ ಒಂದು ಯಂತ್ರವೇ? ಅದು ಪ್ರಶ್ನೆ. ಮನುಷ್ಯ ಒಂದು ಯಂತ್ರವೇ? ಯಾಕಂದ್ರೆ ಈ ಮಟೀರಿಯಲಿಸ್ಟ್ ಅಂದ್ರೆ ದ್ರವ್ಯ ವಾಸ್ತವತಾವಾದಿಗಳು ಏನ್ ಹೇಳ್ತಾರೆ, ಮನುಷ್ಯ ಯಾಕೆಂದ್ರೆ ಹೃದಯ ಪಂಪಿನ ಕೆಲಸ ಮಾಡುತ್ತೆ, ಎಲ್ಲ ಇತ್ಯಾದಿ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಯಂತ್ರದ ಹಾಗೆ ಇದೆ, ಆದ್ರಿಂದ ಇದೊಂದು ಯಂತ್ರ. ಆದ್ರೆ ಆಧ್ಯಾತ್ಮವಾದಿಗಳ ಪ್ರಕಾರ ಇದನ್ನು ಮೀರಿದಂತ ಒಂದು ಶಕ್ತಿ ಇದೆ. ಯಾಕೆಂದ್ರೆ ಮನುಷ್ಯ ಪ್ರತಿಕ್ರಿಯೆ ನೀಡಬಲ್ಲ, ಸಂತಾನೋತ್ಪತ್ತಿ ಮಾಡಬಲ್ಲ, ಆದ್ರಿಂದ ಇದಕ್ಕೊಂದು ನಿರ್ದೇಶಕವಾದಂತಹ ತತ್ವ ಇದೆ. ಆದ್ರಿಂದ ಕೇವಲ ಯಂತ್ರವಲ್ಲ, ಅದಕ್ಕಿಂತ ಅತೀತವಾದ ಒಂದು ಶಕ್ತಿ ಇದೆ. ಹಾಗಾದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತನೇ. ಜೀವನ ಪೂರ್ವ ನಿರ್ಧಾರಿತವೇ, ಯಾಕೆಂದ್ರೆ ಕರ್ಮಾಧಾರಿತ ಅಂತ ಹೇಳ್ತಾರೆ. ವ್ಯಕ್ತಿಯನ್ನ ಅವನ ವರ್ತನೆಗಳಿಗೆ ಜವಾಬ್ದಾರಿಯನ್ನಾಗಿಸಬೇಕಾದ್ರೆ ಇಚ್ಛಾಶಕ್ತಿ ಸ್ವತಂತ್ರ ಅಂತ ಆಗುತ್ತೆ. ಇಚ್ಛಾಶಕ್ತಿ ಸ್ವತಂತ್ರವೇ ಅನ್ನೋದೇ ಪ್ರಶ್ನೆ. ತೃಣಮಪಿ ಚಲತಿ ತೇನ ವಿನ, ಬ್ರಹ್ಮನಿಟ್ಟ ಹುಲ್ಲು ಕಡ್ಡಿ ಸುಡಲು ಒಲಗಾಗಿಸಲು ದೇವತೆಗಳಿಗೂ ಕೂಡ ಆಗ್ಲಿಲ್ಲ ಅಂತ ಇದೆ ಪುರಾಣದಲ್ಲಿ. ಹಾಗಿರುವಾಗ ಇಚ್ಛಾಶಕ್ತಿ ಅನ್ನೋದು ಮನುಷ್ಯನಿಗಿದ್ರೆ ಅವನು ಹೇಗೆ ಸಾಧ್ಯ ಅಂತ ಕೊನೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬುದ್ಧಿಶಕ್ತಿ, ಜಾಣ್ಮೆ ಮತ್ತು ಇಚ್ಛಾಶಕ್ತಿಯಿಂದ ಭವಿಷ್ಯ ರೂಪಿಸಿಕೊಳ್ಳಲು ಸಮರ್ಥ ಅಂತ ಕೊನೆಗೆ ತೀರ್ಮಾನಿಸ್ತಾರೆ. ಯಾಕಂದ್ರೆ ಒಂದು ಹಸುವನ್ನ ಹಗ್ಗ ಕಟ್ಟಿದ್ರೆ ಹೇಗೆ ಅದೊಂದು ಪರಿಧಿಯಲ್ಲಿ ಅದಕ್ಕೆ ಸ್ವಾತಂತ್ರ್ಯ ಇರುತ್ತೋ, ಹಾಗೆ ಮನುಷ್ಯ ಕೂಡ ತನ್ನ ಒಂದು ಪರಿಧಿಯಲ್ಲಿ ಕೆಲವು ಇಚ್ಛಾಶಕ್ತಿಯನ್ನು ತನ್ನ ಕೆಲಸಗಳನ್ನ ತನ್ನ ಬದುಕನ್ನು ರೂಪಿಸಿಕೊಳ್ಳಬಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಸೌಂದರ್ಯ, ಮನಸ್ಸಿಗೆ ಮುದ ಚಿಂತಿಸಿದರೆ ಕಗ್ಗಂಟು. ಈ ಸೌಂದರ್ಯ ಇದು ಒಂದು ಲೇಖನ ಬಹಳ ಚೆನ್ನಾಗಿದೆ. ಇದು ಕೂಡ ಎಲ್ಲ ಲೇಖನಗಳು ಚೆನ್ನಾಗಿವೆ ಇಚ್ಛಾಶಕ್ತಿಯಲ್ಲಿ. ಸೌಂದರ್ಯ ಏನ್ ಹೇಳ್ತಾರೆ, ಕೆಲವರಿಗೆ ಅದೇ ನೋಡೋ ಕಣ್ಣೂರಲ್ಲಿದೆ ಅಂತಾರೆ, ಕೆಲವರು ಅದರಲ್ಲಿ ಆ ಚಂದ ಕೆಲವು ಅವಳಲ್ಲೇ ಇದೆ ಅಂತ, ಕೆಲವರು ನಮ್ಮ ಹೃದಯದಲ್ಲಿದೆ. ಪ್ರೀತಿಸಿಬಿಟ್ರೆ ಸೌಂದರ್ಯ, ಪ್ರೀತಿಸಿಬಿಟ್ರೆ ಚಂದ ಕಾಣ್ತಾರೆ. ಇನ್ ಕೆಲವರು ಹೇಳ್ತಾರೆ ಅವ್ರು ಬಹಳ ಬುದ್ಧಿವಂತರಿದ್ರೆ ಚಂದ ಕಾಣ್ತಾರೆ. ಈಗ ನಾನಾ ರೀತಿಯ ಅಭಿಪ್ರಾಯಗಳಿವೆ. ಆಕಾರದಲ್ಲೋ ಅಥವಾ ನೋಡುವ ಕಣ್ಣಲ್ಲೋ, ಪ್ರೀತಿಸುವ ಹೃದಯದಲ್ಲೋ ಎಂಬ ಜಿಜ್ಞಾಸೆ ಹಲವು ಕಾಲದಿಂದ ನಡೆದು ಬಂದಿದೆ. ಒಳ್ಳೆತನ ಇದ್ರೆ ಸೌಂದರ್ಯ ಅಂತ ಕೆಲವರಿಗೆ ಅನಿಸಿದ್ರೆ, ಇನ್ನೂ ಕೆಲವರಿಗೆ ಬೇರೆ ತರ. ಅರಿಸ್ಟಾಟಲ್ ಹೇಳ್ತಾರೆ ಸಿಮ್ಮೆಟ್ರಿ ಅಥವಾ ಪ್ರಮಾಣ, ಪ್ರಪೋರ್ಷನ್, ಅದರಲ್ಲಿ ಸೌಂದರ್ಯ ಇದೆ ಅಂತ. ಸ್ವಾರ್ಥವನ್ನ ಮೀರಿದ ನಿರಪೇಕ್ಷ ದೃಷ್ಟಿಯನ್ನು, ನಿರ್ಲಿಪ್ತ ಆನಂದವನ್ನು ಒದಗಿಸುವ ಒಂದು ವಸ್ತುವಿನ ಗುಣವೇ ಸೌಂದರ್ಯ ಅಂತ ಹೇಳ್ತಾರೆ. ಸೌಂದರ್ಯ ಮನಸ್ಸಿಗೆ ಹಿತ, ಆದ್ರೆ ಅದರ ಕುರಿತು ಚಿಂತನೆ ಕಗ್ಗಂಟು. ಸುಖ ಅನುಭವಕ್ಕೂ ಸೌಂದರ್ಯಕ್ಕೂ ಸಂಬಂಧವಿದೆ ಎಂಬುದು ಸ್ಪಷ್ಟ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್. ಅದೇ ತತ್ವಜ್ಞಾನಿಗಳು ವಸ್ತು ಸುಂದರವಾಗಿದೆ ಅಂದ್ರೆ ನೀವು ಪ್ರೀತಿಸುವುದಿಲ್ಲ, ನೀವು ಪ್ರೀತಿಸುವುದರಿಂದಲೇ ಅಲ್ಲಿ ಸೌಂದರ್ಯವಿದೆ ಅಂತ ಕೂಡ ಹೇಳ್ತಾರೆ. ಬುದ್ಧಿ ಹಾಗೂ ಕಲ್ಪನೆಗಳು ನಮ್ಮ ಅನುಭವ ವಿಶ್ಲೇಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಸತ್ಯಂ ಶಿವಂ ಸುಂದರಂ ಮೂರರ ಪವಿತ್ರ ಸಂಗಮಕ್ಕೆ ವಿಶಿಷ್ಟ ಮಾನ್ಯತೆ ಇದೆ. ಮತ್ತೊಂದು ಪ್ರಬಂಧ ಬುದ್ಧನ ವಿಪಶ್ಯನ ಧ್ಯಾನ. ವಿಪಶ್ಯನ ಅಂದ್ರೆ ವಿಶಿಷ್ಟವಾಗಿ ನೋಡುವುದು. ಆ ಧ್ಯಾನ ತಂತ್ರವನ್ನ ಬುದ್ಧ ಮಕ್ಕಳು ಹೇಳಿದ. ಆಸೆಗಳು, ದುಃಖಗಳು, ಬೀಜಗಳು ನಿರ್ಲಿಪ್ತ ಮನಸ್ಥಿತಿಯಲ್ಲಿ ಮಾತ್ರ ಸುಖ, ಶಾಂತಿ, ಸಮಾಧಾನ ಸಾಧ್ಯವಾಗುತ್ತದೆ. ದುಃಖದ ಮೂಲವಾದ ಅವಿದ್ಯೆಯನ್ನು ನಿವಾರಿಸಲು
ರೂಪಿಸಿದ ಧ್ಯಾನ ತಂತ್ರವೇ ವಿಪಶ್ಯನ ಧ್ಯಾನ. ಅಂದ್ರೆ ಒಂದೊಂದೇ ಅಂಗಗಳನ್ನ ನೋಡ್ತಾ ಹೋಗುದು. ಆ ಇಡೀ ವಿಪಶ್ಯನ ಧ್ಯಾನ ಕ್ರಿಯೆಯನ್ನ ಆ ಲೇಖನದಲ್ಲಿ ಅವರು ವರ್ಣಿಸ್ತಾರೆ. ಕಿಸಾ, ಗೌತಮಿ, ಅಂಗುಲಿಮಾಲ ಮುಂತಾದ ಲಕ್ಷಾಂತರ ಜನರು ಬುದ್ಧನ ಬೋಧನೆಗಳಿಂದ ದುಃಖ ವಿಮುಕ್ತರಾದ ಕಥೆಗಳನ್ನ ನಾವು ಕೇಳಿದ್ದೇವೆ. ಯೂಂಗನ ತತ್ವ ವಿಚಾರಗಳು. ಯೂಂಗ್ ಅಂತ ಒಬ್ಬ ತತ್ವಜ್ಞಾನಿ, ಅವನು ಫ್ರಾಯ್ಡ್ನ ಸಮಕಾಲೀನ. ಇವನು ಕೆಲವೊಂದು ವಿಶೇಷ ಸಂಗತಿಗಳನ್ನ ಹೇಳ್ತಾನೆ. ಏನಂದ್ರೆ, ಆನುವಂಶಿಕವಾಗಿ ಒದಗಿ ಬಂದಿರುವ ಹಿನ್ನೆಲೆಯಷ್ಟೇ ಅಲ್ಲದೆ ಮಾನವನ ಇತಿಹಾಸದ ಅನುಭವಗಳ ಸಾರ ಸಾಂಕೇತಿಕ ರೂಪದಲ್ಲಿ ವ್ಯಕ್ತಿಯ ಸುಪ್ತ ಚೇತನದಲ್ಲಿ ಸಂಗ್ರಹಗೊಂಡಿರುತ್ತದೆ. ಅಂದ್ರೆ ವ್ಯಕ್ತಿಯ ಸುಪ್ತ ಚೇತನದಲ್ಲಿ ಎಲ್ಲವೂ ಇರುತ್ತೆ. ಪರ್ಸೋನಾ ಅಂದ್ರೆ ನಮ್ಮ ಬಾಹ್ಯ ವ್ಯಕ್ತಿತ್ವ. ಈ ನಮ್ಮ ಬಾಹ್ಯ ವ್ಯಕ್ತಿತ್ವ ಬೇರೆಯಾಗಿರ್ಬೋದು, ನಮ್ಮ ಒಳಗಿನ ವ್ಯಕ್ತಿತ್ವ ಬೇರೆ ಇರ್ಬೋದು. ಯಾಕೆ ನಾವೆಲ್ಲ ಹಿಡಿದಿಟ್ಕೊಂಡಿರ್ತೀವಿ. ಅನಿಯಂತ್ರಿತ ಸಮಾಜ ವಿರೋಧಿ ಪ್ರವೃತ್ತಿ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ವಿರೋಧ ಪ್ರವೃತ್ತಿಗಳನ್ನ ನಾವು ಮನಸ್ಸಿನೊಳಗೆ ಇಟ್ಕೊಂಡಿರ್ತೀವಿ. ಅದೆಲ್ಲ ಛಾಯೆಯಂತೆ ಅಡಗಿರುತ್ತದೆ. ವ್ಯಕ್ತಿ ಎಷ್ಟೇ ಪ್ರಬುದ್ಧನಾದರೂ ಛಾಯೆ ಸೂಕ್ಷ್ಮವಾಗಿ ಕ್ರಿಯಾಶೀಲವಾಗಿರುವುದರಿಂದ ಅದನ್ನು ಹತ್ತಿಕ್ಕುವುದು, ನಿಯಂತ್ರಿಸುವುದು ದುಸ್ಸಾಧ್ಯ. ಇದು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಅಭಿಪ್ರಾಯ ಪಡ್ತಾನೆ. ಈ ಸುಪ್ತ ಚೇತನದ ಬಗ್ಗೆ ಬಹಳ ದೀರ್ಘವಾಗಿ ಅವನು ಅಭ್ಯಾಸ ಮಾಡಿ ಅನೇಕ ವಿಷಯಗಳನ್ನ ಹೇಳ್ತಾನೆ. ನವ್ಯ ಕಾವ್ಯದಲ್ಲಿ ಪ್ರತಿಮಾ ವಿಧಾನದ ಬಳಕೆಯು ಪ್ರಧಾನವಾಗಿರುವುದು ತಿಳಿದ ವಿಷಯ. ಯೂಂಗ್ ಹೇಳುವ ಸ್ವಯಂ ಸಾಕ್ಷಾತ್ಕಾರ ಭಾರತದಲ್ಲಿನ ಆತ್ಮಜ್ಞಾನದ ಪರಿಕಲ್ಪನೆಗೆ ನಿಕಟವಾಗುತ್ತದೆ. ಜೆಕೆ, ಈ ಯುಗದ ದಾರ್ಶನಿಕ ಜೆಕೆ. ಜೆಕೆ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ, ಜಿಡ್ಡು ಕೃಷ್ಣಮೂರ್ತಿಯವರ ಬಗ್ಗೆ. ಯಾಕಂದ್ರೆ ಅವರು ಆಲೋಚನೆಗೆ ಇಂಬು ಕೊಡ್ತಾರೆ. ಪ್ರೀತಿ ಅಂದ್ರೇನು, ಆಲೋಚನೆ ಅಂದ್ರೇನು, ಜೀವನ ಅಂದ್ರೇನು, ಇಂಥ ಪ್ರಶ್ನೆ ಉದ್ದೇಶ ಉತ್ತರ ಪಡೆಯುವುದಲ್ಲ, ನಮ್ಮನ್ನು ಚಿಂತನೆಯಲ್ಲಿ ತೊಡಗುವಂತೆ ಮಾಡುವುದು. ನಿನಗೆ ನೀನೇ ಗುರುವಾಗು ಎಂದ ಮಹಾಪುರುಷ ಅವರ ಚಿಂತನೆಗಳಿಗೆ ಈ ನೆಲದ ಸ್ಪರ್ಶ ಇಲ್ಲದೆ ಇರುವ ಕೊರತೆಯಿಂದಾಗಿ ಅವರು ಬಡ ಜನತೆಗೆ ಅಪ್ರಸ್ತುತ ಎಂಬ ಮಾತಿದೆ. ಏನೇ ಇದ್ದರೂ ಮೂಲಭೂತ ಸಮಸ್ಯೆಗಳ ಕುರಿತು ಕೆಲವು ಒಳನೋಟ ಒದಗಿಸಿದ್ದಾರೆ ಎಂಬುದನ್ನು ಒಪ್ಪಲೇಬೇಕು. ಜೆಕೆಯವರ ಹಲವು ಚಿಂತನೆಯ ಸರಕುಗಳನ್ನು ಲೇಖನದಲ್ಲಿ ನೀಡಿದ್ದಾರೆ. ಎರಡು ಮಾತ್ರ ನಾನು ಹೇಳ್ತೀನಿ. ಒಂದು ಬಟ್ಟಲು ಖಾಲಿಯಾಗಿದ್ದಾಗ ಮಾತ್ರ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ನಂಬಿಕೆಗಳು, ನಿಷೇಧಗಳು, ಶಾಸ್ತ್ರ ಗ್ರಂಥಗಳ ಉದ್ಧರಣ ವಾಕ್ಯಗಳಿಂದ ತುಂಬಿದ ಮನಸ್ಸು ವಾಸ್ತವವಾಗಿ ಸೃಜನಾತ್ಮಕವಾದುದಲ್ಲ. ಅದು ಕೇವಲ ಅನುಕರಿಸುವ ಮನಸ್ಸು. ಹೀಗೆ ಒಳ್ಳೆಯತನವನ್ನು ನೀವು ರೂಢಿಸಿಕೊಂಡ ಕ್ಷಣವೇ ಅದು ಒಳ್ಳೆಯತನವಾಗಿರುವುದು ತಪ್ಪಿ ಹೋಗುತ್ತದೆ. ಜ್ಞಾನದ ದಾಹವು ಖಾಲಿತನದ, ಒಂಟಿತನದ, ತಾನು ಏನೂ ಆಗಿಲ್ಲದ ಭಯದಿಂದ ಪಲಾಯನ. ಇವೆಲ್ಲ ಒಂದು ರೀತಿಯಲ್ಲಿ ವಿರೋಧಾಭಾಸ ಅಂತ ಅನ್ಸುತ್ತೆ. ಆದ್ರೆ ಆಳವಾಗಿ ಆಲೋಚನೆ ಮಾಡಿದರೆ ಅದರ ಒಂದು ಸತ್ಯ ನಮಗೆ ಗೋಚರವಾಗುತ್ತೆ. ಜೆಕೆಯವರ ಚಿಂತನೆಗಳು ಅರ್ಥವಾದರೂ ವಿರೋಧಾಭಾಸಗಳು ಕಾಣಬಹುದು. ಅವರನ್ನು ಪೂರ್ಣವಾಗಿ ಗ್ರಹಿಸಿದರೆ ನಮ್ಮನ್ನು ನಾವು ಗ್ರಹಿಸಿದಂತೆ ಅಂತಾರೆ ಇಲ್ಲಿ ಚಂದ್ರಶೇಖರ್. ಹಿಂಸೆಯ ಬೆನ್ನ ಹಿಂದೆ ಅಂತ ಅದು ಪ್ರಬಂಧ, ಅದು ಕೂಡ ಜೆಕೆ ವಿಚಾರಧಾರೆ ಮೇಲೆ ಇದೆ. ನಿರ್ದಿಷ್ಟ ಪ್ರೇರಣೆಯಿಂದ ಕೈಗೊಳ್ಳುವ ಅಹಿಂಸೆಯೂ ಕೂಡ ಹಿಂಸೆಯೇ ಅಂತ ಜೆಕೆ ಹೇಳ್ತಾರೆ. ಅದೊಂದು ಪ್ರಬಂಧ. ಅದೃಷ್ಟದಲ್ಲಿ ನಮ್ಮ ನಂಬಿಕೆ. ನಾವು ಯಾವಾಗಲೂ ಅದೃಷ್ಟ, ಲಾಟ್ರಿ, ಜೂಜು ಎಲ್ಲ ಪ್ರಯತ್ನಿಸಿ ಸೋತರು ಮತ್ತೆ ಹೋಗ್ತೇವೆ. ಜ್ಞಾನದ ಮೆಟ್ಟಿಲು ಒಂದೊಂದಾಗಿ ಏರ್ತಿದ್ದಂತೆ ಅದೃಷ್ಟದ ನಂಬಿಕೆ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಈ ಒಂದು ಪ್ರಬಂಧ ಕೂಡ ದೀರ್ಘವಾಗಿ ಇದೆ. ತಾತ್ವಿಕ ನೆಲೆಗಟ್ಟಿನಲ್ಲಿ ಜ್ಯೋತಿಷ್ಯ, ಇದು ಮತ್ತೊಂದು ಲೇಖನ. ಈ ಜ್ಯೋತಿಷ್ಯ ಎಷ್ಟರ ಮಟ್ಟಿಗೆ ಆಕಾಶಕಾಯಿಗಳು ಪ್ರಭಾವ ಬೀರುತ್ತವೆ, ಹಾಗೆ ಬೀರುವ ಪ್ರಭಾವ ವ್ಯಕ್ತಿಯಿಂದ ವ್ಯಕ್ತಿ ಹೇಗೆ ವಿನ್ನಬಹುದು. ವಿಜ್ಞಾನ ಜ್ಯೋತಿಷ್ಯವನ್ನು ಒಪ್ಪೋದಿಲ್ಲ. ಯಾಕೆಂದ್ರೆ ಆಕಾಶಕಾಯಿಗಳ ಪ್ರಭಾವ ಬೀರ್ಬೋದು, ಆದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಹೇಗೆ ಬೇರೆ ಬೇರೆ ಆಗಕ್ಕೆ ಸಾಧ್ಯ? ಪ್ರಭಾವ ಒಂದೇ ಆಗಿರ್ಬೇಕಲ್ಲ. ಮತ್ತೆ ಚಂದ್ರನನ್ನ, ಸೂರ್ಯನ ಗ್ರಹ ಅನ್ನೋದು, ಈ ರೀತಿಯ ಕಲ್ಪನೆಗಳೆಲ್ಲ ವಿಜ್ಞಾನಕ್ಕೆ ವಿರೋಧವಾಗಿರುವುದರಿಂದ ವಿಜ್ಞಾನ ಜ್ಯೋತಿಷ್ಯ ಒಂದು ಮೂಢನಂಬಿಕೆ ಅಂತ ಹೇಳೋದು ಇದೆ. ಈ ಒಂದು ಚರ್ಚೆಯನ್ನ ಈ ಲೇಖನದಲ್ಲಿ ಮಾಡ್ತಾರೆ. ಜ್ಯೋತಿಷ್ಯದ ನಂಬಿಕೆಯಿಂದ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ. ಪ್ರೀತಿಸುವ ಜೊತೆಗಳಿಗೆ ಮದುವೆ ಆಗೋದಿಲ್ಲ. ಮುಗ್ಧರನ್ನ ಜ್ಯೋತಿಷ್ ಶೋಷಿಸುವ ಸಾಧನವಾಗಿದೆ. ಅದನ್ನ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ. ಅದೊಂದು ಉತ್ತಮವಾದಂಥ ವಿದ್ಯೆ. ಆದರೆ ಭಯ ಹೆಚ್ಚಿಸಿ ಅದು ಹಣ ಮಾಡ್ಕೊಳ್ತಾ ಇದ್ದಾರೆ. ಜ್ಯೋತಿಷ್ಯದ ಇತಿಮಿತಿಗಳನ್ನು ಗಮನದಲ್ಲಿರಿಸಿ ಭವಿಷ್ಯ ಒಂದು ಪ್ರಯತ್ನವಾದ ಈ ಶಾಸ್ತ್ರಕ್ಕೆ ಪೋಷಣೆ ಬೇಕಿರುತ್ತದೆ. ಅಂದ್ರೆ ಈ ಶಾಸ್ತ್ರದ ಬಗ್ಗೆ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಗ್ರಹಣ ಮತ್ತೆ ಪ್ರತಿಯೊಂದನ್ನು, ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲವನ್ನೂ ನಮ್ಮ ಜ್ಯೋತಿಷ್ಯ ಲೆಕ್ಕಾಚಾರ ಗಣಿತದ ಆಧಾರದ ಮೇಲಿದೆ. ಅದರಿಂದ ಜ್ಯೋತಿಷ್ಶಾಸ್ತ್ರ ಕೊಳ್ಳಲ್ಲ. ಆದರೆ ನಿಜವಾಗಿ ಇದಕ್ಕೆ ಸರಿಯಾದ ಪೋಷಣೆ ಬೇಕಾಗಿದೆ ಎನ್ನುವುದನ್ನ ಹೇಳ್ತಾರೆ. ಚಾರ್ವಾಕ ಸಿದ್ಧಾಂತ, ಇದು ಇನ್ನು ಬಹಳ ಚೆನ್ನಾಗಿದೆ. ಇದು
ಈ ಚಾರ್ವಾಕರು ಏನು ಅಂದ್ರೆ ನೋಡಿ, ನಮ್ಮ ಸನಾತನ ಧರ್ಮ ಹೇಗೆ ಅಂದ್ರೆ ಎಲ್ಲಕ್ಕೂ ಚರ್ಚೆಗೂ ಅವಕಾಶ ಕೊಟ್ಟಿದೆ. ಭೌತವಲ್ಲದ, ಇಂದ್ರಿಯ ಗೋಚರವಲ್ಲದ ಯಾವುದೂ ಸತ್ಯವಲ್ಲ. ಇದು ಭೋಗಾಸಕ್ತಿಗೆ ಒತ್ತು ಕೊಡುವಂತ ಸಿದ್ಧಾಂತ, ಚಾರ್ವಾಕ ಸಿದ್ಧಾಂತ. ಯಾವುದು ಇಲ್ಲವೋ ಅದನ್ನು ಅರಿಯುವುದು ಸರ್ವತಾ ಅಶಕ್ಯ. ಪುರುಷಾರ್ಥಗಳು ಎರಡೇ, ಅರ್ಥ ಮತ್ತು ಕಾಮ, ಎರಡೇ ಪುರುಷಾರ್ಥ. ಈ ಚಾರ್ವಾಕರಲ್ಲಿ ಎರಡು ಬಗೆ ಇದೆ, ದುಷ್ಟ ಚಾರ್ವಾಕರು, ಒಳ್ಳೆ ಚಾರ್ವಾಕರು. ಇದು ಹೇಗೆ ಆದ್ರೆ ಒಳ್ಳೆ ಚಾರ್ವಾಕರು ನಿಜವಾಗಿ ಒಳ್ಳೇದೇ, ಯಾಕಂದ್ರೆ ಇದು ಒಂದು ರೀತಿಯ ಒಂದು ವಿಭಿನ್ನವಾದ ಚಿಂತನೆ. ಇದು ನಮ್ಮ ಸುಖಕ್ಕೋಸ್ಕರ ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಆದ್ರೆ ಸುಖ ಪಡಬೇಕು, ಬದುಕಿರುವುದೇ ಸುಖ ಪಡಲಿಕ್ಕೆ ಎನ್ನುವುದು ಹೇಳ್ತಾರೆ. ಪೃಥ್ವಿ, ಆಪ್, ತೇಜ, ವಾಯು. ನೋಡಿ, ಇದು ಈ ಮೂರು, ಆಕಾಶ ಅನ್ನೋದಿಲ್ಲ ಅವರ ಕಲ್ಪನೆಯಲ್ಲಿ, ಮೂರೇ, ಪೃಥ್ವಿ, ಆಪ್, ತೇಜ, ವಾಯು. ಅಲ್ಲ ಸಾರಿ, ಪಂಚಭೂತಗಳಲ್ಲಿ ನಾಲ್ಕೆ, ಪೃಥ್ವಿ, ಆಪ್, ತೇಜ, ವಾಯು. ಈ ನಾಲ್ಕು ಸೇರಿ ದೇಹ ತತ್ವವನ್ನು ಉಂಟು ಮಾಡುತ್ತದೆ. ಈ ಚೇತನ ಅಂದ್ರೆ ಹೇಗೆ ಅದು ಅಂದ್ರೆ, ಈ ಎಲೆ ಹಾಕಿದಾಗ ಎಲೆ ಅಡಿಕೆ ಸುಣ್ಣ ಮಿಕ್ಸ್ ಮಾಡಿದ್ರೆ ಕೆಂಪು ರಸ ಬರುತ್ತಲ್ಲ, ಹಾಗೆ ಚೇತನ ಉದ್ಭವ ಆಗುತ್ತೆ ಈ ನಾಲ್ಕರಿಂದ ಅಂತ ಹೇಳ್ತಾರೆ ಅವರು. ಸ್ವರ್ಗ, ನರಕ, ಪಾಪ, ಪುಣ್ಯ ಯಾವುದೂ ಇಲ್ಲ, ಸುಖ ಪಡ್ಬೇಕಷ್ಟೇ. ಆತ್ಮ, ಚೇತನ ಎಲ್ಲ ಎಲಾಡಿಕೆಯಲ್ಲಿ ಕೆಂಪು ರಸ ಉತ್ಪತ್ತಿ ಆಗುವ ನಾಲ್ಕರಿಂದ ಉಂಟಾಗುತ್ತದೆ. ನಾನು ಅಂದ್ರೆ ಶರೀರ, ಪ್ರತ್ಯಕ್ಷ ಒಂದೇ ಪ್ರಮಾಣ, ಯಜ್ಞ, ದಾನ ಮುಂತಾದ ಕರ್ಮ ಎಲ್ಲ ಕೆಲವರು ಹೊಟ್ಟೆಪಾಡಿಗಾಗಿ ರೂಪಿಸಿದ ತಂತ್ರ. ಸುಖ ದುಃಖ ಕೇವಲ ಆಕಸ್ಮಿಕ. ಪ್ರಾಚೀನ ಕಾಲದಲ್ಲಿ ಸಾಂಪ್ರದಾಯಿಕ ಜ್ಞಾನವನ್ನು ಸಮಗ್ರ ವಿಮರ್ಶೆಗೆ ಗುರಿಪಡಿಸಿದ್ದು ಚಾರ್ವಾಕ ಸಿದ್ಧಾಂತ. ಕಾರ್ಯಕಾರಣ ಸಂಬಂಧ. ಪ್ರತಿಯೊಂದು ಕಾರ್ಯಕ್ಕೂ ಕಾರಣವಿರುತ್ತದೆ. ಒಂದು ಕಾರ್ಯಕ್ಕೆ ಹಲವು ಕಾರಣವೂ ಇರಬಹುದು. ಮೂಲ ಕಾರಣ ಯಾವುದು? ಸೃಷ್ಟಿಯ ಉಗಮದ ಪ್ರಶ್ನೆಗೂ ಕಾರ್ಯಕಾರಣ ಸಿದ್ಧಾಂತಕ್ಕೂ ನಿಕಟ ಸಂಬಂಧ ಇದೆ. ಸೈದ್ಧಾಂತಿಕವಾಗಿ ಕಾರ್ಯಕಾರಣ ಸಂಬಂಧ ಒಪ್ಪಲಾಗದು. ಒಂದು ಕಾರಣದಿಂದ ಮತ್ತೊಂದು ಕಾರ್ಯ ಉಂಟಾದರೆ ಯಾವಾಗಲೂ ಹಾಗೆ ಆಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಒಂದು ಕಾರಣದಿಂದ ಮತ್ತೊಂದು ಕಾರ್ಯ ಉಂಟಾದರೆ ಯಾವಾಗಲೂ ಅದೇ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಮೋಕ್ಷ ಎಂಬುದು ಕಾರ್ಯಕಾರಣ ಸಂಬಂಧದ ಅಂತ್ಯಸ್ಥಿತಿ. ಇಲ್ಲಿ ಮೂರು ಕಾರಣ ಬರುತ್ತೆ. ನೀವು ಒಂದು ಕೇರಮಲ್ಲಿ ಎಲ್ಲ ಕಾಯಿನ್ ಹೊಡೆದ್ರೆ ಹೇಗೆ ಆ ಕಾಯಿನ್ಗಳು ಬೀಳ್ಬೇಕಾದ್ರೆ ನಾವು ಹೊಡಿಬೇಕು, ಅದೊಂದು ಕ್ರಿಯೆ. ಪ್ರತಿಯೊಂದು ಕಾರಣಕ್ಕೂ ಒಂದು ಕ್ರಿಯೆ ಹಿಂದೆ ಇರುತ್ತೆ. ಅದರಲ್ಲಿ ಮೂರು ಬಗೆಯನ್ನು ಹೇಳ್ತಾರೆ: ನಿಮಿತ್ತ, ಉಪಾದಾನ ಮತ್ತು ಸಾಧಾರಣ. ಏನು, ಒಂದು ಮಡಿಕೆ ಮಾಡಬೇಕಾದ್ರೆ ಮಣ್ಣು ನಿಮಿತ್ತ, ಕುಂಬಾರ ಉಪಾದಾನ, ಆ ಏನು ಕೋಲು ಚಕ್ರ ಇರುತ್ತೆ ಅದು ಸಾಧಾರಣ. ಹೀಗೆ ಕಾರ್ಯಕಾರಣ ಸಂಬಂಧವನ್ನ ಬಹಳ ಸೊಗಸಾಗಿ ಆ ಪ್ರಬಂಧದಲ್ಲಿ ವಿವರಿಸಿದ್ದಾರೆ. ಸೃಷ್ಟಿಯ ಉಗಮಕ್ಕೆ ಕಾರ್ಯಕಾರಣ ಸಂಬಂಧವಿದೆ ಅಂತಾರೆ. ಕರ್ಮ ಸಿದ್ಧಾಂತ, ಪುನರ್ಜನ್ಮ, ಇದರೆಲ್ಲ ಬಗ್ಗೆ ಅಲ್ಲಿ ಚಿಂತನೆ ಮಾಡ್ತಾರೆ. ಅತ್ಯಂತ ಉತ್ತಮವಾದ ಪ್ರಬಂಧ ಕಾರ್ಯಕಾರಣ ಸಂಬಂಧ. ಸಾಂಸ್ಕೃತಿಕ ಚಿಂತನೆಯಲ್ಲಿ ಮಹಾಬ್ರಾಹ್ಮಣ, ನಿರಂಜನರ ಚಿರಸ್ಮರಣೆ, ವಿಶಿಷ್ಟ ಅನುಬೋಧ, ಚಿದಂಬರ ರಹಸ್ಯ, ದುರಂತ ನಾಟಕಗಳು, ಇದೆಲ್ಲದರ ಬಗ್ಗೆ ಚಿಂತನೆ ಇದೆ. ದುರಂತ ನಾಟಕಗಳು ಆಂತರ್ಯವನ್ನು ಅಲುಗಾಡಿಸಿ ಪರಮಸತ್ಯದ ಒಂದು ಮಿಂಚು ನೋಟವನ್ನು ಒದಗಿಸಲು ಯಶಸ್ವಿಯಾಗುತ್ತವೆ. ಬಹಳ ಸೊಗಸಾಗಿದೆ ಆ ಪ್ರಬಂಧ. ಎಲ್ಲ ಶೇಕ್ಸ್ಪಿಯರ್ ನಾಟಕಗಳು, ಕೈಲಾಸಮ್ಮು, BM ಶ್ರೀಯವರ ಅಶ್ವತ್ಥಾಮನ್ ಎಲ್ಲವನ್ನೂ ಅವರು ವಿವರಿಸ್ತಾರೆ ಅದರಲ್ಲಿ. ಮರೆಗೆ ಸೇರಿದ ಪುಸ್ತಕ ಮನೆ, ಹರಿಹರ ಪ್ರಿಯರ ಬಗ್ಗೆ ಒಂದು ಲೇಖನ ಇದೆ. ಅವರ ವ್ಯಕ್ತಿತ್ವ, ಅವರ ಪುಸ್ತಕ ಪ್ರೇಮವನ್ನ ಅದರಲ್ಲಿ ತೆರೆದಿಟ್ಟಿದ್ದಾರೆ. ಅಧಿಕೃತ ಭಾಷೆಗಳ ಸಂಬಂಧ, ಅಧಿಕೃತ ಭಾಷಾ ನಿಯಮ, ಅದು ABC ಭಾಷಾ ವಲಯ ಹೇಗಾಯ್ತು ಏನು, ಅದ್ರ ಬಗ್ಗೆ ಒಂದು ಒಳ್ಳೆಯ ಪ್ರಬಂಧ ಇದೆ. ಅಧಿಕೃತ ಭಾಷೆಗಳ ಸಂಬಂಧ, ಅಧಿಕೃತ ಬಗ್ಗೆ, ಪ್ರಾದೇಶಿಕ ಭಾಷೆಯ ಬಳಕೆ ಹೇಗೆ ವ್ಯಾವಹಾರಿಕ ಅಗತ್ಯವಾಗಿದೆ ಎಲ್ಲವನ್ನು ಅದರಲ್ಲಿ ಚರ್ಚಿಸ್ತಾರೆ. ಅಲ್ಲಿ ಒಂದು ಒಳ್ಳೆಯ ಮಾತು ಹೇಳ್ತಾರೆ, C. ರಾಜಗೋಪಾಲ್ ಆಚಾರ್ಯವರು ಆಡಿದ ಮಾತು: ನಾವು ಮನೆಯಿಂದ ಹೊರಗೆ ಹೋಗುವಾಗ ಪಾದರಕ್ಷೆ ಧರಿಸುತ್ತೇವೆ, ಮನೆ ಒಳಗೆ ಅಲ್ಲ. ಹಿಂದಿ ಅಥವಾ ಇಂಗ್ಲಿಷ್ ಭಾಷೆ ಬಾಹ್ಯ ಸಂಪರ್ಕಕ್ಕೆ ನೆರವಾಗಬೇಕು. ಇದು C. ರಾಜಗೋಪಾಲ್ ಅವರು ಹೇಳಿದ ಮಾತು. ಅದಕ್ಕೆ ಕೊನೆಯಲ್ಲೊಮ್ಮೆ ಅದರಲ್ಲಿ ಒಂದು ಒಳ್ಳೆ ಸಲಹೆ ಕೂಡ ಕೊಡ್ತಾರೆ. ಹಿಂದಿ ದಿವಸ್ ಅಂತ ಸೆಪ್ಟೆಂಬರ್ 14 ಆಚರಿಸ್ತೇವೆ, ಅದನ್ನ ಭಾರತೀಯ ಭಾಷೆಗಳ ಸೌಹಾರ್ದ ದಿನಾಚರಣೆಯಾಗಿ ಆಚರಿಸಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೊಡ್ತಾರೆ. ಇನ್ನು ಸವಿಗನ್ನಡ ಸ್ತೋತ್ರ ಚಂದ್ರಿಕೆ, ಇದನ್ನ ಹೇಳುವ ಸವಿಗನ್ನಡ ಸ್ತೋತ್ರ ಚಂದ್ರಿಕೆ, ಇದು ಬಹುಶಃ ಬಹಳಷ್ಟು ಜನ ತಗೊಂಡಿರ್ತೀರಿ, ಓದಿರ್ತೀರಿ. ಇದರಲ್ಲಿ ಸ್ತೋತ್ರಗಳು, ವೇದಸೂತ್ರ, ರುದ್ರಪ್ರಶ್ನೆಯ ನಮಕ ಚಮಕಗಳ ಕನ್ನಡ ಅನುವಾದ ಇದರಲ್ಲಿ ಮಾಡಿದ್ದಾರೆ. ಭಾರತದಲ್ಲಿ ಬ್ಯಾಂಕಿಂಗ್ ಕೆಲವು ಚಿಂತನೆಗಳು, ಇದರಲ್ಲಿ ಹಲವು ಲೇಖನಗಳಿವೆ ಬ್ಯಾಂಕಿಂಗ್ ಬಗ್ಗೆ. ಸಣ್ಣ ಕೈಗಾರಿಕೆ, ದುಡಿಮೆ ಬಂಡವಾಳ, ಸಾಲ ವಸೂಲಿ, ಸಮಸ್ಯೆ ಹಾಗೂ ಪರಿವಾರ, ಸೇವಾ ಕ್ಷೇತ್ರ ಅನುಗಮನ,
ಅಂತಾರಾಷ್ಟ್ರೀಯ ಹಣ ನಿಧಿ, ಸ್ವಿಫ್ಟ್ಗೆ ಭಾರತದ ಸೇರ್ಪಡೆ, ರೋಗಗ್ರಸ್ತ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ಯಾದಿ ಹಲವು ಅತ್ಯುತ್ತಮ ಬ್ಯಾಂಕಿಂಗ್ ಲೇಖನಗಳಿದೆ. ಭಾರತದಲ್ಲಿ ಬ್ಯಾಂಕಿಂಗ್ ಕೆಲವು ಚಿಂತನೆಗಳು, ಇದು ಒಂದು ಒಳ್ಳೆಯ ಕೃತಿ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಹಾಗೆಯೇ ಮಹಾನಾರಾಯಣ ಉಪನಿಷತ್ತು, ಇದು ಒಂದು ಬೃಹತ್ ಗ್ರಂಥ. ಇದು ಸುಮಾರು 300 ಚಿಲ್ಲರೆ ಪುಟ ಇದೆ. ಇದನ್ನು ನನ್ನ ಹತ್ರ ಈಗ ತೋರಿಸ್ಲಿಕ್ಕೆ ನನ್ನ ಹತ್ರ ಈಗ ಅದು ಇಲ್ಲ. ಆಗ ಅತ್ಯಂತ ಉತ್ತಮವಾದ ಕೃತಿ. ಅದರ ಬಗ್ಗೆ ನಾನು ಒಂದು ಇದರಲ್ಲಿ ಹೇಳ್ತೀನಿ, ಒಂದು ನಿಮಿಷ. ಹಾಗೆ VC ಮತ್ತು ರಾಜರತ್ನಂ ಬಗ್ಗೆ ಕೂಡ ಇವರು ಬರೆದಿದ್ದಾರೆ. ರಾಜರತ್ನಂ ಬಗ್ಗೆ VC ಅವರ ಬಗ್ಗೆ ಬರೆದ ಕೃತಿ ನೋಡಿ ಇದು. ಇದರಲ್ಲಿ VC ಅವರ ಬದುಕು, ಅವರ ಆರಂಭದಲ್ಲೇ ಬಹಳ ಚೆನ್ನಾಗಿದೆ. ಮಣಿಯ ದೇಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು. ಇದನ್ನು ಮೊದಲು ಆರಂಭದಲ್ಲಿ ಹಾಕಿದ್ದಾರೆ. ಮತ್ತು ಅದರಲ್ಲಿ ಅವರ ಬದುಕಿನ ಮೈಲುಗಲ್ಲುಗಳು, ಕೆಲವು ಚಿತ್ರಗಳು ಎಲ್ಲವೂ ಇದೆ ಇದರಲ್ಲಿ. ಬಹಳ ಉತ್ತಮ ಪುಸ್ತಕ. ಇದೇ ರೀತಿ ರಾಜರತ್ನಂ ಬಗ್ಗೆ ಕೂಡ ಒಂದು ಪುಸ್ತಕ ಇದೆ. ಆಮೇಲೆ ಶ್ರೀ ಲಲಿತಾನಂದ ಲಹಾರಿ ಇವರ ಮತ್ತೊಂದು ಕೃತಿ, ಸಂಗೀತದ ಗಂಧ ಅನ್ನುವಂಥ ಒಂದು PDF ಕೂಡ ಇವರು ಪ್ರಕಟಿಸಿದ್ದಾರೆ. ಅದರಲ್ಲಿ ಸಂಗೀತದ ಬಗ್ಗೆ ಅವರ ಲೇಖನಗಳಿವೆ. ಆಮೇಲೆ ಚಂದ್ರಧರನ ವಚನ ಸುಧೆ, ಅದು ಬರ್ತಾ ಇದೆ, ಅದಿನ ಪುಸ್ತಕ ಆಗಿಲ್ಲ. ಆದರೆ ಚಂದ್ರನ ವಚನ ಸುಧೆ ಬಹುಶಃ ನೀವು ನಮ್ಮ ಶಾಸಕಾಸ ವೇದಿಕೆಯಲ್ಲಿ ಕೆಲವನ್ನು ಹಾಕಿದ್ದಾರೆ ಮುಂಚೆ. ಹಾಗೆ ಅವರು ಶಾಸಕಾಸ ವೇದಿಕೆಯಲ್ಲಿ ಈಗಲೂ ಕೂಡ ಇದು ಕೆಲವೆಲ್ಲ ಇದು ಬರ್ತಾ ಇದೆ. ಛಂದಸ್ಸಿನ ಬಗ್ಗೆ ಒಂದು ಬರ್ತಾ ಇತ್ತು, ಈಗ ಪಕ್ಕ ಹೆಸರು ಬರ್ತಾ ಇಲ್ಲ. ಅದರಲ್ಲಿ ಒಂದು ನಿಯತವಾಗಿ ಬರಿತಾ ಇದ್ದಾರೆ. ಭರ್ತೃಹರಿಯ ಶತಕತ್ರಯ, ಕೊಂಡಮಾಯಿ ಇವೆಲ್ಲ ಬರಲಿರುವಂತಹ ಕೃತಿಗಳು. ಅಂತರತಮ, ಇದು ನಾನೀಗ ಹೇಳಬೇಕು ಅನ್ಸಿದ್ದು. ಅಂತರತಮ ಅನ್ನೋದು ಈಗ ಬರ್ತಾ ಇದೆ ವೇದಿಕೆಯಲ್ಲಿ, ನೀವು ಅದನ್ನು ಓದ್ತಾ ಇರ್ಬೋದು. ಹಲವು ಅಂಕಣಗಳನ್ನ ಇವರು ಕಂಟಿನ್ಯೂಸ್ ಬರೀತಾ ಬಂದಿದ್ದಾರೆ. ಇನ್ನು ನಾರಾಯಣ ಉಪನಿಷತ್ತು ಅನ್ನೋದಂತನ್ನ BR ಪ್ರಭಾಕರ್ ಅವರ ಜೊತೆಗೂಡಿ ಬರೆದಿರುವಂಥ ಒಂದು ಕೃತಿ ಇದು. ವಿಶ್ವಾಮಿತ್ರರ ಪ್ರೇರಣೆಯಿಂದ ಬೆಳಕು ಕಂಡ ಈ ಮಹತ್ವತೆಯ ಭಾರತೀಯ ಆಧ್ಯಾತ್ಮ ವಿಜ್ಞಾನದ ಕುರಿತ ಪೂರ್ವಾಗ್ರಹಗಳನ್ನು ತೊಡೆದುಕೊಳ್ಳಲು ಕೂಡ ಸಹಾಯಕವಾಗಿದೆ. ನಾರಾಯಣ ಉಪನಿಷತ್ತಿನ ಸಂಸ್ಕೃತ ಮಂತ್ರಗಳು ದೇವನಾಗರಿ ಲಿಪಿಯಲ್ಲಿ ಮತ್ತು ಅವುಗಳ ಅನುವಾದ ಮತ್ತು ವ್ಯಾಖ್ಯಾನ ಆಂಗ್ಲ ಭಾಷೆಯಲ್ಲಿ ಇದೆ. ಇಡೀ ಉಪನಿಷತ್ತಿನ ಕನ್ನಡ ಅನುವಾದ ಕೂಡ ನಾವು ಕಾಣಬಹುದು. ಈ ಪುಸ್ತಕಕ್ಕೆ ಸ್ವಾಮಿ ವೀರೇಶಾನಂದ ಸರಸ್ವತಿಯವರ ಮುನ್ನುಡಿಯೊಂದಿಗೆ BR ಪ್ರಭಾಕರ್ ಅವರ ವಿದ್ಯುತ್ಪೂರ್ಣ ಪ್ರಸ್ತಾವನೆ ಇದೆ. KR ಶ್ರೀಕಂಠಮೂರ್ತಿಯವರು ನಮ್ಮ ವೇದಿಕೆ ಸದಸ್ಯರು, ವಿರುದ್ಧ ಮುಖಪುಟ. ಬೆಂಗಳೂರಿನ ಸಾಹಿತ್ಯ ಭಂಡಾರ್ ಪ್ರಕಟಿಸಿದೆ. 392 ಪುಟ ಇದೆ ಈ ಪುಸ್ತಕ. ನಾನು ಈಗ ಈ ಸ್ತೋತ್ರ ಚಂದ್ರಿಕೆಯಲ್ಲಿ ನಾರಾಯಣ ಉಪನಿಷತ್ತಿನ ಬಗ್ಗೆ ಕೂಡ ಒಂದು ಹೇಳಿದ್ದಾರೆ. ಏನಂದ್ರೆ, ನಾರಾಯಣವೇ ಸರ್ವಸ್ವ ಅನ್ನೋದು. ನಾರಾಯಣನು ನಿತ್ಯನು, ನಾರಾಯಣನು ಬ್ರಹ್ಮ, ಶಿವನು ನಾರಾಯಣನೇ, ಇಂದ್ರನು ನಾರಾಯಣನೇ, ಸರ್ಗ ಭುವಿಗಳು ನಾರಾಯಣ, ಕಾಲವು ನಾರಾಯಣ, ಎಲ್ಲ ದಿಕ್ಕುಗಳು ನಾರಾಯಣ. ಹೀಗೆ ಎಲ್ಲವೂ ನಾರಾಯಣ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಬೆಳಗಿನಲ್ಲಿ ಇದನ್ನು ಪಠಿಸಲು ರಾತ್ರಿ ಮಾಡಿದ ಪಾಪ ಕಳೆಯುವುದು, ಸಂಜೆಯನ್ನು ಓದಿದೊಡೆ ಹಗಲುಗೈದ ಪಾಪ ಕಳೆಯುವುದು, ಮಧ್ಯಾಹ್ನದಲ್ಲಿ ಸೂರ್ಯ ಗಮಿಮುಖವಾಗಿ ಪಠಿಸಲು 5 ಪಾತಕಗಳು ತೊಲಗುವುದು. ಹೀಗೆ ಹೇಳ್ತಾ ಹೋಗ್ತಾರೆ. ಇದು ನಾರಾಯಣ ಉಪನಿಷತ್ತಿನ ಬಗ್ಗೆ ಒಂದಿದೆ. ಇದರಲ್ಲಿ ಒಳ್ಳೊಳ್ಳೆ ಶಂಕರಾಚಾರ್ಯ ಸ್ತೋತ್ರಗಳು ಎಲ್ಲ ಕನ್ನಡದಲ್ಲಿದೆ. ಬಹಳ ಸೊಗಸಾದ ಪುಸ್ತಕ ಇದು, ಸವಿಗನ್ನಡ ಸ್ತೋತ್ರ ಚಂದ್ರಿಕೆ. ಕೊನೆಯಲ್ಲಿ ನೋಡಿ, ಸಹನಾಭವತು, ಓಂ ಎಂಬಿಬ್ಬರನ್ನು ಪೊರೆಯಲಿ, ಎಮ್ಮಿಬ್ಬರನ್ನು ಪೋಷಿಸಲಿ, ಎಮ್ಮ ಸಹಕಾರ್ಯ ಚುರುಕಾಗಿ ಪರಿಣಾಮಕಾರಿಯಾಗಿರಲಿ, ಯಾರನ್ನೂ ದೇಶಿಸದಂತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಸಾಧ್ಯವಾದಷ್ಟು ಪರಿಚಯ ಮಾಡಿಕೊಟ್ಟಿದ್ದೇನೆ. ಹೇಗಾಯ್ತು ಗೊತ್ತಿಲ್ಲ. ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದ ಸರ್. ಸುಮಾರು 50 ನಿಮಿಷ ಅನ್ಸುತ್ತೆ ಸರ್. ಆಮೇಲೆ 55 ನಿಮಿಷಗಳು ಕಾಲ ನೀವು ಒಂಥರ ಈ ಗಗನಚುಕ್ಕಿ ಭರಚುಕ್ಕಿಯಲ್ಲಿ ಮೊನ್ನೆ ನೋಡ್ಕೊಂಡ್ ಬಂದಿದ್ದೆ. ನೀರು ಹೇಗೆ ಆ ರೀತಿ ಹರಿತಾ ಇದೆ. ಅದು ನಿಮ್ಮ ಈ ಪ್ರಭೆಯನ್ನ ನಿಮ್ಮ ಅಂದ್ರೆ ಚಂದ್ರಶೇಖರ್ ಅವರ ಒಂದು ವ್ಯಕ್ತಿತ್ವವನ್ನ ನಿಮ್ಮ ಒಂದು ಮಸೂರದ ಮೂಲಕ ನಾವೆಲ್ಲ ನೋಡ್ದಂಗಾಯ್ತು. ತುಂಬಾ ಸಂತೋಷವಾಯ್ತು. ಚಪ್ಪಾಳೆ, ಎಲ್ಲರೂ ಒಂದ್ಸರಿ ಚಪ್ಪಾಳೆ ತಟ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲವನ್ನೂ ಓದ್ಕೊಂಡು ನಮಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟು ಹೇಳಿದಿರಿ. ಅದರಲ್ಲೂ ಕೂಡ ಕವನಗಳ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಹೇಳಿದ್ವಿ. ಧನ್ಯವಾದಗಳು ಸರ್. ಈಗ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳಬೇಕು. ಎಲ್ಲರೂ ಪ್ರಶ್ನೆ ಕೇಳಿ ಆದ ನಂತರ ನಾನು ಚಂದ್ರಶೇಖರ್ ಸರ್ಗೆ ಒಂದು 2 ನಿಮಿಷ ಮಾತಾಡ್ಲಿಕ್ಕೆ ಕೇಳ್ಕೊತೀನಿ. ಎಲ್ಲ ಪೂರ್ಣ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ. ಪ್ರಶ್ನೆಗಳಿಗೆ ಉತ್ತರವನ್ನ ನಮ್ಮ ಹೋವಾಶ್ರೀ ಅವರೇ ಕೊಡ್ತಾರೆ. ಹೋವಾಶ್ರೀ ಸರ್, ನೀವು ಏನು ಅಲ್ಲ, ಚಂದ್ರಶೇಖರ್ ಅವರು ಇರ್ಲಿ ಪ್ರಶ್ನೋತ್ತರ ಟೈಮಲ್ಲಿ. ಅವ್ರ ಪ್ರಶ್ನೆ ಇಬ್ರಲ್ಲಿ ಒಬ್ರಿಗೆ ಬರ್ಲಿ. ಅವರೇ ಉತ್ತರಿಸ್ತಾರೆ.
ಅವ್ರಿಗೆ ಉತ್ತರಿಸ್ತಾರೆ. ನಾನು ಕಷ್ಟ ಸರ್. ನೀವು ಇದರಿಂದ ಏನು ನನಗೆ ಏನು ಸಣ್ಣ ಪುಟ್ಟ ನಾನು ಹೇಳಿದ್ರಲ್ಲಿ ಏನಾದ್ರು ದೋಷ ಇದ್ರೆ ನೀವು ಹೇಳ್ಬೋದು. ಅಗತ್ಯ ಇದ್ರೆ ನಾನು ಹೇಳ್ತೀನಿ. ನಮಸ್ಕಾರ ಸರ್, ಮಾತಾಡ್ಬೋದಾ? ಮಾತಾಡಿ ಮಾತಾಡಿ ಮಾತಾಡಿ. ಚಂದ್ರಶೇಖರ್ ಸರ್ ಅವ್ರಿಗೆ ಅಭಿನಂದನೆಗಳು. ಅವ್ರನ್ನ ಪರಿಚಯಿಸಿದ ಮಹನೀಯರಿಗೂ ಅಭಿನಂದನೆಗಳು. ನಾನು ರಂಗ ನಿರ್ದೇಶಕಿ ಆಗಿರೋದ್ರಿಂದ ನನಗೆ ಮಾಹಿತಿ ಬೇಕು ಅಷ್ಟೇ, ಪ್ರಶ್ನೆ ಅಂತ ಅಲ್ಲ. ಇದು ಶಿಶುಗೀತೆಗಳ ಕವನ ಸಂಕಲನ ಮತ್ತೆ ಪುಟ್ಟಿಯ ಕನಸು ಪುಸ್ತಕ ಎಲ್ಲಿ ಸಿಗಬಹುದು ನಂಗೆ ಅಂತ. ನಾನೇ ಉತ್ತರಿಸ್ಬೇಕಾ? ಪುಟ್ಟಿಯ ಕನಸು ಇಲ್ಲ, ಒಂದೂ ಇಲ್ಲ. ಆಡಿಯೋ ಕ್ಲಿಯರ್ ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಪುಟ್ಟಿಯ ಕನಸು ಪ್ರತಿಗಳು ಲಭ್ಯವಿಲ್ಲ ಅಂತ ಹೇಳ್ತಾರೆ. ಹಾ ಹಾ ಹಾ. ಹಕ್ಕಿಗಳ ಯಾರಾದ್ರೂ ಬೇಕಾದ್ರೆ ಕೇಳಿದ್ರೆ ₹75 ತೊಂದ್ರೆ ಇಲ್ಲ. ನನಗೆ ಅದನ್ನ ಎಲ್ಲಿ ಕಲೆಕ್ಟ್ ಮಾಡ್ಕೋಬಹುದು, ಸಂಗ್ರಹಿಸ್ಕೋಬಹುದು ಅಂತ ಹೇಳಿದ್ರೆ ಕೇಳಿಸ್ತಾ ಇದೆ. ಮೇಡಮ್, ನೀವು ನನ್ನ ನಂಬರ್ ತಗೊಂಡು ಬರ್ಕೊಳ್ಳಿ, ನಾನು ನಿಮ್ಗೆ ಕೊಡೋ ಪ್ರಯತ್ನ ಮಾಡ್ತೀನಿ. SMS ಕಳ್ಸಿದ್ರೆ ನಿಮ್ ವಿಳಾಸ ಕಳ್ಸಿದ್ರೆ ನಾನು ನಿಮಗೆ ತಲುಪಿಸ್ತೀನಿ. ಸಂಪರ್ಕ ಮಾಡಿದ್ರೆ ಸಿಗುತ್ತೆ, ಅವ್ರ ನಂಬರ್ ಬೇಕಾದ್ರೆ. ಆಯ್ತು, ಧನ್ಯವಾದಗಳು. ಅಲ್ಲ, ಚಂದ್ರಶೇಖರ್ ಸರ್ ನಂಬರ್ ಹೇಳ್ಬಿಡಿ ಸರ್, ರವಿ ಕುಸ್ಬಿ ಸರ್ ಅವ್ರು ಬರ್ಕೊಳ್ಳಿ. ಚಂದ್ರಶೇಖರ್ ಸರ್ ನೀವು ಹೇಳ್ಬಿಡಿ ಸರ್, ನೀವೇ ಹೇಳ್ಬಿಡಿ. 9998007175 9980071715 ಈ ನಂಬರ್ ನೀವು ವಾಟ್ಸಪ್ ಮಾಡಿ ನಿಮ್ಮ ವಿಳಾಸ ಕೊಟ್ಟರೆ ನಾನು ಕಳಿಸ್ತೀನಿ. ಹಕ್ಕಿಗಳ ಕಾಗಣಿತ ಮಾತ್ರ. ಶಾಂತ ಮೇಡಮ್ ಏನೋ ಕೇಳ್ತೀವಿ ಅಂತಾರೆ. ಶಾಂತ ಮೇಡಮ್ ಅಂಡ್ ವಿಶಿಷ್ಟ ಸರ್, ಧೀರೇಂದ್ರ ಸರ್. ನಮಸ್ಕಾರ. ನಾನು ಅದು ಪ್ರಶ್ನೆ ಕೇಳೋದೇನು ಇಲ್ಲ, ಬರೀ ಎಲ್ಲ ಆಸ್ವಾದನೆ ಮಾಡಿದ್ದಷ್ಟೇನೆ. ಹೂವಾಶ್ರೀ ಅವರು ಬಹಳ ಅದ್ಭುತವಾಗಿ ಪರಿಚಯ ಮಾಡಿಸಿದ್ರಿ, ಬಹಳ ಚೆನ್ನಾಗಿತ್ತು ನಿಜವಾಗ್ಲೂ. ತುಂಬಾ ಖುಷಿ ಆಯ್ತು. ಎಷ್ಟು ನಿರರ್ಗಳವಾಗಿ, ತುಂಬಾ ವ್ಯವಸ್ಥಿತವಾಗಿ, ಎಲ್ಲೂ ಕೂಡ ಗೊಂದಲಕ್ಕೆ ಒಂದ್ ಸ್ವಲ್ಪ ಕೂಡ ಆಸ್ಪದ ಇಲ್ದೇನೆ ತುಂಬಾ ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು. ಮತ್ತೆ ಕವಿಯ ಎದುರಿಗೇನೆ ಅವರ ಕಾವ್ಯವನ್ನ ಈ ರೀತಿ ಆಸ್ವಾದನೆ ಮಾಡೋದಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಭಾಗ್ಯ. ಹಿಂದೆಲ್ಲ ಹಾಗೆ ಆಗ್ತಿತ್ತು ಅಂತ ಹೇಳ್ತಾರೆ. ಲಕ್ಷ್ಮೀಶ ಅವರ ಕಾವ್ಯಗಳನ್ನೆಲ್ಲ ನೋಡಿದಾಗ ಮೊದಲು ವಿದ್ವತ್ ಸಭಾ ವಲಯ ಮರಿಯೇ ಅಂತೆಲ್ಲ ಹೇಳ್ಕೊಳ್ತಾನ ಅವನು. ಆತರ ಎಷ್ಟ್ ಜನಕ್ಕೆ ಆ ಭಾಗ್ಯ ಸಿಗುತ್ತೆ. ನಮ್ಮ ಈ ವೇದಿಕೆ ಆ ಕೆಲಸನ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಚಂದ್ರಶೇಖರ್ ಅವರ ಒಂದು ಪ್ರತಿಮಾ ವಿಧಾನ ಮತ್ತೆ ಪೌರಾಣಿಕವಾದಂತ ಅನೇಕ ಸಂಗತಿಗಳನ್ನ ಬಳಸ್ಕೊಳ್ಳೋದು, ಅದ್ರಲ್ಲಿರುವಂತ ಒಂದು ಮೊನಚಾದಂತ ವ್ಯಂಗ್ಯ, ಇದೆಲ್ಲ ಅದೇ ಅವರು ಆ ಸ್ವೀಪ್ ಇದೆಯಲ್ಲ, ಅದು ನನಗೆ ತುಂಬಾ ಅದ್ಭುತ ಅನ್ನಿಸ್ತು. ಪುಟ್ಟಿಯ ಕವನದ್ದು ಕೆಲವೆಲ್ಲ ಹೇಳಿದ್ರು. ನನಗೆ ಆಕ್ಚುಲಾಗಿ ಅದನ್ನ ತಗೋಬೇಕು ನನಗೆ ಆಸೆ ಆಗ್ತಾ ಇದೆ ಇವಾಗ. ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಒರಿಜಿನಲ್ ಆದ್ರೂ 1 ಕಾಪಿನಾರು ಇರ್ಬೇಕು ಅನ್ಕೋತೀನಿ. ಅದನ್ನ ಜೆರಾಕ್ಸ್ ಮಾಡಿಸ್ಕೋಬೋದಾ ಅಂತ ಕೇಳ್ಬೇಕಷ್ಟೇ ಅವ್ರನ್ನ. ಆ ಸ್ವೀಪ್ ಇದೆಯಲ್ಲ, ಎಷ್ಟೋ ಗಂಭೀರವಾದಂತ ಅಧ್ಯಾತ್ಮದ ಬ್ರಹ್ಮವಸ್ತುವಿನ ಚಿಂತನೆ ಅದನ್ನು ಕೂಡ ಮಾಡ್ತಾರೆ. ಸಣ್ಣ ಮಕ್ಕಳಿಗೆ ಆ ರೀತಿಯಾಗಿ ತುಂಬಾ ವೈನೋದಿಕವಾದ ರೀತಿಯಲ್ಲಿ ಆ ವಿಷಯಗಳನ್ನ ತಿಳಿಸ್ತಾರೆ. ಏನ್ ಸ್ವೀಪ್, ಅದ್ಭುತ ಅಂತ ಅನ್ನಿಸ್ತು. ತುಂಬಾ ಸಂತೋಷ ಆಯ್ತು ಕೇಳ್ಬಿಟ್ಟು. ಹೂವಾಶ್ರೀ ಅವರಿಗೆ ಮತ್ತೆ ಇಂಥ ಒಂದು ಸಾಹಿತ್ಯನ ಕೊಟ್ಟಂತ ಚಂದ್ರಶೇಖರ್ ಅವರಿಗೆ ನಾನು ಏನ್ ಹೇಳೋದು, ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಂಥದ್ದು ಅನೇಕ ಅವರ ಲೇಖನೆಯಿಂದ ಬರ್ಲಿ ಅಂತ. ತುಂಬಾ ಇಷ್ಟ ಆಗಿದ್ ಒಂದು ಪ್ರತಿಮೆ ಮಾತ್ರ ನನಗೆ ನೆನಪಲ್ಲಿರೋ ಹೇಳ್ತೀನಿ. ಕವನ ಹೇಗೆ ಆಗ್ಬೇಕು ಅಂದ್ರೆ, ಲೋಹದಂತೆ ಅಂತ ಬಳಸಿದೀರಿ ಅನ್ಸುತ್ತೆ. ಲೋಹದಂತೆ ದ್ರವವಾಗಿ ಸುರಿದು ಘನವಾಗಬೇಕು ಅಂತ ಹೇಳಿದೀರಾ. ಬ್ಯೂಟಿಫುಲ್, ಬಹಳ ಅದ್ಭುತವಾದದ್ದು. ಅದು ಹಾಗೆ ರಸ ಅನ್ನೋದು ಹಾಗೆ ಸುರಿಬೇಕು, ಆದ್ರೆ ಅದು 3 ದಿನಕ್ಕೆ ಮೂಲೆಗೆ ಹೋಗ್ಬಾರ್ದು, ಘನವಾಗ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದೀರಾ. ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು. ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಧೀರೇಂದ್ರ ಸರ್. ಅನ್ಮ್ಯೂಟ್ ಮಾಡಿ. ಅವ್ರದ್ದು ಅವಾಗ್ಲೂ ಅನ್ಮ್ಯೂಟ್ ಆಗಿದೆ, ಈಗೂ ಅನ್ಮ್ಯೂಟ್ ಆಗಿದೆ. ಸೌಂಡ್ ಕೇಳ್ತಾ ಇಲ್ಲ. ಅವರು ಲಾಗಿನ್ ಆದಾಗೂ ಅಷ್ಟೇ ಅವ್ರದ್ದು ಮೊಬೈಲ್ ಇದು ಮ್ಯೂಟ್ ಆಗಿರ್ಲಿಲ್ಲ, ಆದ್ರೆ ಅವ್ರ ಸೌಂಡ್ ಕೇಳ್ತಿರ್ಲಿಲ್ಲ.
ಕೇಳಿಸ್ತಿಲ್ಲ. ಮಾತಾಡ್ತಾ ಇದ್ದಾರೆ, ಏನಾದ್ರೂ ತೊಂದ್ರೆ ಇರಬಹುದಾ ಅಂತ. ನೀವು ಕೇಳಿ ರೇಣುಕಾ ಮೇಡಮ್, ನೀವೇನೋ ಪ್ರಶ್ನೆ ಕೇಳ್ಬೇಕು ಕೈ ಇದ್ದೀರಲ್ಲ, ಕೇಳಿ ಅವ್ರು ಸರಿ ಅಲ್ಲ, ಈಗ ಧೀರೇಂದ್ರ ಸರ್ಗೆ ಧೀರೇಂದ್ರ ಸರ್ ಒಂದ್ಸಲ ಲಾಗೌಟ್ ಮಾಡಿ ಲಾಗಿನ್ ಮಾಡಿ ಧೀರೇಂದ್ರ ಸರ್. ಅವ್ರದ್ದು ಮೊದ್ಲೂ ಕೇಳಿಸ್ತಾ ಇರ್ಲಿಲ್ಲ, ಈಗ ನನ್ ಪ್ರಶ್ನೆ ಕೇಳ್ಬೋದಾ? ಕೇಳಿ ದಯವಿಟ್ಟು ಕೇಳಿ. ಇನ್ನೊಬ್ರು ಧೀರೇಂದ್ರ ಸರ್, ಮಹಾಬಲೇಶ್ವರ ನೇರವಾಗಿ ಚಂದ್ರಶೇಖರ್ ಸರ್ಗೆ. ಏಕೆಂದ್ರೆ ಅವರು ಕಂಪ್ಯೂಟರ್ ಕವನ ಬರೆಯಬಲ್ಲದೆ ಹಾಗೆಲ್ಲ ಬರ್ದಿದ್ದಾರೆ ಅಲ್ಲ. ಏನ್ ಸರ್ 30 ವರ್ಷದ ಹಿಂದೆ ಇವಾಗ ಏನ್ ಆಗ್ತಾ ಇದೆ ಅನ್ನೋದನ್ನ ಬರ್ದಿದ್ದೀರಲ್ಲ, ಏನು ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಮುಂದೇನಾಗ್ಬಹುದು ಅಂತ ತಿಳ್ಕೊಂಡು ಕವನ ಬರೆದ್ರ? ಇದು ನನ್ನ ಪ್ರಶ್ನೆ. ಅದನ್ನ ಹೂವಾಶ್ರೀಯವರೇ ಉತ್ತರ ಹೇಳ್ತಾರೆ. 35 ವರ್ಷದ ಹಿಂದೆ ಕವನ ಬರೆಯುವ ಇದ್ರಲ್ಲಿ ಏನಿಲ್ಲ, ಆಗ್ಲೂ ಇತ್ತು. ಅಂದ್ರೆ ಆ ಸಾಧ್ಯತೆಗಳಿದೆ ಅಂತ ಯೋಚನೆ ಮಾಡ್ತಿದ್ರು, ಇಷ್ಟು ಸ್ಪಷ್ಟವಾಗಿ ಗೊತ್ತಿರ್ಲಿಲ್ಲ ಅವಾಗ, ಆದ್ರೆ ಇತ್ತು. ಅವಾಗಲೇ ಒಂದು ಸೂಚನೆ ಬರಿಬಹುದು, ಕಂಪ್ಯೂಟರ್ ಏನೇನೋ ಮಾಡ್ತಾ ಇತ್ತು ಅವಾಗ ಕೂಡ. ಅದನ್ನ ಬರೆದಾಗ 30 ವರ್ಷಕ್ಕಿಂತ ಜಾಸ್ತಿನೇ ಆಯ್ತು. ಅದನ್ನ ಬರ್ದಿದ್ದು ಇನ್ನೂ 90ರಲ್ಲಿ ಪುಸ್ತಕ ಬಂದ್ರು, ಬರೆದು ಇನ್ನೂ ಒಂದು 10-12 ವರ್ಷ ಹಿಂದೆನೆ ಬರ್ದಿದ್ದೆ. 80s ಅಲ್ಲಿ ಬರ್ದಿರೋದು, ಅದು 40 ವರ್ಷ ಆಯ್ತು. ಆದ್ರೆ ಅವಾಗ ಇತ್ತು ಕಂಪ್ಯೂಟರ್ಗಳು ಏನೇನ್ ಮಾಡ್ಬೋದು ಅನ್ನೋ ಸಾಧ್ಯತೆಗಳಿತ್ತು. ನಮ್ಮ ದೇಶಕ್ಕೆ ಇನ್ನೂ ಅಷ್ಟು ಬಂದಿರ್ಲಿಲ್ಲ. ಆದ್ರೆ ಇಷ್ಟೆಲ್ಲ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬರುತ್ತೆ ಅನ್ನೋದು ಅಷ್ಟಿಲ್ಲ. ಆದ್ರೆ ಹಾಗಾಗೋ ಸಾಧ್ಯತೆ ಇದೆ ಅಂತ ಒಂದು ಸುಳಿವಿತ್ತು, ಅದರ ಆಧಾರದ ಮೇಲೆ ಬರ್ದಿದ್ದು. ಅಲ್ಲ, AI ಇವತ್ತೇನ್ ಮಾಡ್ತದೆ ಅದನ್ನ ಕೂಡ ನಿಮ್ ಕವನದಲ್ಲಿ ಬರ್ದ್ಬಿಟ್ಟಿದ್ದೀರಾ. ಅದು ಅದಕ್ಕೆ ಅದನ್ನೇ ಹೇಳ್ತೀನಲ್ಲ, ಇತ್ತು, ಸುಳಿವಿತ್ತು. ಅವಾಗ ಇಷ್ಟು ಸ್ಪಷ್ಟವಾಗಿರ್ಲಿಲ್ಲ, ಆದ್ರೆ ಸುಳಿವು ಖಂಡಿತ ಇತ್ತು, ಅದನ್ನ ಬರ್ದಿದ್ದೀನಿ. ಆದ್ರೆ ಅದು ಕಾವ್ಯ ಬರೆಯಲ್ಲ ಅನ್ನೋದೇ ನನ್ನ ಭಾವನೆಯಾಗಿತ್ತು. ಯಾಕೆಂದ್ರೆ ನಿನ್ನದು ಕಾವ್ಯ ಅಲ್ಲ ಅಂತ ಗೊತ್ತಾಗುವಷ್ಟೊತ್ತಿಗೆ ಕವಿಗಳು ಹೊಟ್ಟೋಗಿರ್ತಾರೆ ಅನ್ನೋ ಒಂದು ಅದು ಇವತ್ತು ನಾನು ಅದೇ ಭಾವನೆ ಇಟ್ಕೊಂಡಿದ್ದೀನಿ. ನಾನು ಬರೆಯೋದು ಕಾವ್ಯ ಅಲ್ಲ ಅನ್ನೋದು ಗಟ್ಟಿ ಆಗೋಷ್ಟೊತ್ತಿಗೆ ಕವಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಾನೆ, ಯಾರು ಅಷ್ಟು ಮಟ್ಟಿಗೆ ನಮ್ಮನ್ನು ಬದಲಾಯಿಸಿರುತ್ತದೆ ಅನ್ನೋ ಭಾವನೆ ಇವತ್ತು ಇದೆ. ಖಂಡಿತ ಇವತ್ತಿಗೂ ಪ್ರಸ್ತುತ ಇದೆ. ನಿಮ್ಮ ಎಲ್ಲ ಕವನಗಳು ಎಲ್ಲ ಕಾಲದಲ್ಲೂ ಪ್ರಸ್ತುತವಾಗಿವೆ. ಕವಿ ಮತ್ತು ಕವನ ಎರಡು ಸದಾ ಜೀವಂತವಾಗಿರುತ್ತೆ. ಅದನ್ನ ನಮ್ಮ ಹೂವಾಶ್ರೀ ಅವರು ಯಕ್ಷಗಾನ ಕೋವಿದರು ತುಂಬಾ ಚೆನ್ನಾಗಿ ಕವನ ವಾಚನ ಮಾಡಿದ್ರು. ಅದು ಪರಿಚಯ ಅಂತೂ ಅದ್ಭುತ ಆಗಿತ್ತು. ಇಬ್ಬರಿಗೂ ಧನ್ಯವಾದಗಳು. ಮತ್ತೆ ಮಾಬಲ ಸರ್ ಕೇಳ್ತಾ ಇಲ್ಲ, ಏನೋ ಅರ್ಥನೇ ಇದೆ. ಮಾಬಲ ಸರ್ ಕೇಳ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ. ಮಳೆ ಬರ್ತಾ ಇದೆ. ಬಹಳ ಸಿಪ್ಕಾಚಾರ್ಯರು ಬಹಳ ಉತ್ತಮವಾದ ಪ್ರವೇಶಿಕೆಯನ್ನು ದೊರಕಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ಚಂದ್ರಶೇಖರ್ ಅವರ ಇನ್ನೊಂದು ಬ್ಯಾಂಕಿಂಗ್ ಪ್ರಪಂಚದ ಲೇಖನಗಳ ಬಗ್ಗೆನೂ ಒಂದಿಷ್ಟು ಹೇಳ್ಬೋದಿತ್ತು. ಶೀರ್ಷಿಕೆಗಳು ಯಾವುದರ ಬಗ್ಗೆ ಬರೆದಿದ್ದಾರೆ ಅಂತ. ಮತ್ತು ಮಂದಾರ ಪತ್ರಿಕೆಯ ಸಂಪಾದಕತ್ವ ಬಹಳ ಮಂದಾರದ ಮೌಲಿಕವಾದ ಸಾಹಿತ್ಯ ಸಂಚಿಕೆಯಾಗಿ ಬಂತು. ಅದು ಒಂದು ಸಾಹಿತ್ಯ ಲೋಕದ ಒಂದು ದಾಖಲೆ. ಅದರ ಬಗ್ಗೆನೂ ಒಂದಿಷ್ಟು ಪ್ರಸ್ತಾಪ ಇರಬೇಕಾಗಿತ್ತು. ಚಂದ್ರಶೇಖರ್ ಅವರ ಕಾವ್ಯದಲ್ಲಿ ಬರುವಂಥ ಛಂದೋಬದ್ಧ ರಚನೆಗಳು ಮತ್ತು ಅನುಪ್ರಾಸ ಅವೆಲ್ಲ ಗಮನ ಸೆಳೆಯುತ್ತೆ. ಉದಾಹರಣೆಗೆ ಮುಂದೆ ಚಂದ್ರನಿಂದು ಅಂಗಳ ಮುಂದೆ ಕರುವ ಮಂಗಳ ಅಂತ ಪ್ರಯೋಗಗಳನ್ನ ನೋಡ್ಬೋದು. ಸಾಕಷ್ಟು ಇದೆ. ಇದು ಆ ಕವನ ಬರೆಯುವ ಕಂಪ್ಯೂಟರ್ ಒಂದು ಕೆಲವು ಸಾರಿ ಪರಮದೇವ ಕವಿಯ ತುರಂಗಬಾದದ ತುರಂಗಲಯ ಅಂದರೆ ಕುದುರೆಯ ಓಟವನ್ನು ನಾಪ್ತಾ ಇತ್ತು. ಬಹಳ ಉತ್ತಮವಾದ ಕವನ ಬರೆಯುವ ಕಂಪ್ಯೂಟರ್ ಪುನರ್ಮುದ್ರಣವಾಗಿ ಉತ್ತಮ ವಿನ್ಯಾಸದೊಡನೆ ಬರಬೇಕು ಅಂತ ಹಾರೈಸ್ತೇನೆ. ನಮಸ್ಕಾರ. ಮಾಲತಿ ಮೇಡಮ್, ನೆಕ್ಸ್ಟ್ ರತ್ನ ಮೇಡಮ್ ಅವರು ಕೇಳಿದ್ದಾರೆ. ನಮಸ್ಕಾರ ಸರ್. ಚಂದ್ರಶೇಖರ್ ಅವರ ಬಗ್ಗೆ ನಮ್ಗೆ ಆತ್ಮೀಯರು. ಪ್ರತಿ ಹೆಜ್ಜೆನಲ್ಲೂ ನಮ್ಮ ಕವನ ಸಂಕಲನಗಳ ಬಗ್ಗೆ ಹೇಳಿ ನಮ್ಗೆ ದಾರಿ ತೋರಿಸಿದಂತಹ ಗುರುಗಳವರು ನಮ್ಗೆ. ಅವರ ಹಲವಾರು ರಚನೆಗಳನ್ನ ಹಾಡಿ ಆನಂದಿಸಿದ್ದೇನೆ. ಅದರಲ್ಲಿ ಅನುವಾದವಾದಂತಹ ಹಿಂದಿ ರಚನೆ ಕೃಷ್ಣಗೀತೆ ಯಾವಾಗ್ಲೂ ನೆನಪಿರುತ್ತೆ. ನಾನು ಹಾಡೋದಲ್ದೆ ನನ್ನ ಮಕ್ಕಳಿಗೂ ನಾನು ಪಾಠ ಹೇಳ್ಕೊಡೋ ಮಕ್ಕಳು ಕೂಡ ಭಾರಿ ಎಂಜಾಯ್ ಮಾಡಿದ್ದಾರೆ. ಮತ್ತೆ ಸ್ತೋತ್ರ ಚಂದ್ರಿಕೆಯಲ್ಲಿ
ಕಾಲಭೈರವ ಅಷ್ಟಕ ಸುಮಾರಷ್ಟು ರಚನೆಗಳು ಹಾಡುವಾಗ ಅನ್ಸಿದ್ದು ಮನ್ಸಿಗೆ ತುಂಬಾ ಪ್ರಾಸ ಯಾವ ರೀತಿನೂ ಚೇಂಜ್ ಮಾಡದೆ ಹಿಂದೆ ಯಾವ ಸಂಸ್ಕೃತದಲ್ಲಿ ಯಾವ ರೀತಿ ಹಾಡ್ತಿದ್ವು ಅದೇ ದಾಟಿನಲ್ಲಿ ಹಾಡುವಂತ ಒಂದು ಅವಕಾಶ ಇತ್ತು. ಅದಕ್ಕೆ ನಿಜವಾಗ್ಲೂ ಅದ್ಭುತವಾದ ರಚನೆಗಳು. ಅವರ ಹುವಾಶ್ರೀ ಅವರು ಅವರ ಪರಿಚಯ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ರು. ಎಷ್ಟೊಂದು ನಾವು ಓದಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಈಗ ಬಂತು. ಅದರಿಂದ ಅಭಿನಂದನೆಗಳು ಇಬ್ಬರಿಗೂ. ನಮಸ್ಕಾರ. ನಾಗರತ್ನ ಮೇಡಮ್. ರವಿಕುಸ್ಮಿ ಸರ್, ಪ್ರಶ್ನೆ ಕೇಳುವಾಗ ಉತ್ತರ ಹೇಳೋರ್ದು ಮೈಕ್ ಆಫ್ ಮಾಡ್ತೀನಿ. ಉತ್ತರ ಹೇಳುವಾಗ, ಇಲ್ಲಾಂದ್ರೆ ಇದೇ ಗೊರ್ರ ಬರ್ತದೆ. ಉತ್ತರ ಹೇಳೋರು ನಿಮ್ ಮೈಕ್ ಆನ್ ಮಾಡ್ಕೊಂಡು ಹೇಳ್ಕೊಳ್ಳಿ. ಓಕೆ ಓಕೆ, ಹಾಗೆ ಮೇಡಮ್. ನಾಗರತ್ನ ಮೇಡಮ್ ಕೇಳಿದ್ರು ಅಲ್ವಾ ಮೇಡಮ್? ಯಾರು ಕೈ ಐತಿ? ನಂಗೆ ಕೈ ಕಾಣ್ತಾ ಇಲ್ಲ, ನೀವು ನೋಡಿ ಹೇಳ್ತೀರಾ ದೇಸಾಯಿ ಮೇಡಮ್? ಈಗ ಅದೇ ಧೀರೇಂದ್ರ ಸರ್ ಪಾಪ ಇಂಟ್ರೆಸ್ಟ್ ಇದಾರೆ, ಅವ್ರದ್ದು ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ. ನಮ್ಮ ಮಾತವ್ರು ಕೇಳುತ್ತೇವೆ. ಬೇಕಾದ್ರೆ ಇನ್ನೊಂದ್ಸಲಿ ಟ್ರೈ ಮಾಡಿ ಧೀರೇಂದ್ರ ಸರ್, ಇವಾಗ ಆಗ್ಬೋದೇನೋ? ಇಲ್ಲ, ನಿಮ್ ಮೈಕ್ ಆನ್ ಇದೆ, ನಿಮ್ ಧ್ವನಿ ಕೇಳ್ತಾ ಇಲ್ಲ. ಅಲ್ಲೇನಾದ್ರೂ ಬೇರೆ ನಿಮ್ಮ ಮಗನಿಗೆ ಕೇಳಿ, ಏನಾದ್ರೂ ಆ ಕಂಪ್ಯೂಟರ್ ಅಲ್ಲಿ, ಅವ್ರ ಕಂಪ್ಯೂಟರ್ ಅಲ್ಲಿ ನೀವು ಎಂಟರ್ ಆಗಿದ್ದೀರಾ? ಅಲ್ಲಿ ಏನೋ ವಾಲ್ಯೂಮ್ ಕೊಡಿ. ಕೆಲವು ಸಲ ವಾಲ್ಯೂಮ್ ಮೈನಸ್ ಆಗಿರ್ಬಹುದು. ವಶಿಷ್ಠ ಅವ್ರನ್ನ ಕರೆದು ಕೇಳ್ತೀರಾ? ವಾಲ್ಯೂಮು ಲಾಗಿನ್ ಮಾಡಿ ಸರ್, ಬರುತ್ತೆ. ಕುಮಾರಿ ಮೇಡಮ್ ಕೈ ಎತ್ತಿದ್ದಾರೆ. ಅದೇ ಶ್ರವಣ್ ಕುಮಾರಿ ಮೇಡಮ್ ಕೇಳಿದ್ದಾರೆ. ಮಾಮೂಲ ಸರ್, ಶ್ರವಣ್ ಕುಮಾರಿ ಮೇಡಮ್. ಹಲೋ, ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಹೂವಳ್ಳಿ ಅವ್ರು ಮಾತಾಡಿದ್ದು. ಕಾಣುತ್ತಿರುವುದು ಈಗಿಷ್ಟೇ ಅಲ್ಲ, ಈಗಿಷ್ಟೇ. ಆ ಕವನ ಸಂಕಲನ ಬಿಡುಗಡೆ ದಿನ ಅಕಸ್ಮಾತ್ ಆಗಿ ನಾನು ಸಿಟಿ ಬ್ರಾಂಚ್ಗೆ ಅವತ್ತು ಹೋಗಿದ್ದೆ. HS ವೆಂಕಟೇಶ್ ಮೂರ್ತಿ ಅವ್ರು ಬಂದು ಅದನ್ನ ಬಿಡುಗಡೆ ಮಾಡ್ತಾ ಆ ಕಾಣುತ್ತಿರುವುದು ಈಗಿಷ್ಟೇ ಅನ್ನೋದ್ರ ಬಗ್ಗೆನೆ ತುಂಬಾ ಚೆನ್ನಾಗಿರೋ ಒಂದು ವ್ಯಾಖ್ಯಾನ ಮಾಡಿದ್ರು. ಸುಮಾರಾಗಿ ಒಂದು 40 ವರ್ಷದ ಹತ್ತತ್ರ ಆಯ್ತಾ ಅಂತ ಅನ್ಸುತ್ತೆ ನನಗೆ ಆ ಇದನ್ನ ಕೇಳಿ. ಆದ್ರೆ ಇವತ್ತು ಕೇಳ್ದಂಗಿದೆ ನನಗೆ. ಅವರು ಈಗಿಷ್ಟೇ ಅನ್ನೋದ್ರಲ್ಲಿ ಚಂದ್ರಶೇಖರ್ ಅವರ ವಿನಯವಂತಿಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ತಿಳ್ಕೊಂಡ್ಬಿಟ್ಟಿದೀನಿ, ಇನ್ನು ಅಹಂಭಾವ ಇಲ್ಲ, ಈಗಿಷ್ಟು ಕಾಣಿಸ್ತಾ ಇದೆ, ಇನ್ ಮುಂದೆ ಇನ್ನೂ ಏನೋ ಕಾಣ್ಬೋದು, ಇನ್ನೂ ಏನೋ ಇದಿರ್ಬೋದು, ಹೊಸ ಹೊಳಿಕೆಗಳು ಕಾಣ್ಬೋದು. ಈ ತರದ ಒಂದು ವಿನೀತ ಭಾವ ಅದರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಒಂದು ವಿಷಯನೇ ಅವರು ಒಂದು 5 ನಿಮಿಷಕ್ಕೂ ಮೇಲೆ ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ನನ್ಗೆ ಅವಾಗಿನ್ನ ಯಾರ್ದು ನಾನ್ ಬೆಂಗಳೂರಿಗೆ ಬಂದು ಹೊಸ್ತು, ನನ್ಗೆ ಅಷ್ಟಾಗಿ ಯಾರ್ದು ಪರಿಚಯ ಇರ್ಲಿಲ್ಲ. ಅಕಸ್ಮಾತ್ ಆಗಿ ಅವತ್ತು ನಾನು ರಾಜಗೋಪಾಲ್ ಅವ್ರ ಜೊತೆ ಸಿಟಿ ಬ್ರಾಂಚಿಗೆ ಬಂದಿದ್ದಕ್ಕೆ ನನಗೆ ಚಂದ್ರಶೇಖರ್ ಅವ್ರನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ತು. ಆದ್ರೆ ಎಷ್ಟು ಚೆನ್ನಾಗಿತ್ತು ನಮ್ ಭೇಟಿ ಅಂದ್ರೆ, ನಾನು ಅವತ್ ಭೇಟಿ ಮಾಡೋದಲ್ಲ ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಅಂತ ಒಂದು ಒಳ್ಳೆ ದಿನ ಒಂದು ಇದು. ಮತ್ತೆ ಅವ್ರ ಬಗ್ಗೆ ನನಗೆ HSV ಅಂತ ಒಬ್ಬ ದೊಡ್ಡ ಕವಿಯಿಂದ ಒಳ್ಳೆ ಮಾತುಗಳನ್ನ ಕೇಳಿದ್ದು ಇದೆಲ್ಲ ನನಗೆ ಇವಾಗ ಕೇಳ್ದಂಗಿದೆ. ಅಭಿನಂದನೆಗಳು ಚಂದ್ರಶೇಖರ್. ನನ್ನ ಮನಸ್ಸಿಗೆ 40 ವರ್ಷದ ಹಿಂದಿನ ಸಂಭಾಷಣೆ ಕೂಡ ಇವತ್ತು ಕೇಳಿದಾಗಿದೆ. ಅದ್ರಲ್ಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ. ನಾನು ನಿಮ್ಮ ಸುಮಾರು ಕವನಗಳನ್ನ ನಾನು ಮೆಚ್ಕೊಂಡಿದ್ದೀನಿ. ಆಮೇಲೆ ಅದ್ರ ಬಗ್ಗೆ ಮೊದಲು ತುಂಬಾ ರೆಗ್ಯುಲರ್ ಆಗಿ ನಾನು ಬರೀತಾ ಇದ್ದೆ ಸಮನ್ವಯ ಸಮಿತಿನಲ್ಲಿ. ಈಚೆಗೆ ಸ್ವಲ್ಪ ನಾನು ಬರೆಯೋದೇ ಕಮ್ಮಿ ಆಗಿದೆ, ಹಂಗಾಗಿ ಇದಾಗ್ತಾ ಇಲ್ಲ. ಇಲ್ದೆ ಹೋದ್ರೆ ನಾನು ಮತ್ತೆ ಇವ್ರದ್ದು ಆಮೇಲೆ ಇವರು GSS ಅವ್ರ ಕವನಗಳನ್ನ ಹೋಲಿಕೆ ಮಾಡಿ ಇದನ್ನು ಬರದೆ. ಆಮೇಲೆ ನಾವು ಮೊದಲು ಕವಿಮನ ಶುರು ಮಾಡಕ್ ಮೊದ್ಲು ಇವ್ರು ಯಾರ್ದಾರು ಒಬ್ರದ್ದು ಕವಿಯ ಹೆಸರೇಳದೆ ಒಂದು ಕವಿತೆ ಕೊಡೋದು, ಅದಕ್ಕೆ ನಾವು ರಿಯಾಕ್ಷನ್ ಕೊಡೋದು ಅನ್ನೋಂತ ಒಂದು ಇದನ್ನು ಒಂದು ಪ್ರಯೋಗ, ಅದು ಕೂಡ ಒಂದಷ್ಟು ದಿನ ಚಂದ್ರಶೇಖರ್ ಅವರು ಮಾಡಿದ್ರು. ನಮ್ಗೆ ತುಂಬಾ ದೊಡ್ಡ ದೊಡ್ಡ ಕವಿಗಳನ್ನ ಒಂದು ಪರಿಚಯ ಮಾಡ್ಕೊಳಕ್ಕೆ ನಮ್ಗೆ ಅವಕಾಶ. ಯಾಕಂದ್ರೆ ಕವಿತೆ ಅಂದ್ರೆ ನನಗೆ ಅದು ಸ್ವಲ್ಪ ಕಬ್ಣದ ಕಡಲೆ ಅಂತಾನೆ ಅನ್ಸುತ್ತೆ, ಗದ್ಯದಷ್ಟು ಅದು ಸುಲಭ ಗ್ರಾಹ್ಯ ಅಲ್ಲ, ಅದು ಸ್ವಲ್ಪ ಕಷ್ಟದ್ದು ಅಂತ. ಆದ್ರೆ ಅವರು ಮಾಲಿನಿ ಗುರುಪ್ರಸನ್ನ ಅಂತ ನಮ್ಮ ಫ್ರೆಂಡ್ ಅವ್ರು ಹೇಳೋ ಹಾಗೆ ಅದ್ರ ಒಳಗಡೆ ಹೋದಾಗ ಅದ್ರೊಳಗಿರೋ ಒಂದು ಸತ್ವ, ಅದ್ರೊಳಗಿರೋ ಹೊಸ ಹೊಸ ಅರ್ಥಗಳು ಹೊಳಿತಾ ಹೋದಂಗೆ ಅದ್ರಲ್ಲಿರೋ ಒಂದು ಸ್ವಾರಸ್ಯ ಅರ್ಥ ಆಗತ್ತೆ ಅಂತ ಹೇಳಿ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ. ಅದು ನಿಜ. ಆದ್ರೆ ಕವಿತೆ ಓದ್ಬೇಕಂದ್ರೆ
ಯಾರು ಅವಸರದಲ್ಲಿ ಓದ್ಬೇಡಿ, ನಿಧಾನವಾಗಿ ಓದಿ. ಚಂದ್ರಶೇಖರ್ ಅವ್ರ ಕವಿತೆಗಳಾದ್ರೂ ಅಷ್ಟೇ, ಸುಮ್ನೆ ಒಂದ್ಸಲ ಓದ್ಬಿಟ್ಟ ಇದ್ರಲ್ಲಿ ಏನೋ ಅರ್ಥ ಆಗಿಲ್ಲ, ಇದೇನೋ ಚೆನ್ನಾಗಿಲ್ಲ ಆ ತರ ಅನ್ಕೊಳಕ್ ಹೋಗ್ಬೇಡಿ. ಅದನ್ನ ಮತ್ತೆ ಮತ್ತೆ ಓದಿ. ಅವ್ರಿಗೆಲ್ಲ ಕವನಗಳು ತುಂಬಾ ಚೆನ್ನಾಗಿದೆ. ನನ್ಗಂತೂ ಕೆಲವೆಲ್ಲ ಆ ಮೊದಲ ಹೆಜ್ಜೆ ನಿನ್ನದು, ಅದ್ರ ಬಗ್ಗೆನೂ ಇವತ್ತು ಹೇಳಿದ್ರು. ಅದು ನನ್ಗೆ ಬಹಳ ಇಷ್ಟದ ಕವಿತೆಗಳಲ್ಲಿ ಒಂದು. ಅವ್ರದ್ದು ಬಹಳ ಕವಿತೆಗಳಿದೆ ನನಗೆ. ಇದು ತುಂಬಾ, ನಾನು ಎಷ್ಟೋ ಸಲ ಆಮೇಲೆ ಆ ಕವಿತೆ ಯಾವ್ದು ಹೇಳಿ ಅಂತ ಹೇಳ್ಬಿಟ್ಟು ಅದನ್ನ ಅವ್ರಿಗೆ ನಾನು ಇದಾಗಿ ವೈಯಕ್ತಿಕವಾಗಿ ಅವ್ರಿಗೆ ಸಂದೇಶ ಕಳಿಸಿ ಮತ್ತೆ ನಾ ತಿಳ್ಕೊಂಡಿರೋದಿದೆ. ಇದೊಂದು ಸಂದರ್ಭದಲ್ಲಿ ನಾವು ಒಂದು ಸಮಗ್ರವಾಗಿ ಒಂದು ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ಅವಕಾಶ ಮಾಡಿಕೊಟ್ಟ ಸಮನ್ವಯ ಸಮಿತಿಗೆ, ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ ಹೂವಾಶ್ರೀ ಅವ್ರಿಗೆ, ಮತ್ತೆ ಇಂಥ ಒಳ್ಳೊಳ್ಳೆ ಕವಿತೆಗಳನ್ನ ಕೊಟ್ಟ ಚಂದ್ರಶೇಖರ್ ಅವ್ರಿಗೆ ಎಲ್ರಿಗೂ ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇನ್ನೊಂದು ಸುಹಾಸ್ ಡಿಪಿ ಅವರು ಕೇಳ್ತಿದ್ರೆ. ಸುಹಾಸ್ ಡಿಪಿ. ಸುಷ್ಮಾ ಸುರೇಶ್ ಅಲ್ಲ, ಅನ್ಮ್ಯೂಟ್ ಮಾಡ್ಕೋಬೇಕು ಸುಹಾಸ್ ಅವರು. ಸುಹಾಸ್ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಮ್ಯೂಟ್ ಆಗಿದೆ. ಧೀರೇಂದ್ರ ಸರ್ ಮಾತಾಡಲಿ, ಅವ್ರು ಬಂದಿದೆ ಅನ್ಸುತ್ತೆ ವಾಯ್ಸ್. ಇವಾಗ ಕೇಳಿಸುತ್ತಾ? ಕೇಳಿಸ್ತಾ ಇದೆ ಸರ್, ಹೇಳಿ. ಕೇಳಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹೂವಾಶ್ರೀ ಅವರು ಚಂದ್ರು ಅವರ ಕೃತಿಗಳ ಪರಿಚಯಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಸಮಗ್ರವಾಗಿತ್ತು. ಶಾಂತ ಅವ್ರು ಹೇಳಿದ ಹಾಗೆ ಕವಿ ಮುಂದೆನೆ ಅವರ ಕೃತಿಗಳನ್ನ ಪರಿಚಯ ಮಾಡ್ಕೊಡೋದು ಭಾಗ್ಯ ಸರಿ, ಆದ್ರೆ ಕಷ್ಟ ಕೂಡ ಹೌದು. ಅದು ಸುಲಭ ಅಲ್ಲ. ಅದು ಕವಿ ಮುಂದೆನೆ ಪರಿಚಯಗಳನ್ನ ಮಾಡ್ಕೊಡೋದು ಸುಲಭ ಅಲ್ಲ. ಅದು ಅಂತ ಕಷ್ಟದ ಕೆಲಸವನ್ನ ಸುಭಾಶ್ರೀ ಅವರು ಬಹಳ ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮತ್ತೆ ಇಂಥ ಕೃತಿಗಳನ್ನ ಕೊಟ್ಟಂತ ಚಂದ್ರಶೇಖರ್ ಅವರಿಗೆ ಹುಟ್ಟುವುದು ಅಭಿನಂದನೆಗಳು. ಅವರ ಕವಿಗನ್ನಡ ಸ್ತೋತ್ರ ಚಂದ್ರಿಕೆಯನ್ನ ನಾನು ಪರಿಚಯ ಮಾಡಿಕೊಳ್ಳುವಂತಹ ಸಂದರ್ಭ ಆ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಬಂದಿತ್ತು. ಆಗ ನಾನು ಅವರ ಕೃತಿಯನ್ನ ಪೂರ್ತಿ ಸಮಗ್ರವಾಗಿ ಓದಿದ್ದೆ. ವೇದಿಕೆಯಲ್ಲಿ ಹಾಕ್ತಾ ಇದ್ರು ಆ ಸ್ತೋತ್ರಗಳನ್ನ, ಅವಾಗ್ಲೂ ಕೂಡ ಅದನ್ನ ಓದಿ ಪ್ರತಿಕ್ರಿಯಿಸಿದ್ದೆ. ಹೀಗಾಗಿ ಅದ್ರ ಬಗ್ಗೆ ಮಾತಾಡೋದು ನನಗೆ ಸ್ವಲ್ಪ ಸರಳವಾಯ್ತು. ಇಡೀ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ರವಿ ಕುಸ್ಬಿ, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ರಂಗನಾಥ್ ಏನು ಕಾಣಿಸ್ಲಿಲ್ಲಪ್ಪ. ಸರ್, ಬೇರೆ ಯಾರಾದ್ರು ಪ್ರಶ್ನೆ ಕೇಳಿದ್ರೆ ಸರಿ, ಇಲ್ಲ ನಾನು ಚಂದ್ರಶೇಖರ್ ಅವ್ರಿಗೆ ಇವಾಗ ವೇದಿಕೆಯನ್ನು ಕೊಡ್ತೀನಿ. ಅವರು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ ನಂತರ ಇನ್ನು 5 ನಿಮಿಷಗಳಲ್ಲಿ ಕಾರ್ಯಕ್ರಮ ನಾನು ಮುಕ್ತಾಯ ಮಾಡ್ತೀನಿ ವಂದನಾರ್ಪಣೆಯೊಂದಿಗೆ. ಈಗ ವೇದಿಕೆಯನ್ನ ನಾನು ಚಂದ್ರಶೇಖರ್ ಸರ್ಗೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಮನ್ವಯ ಸಮಿತಿಯ ಈ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ನನ್ನ ಕೃತಿಗಳ ಒಂದು ಪಕ್ಷಿ ನೋಟನ ಮಾಡಿಕೊಡೋದಕ್ಕೆ ಅವಕಾಶ ಪಡ್ಕೊಡೋದಕ್ಕೆ ಬಹಳ ನಾನು ಅವ್ರಿಗೆ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಪರಿಚಯವನ್ನ ಅಥವಾ ಪಕ್ಷಿ ನೋಟವನ್ನು ಕೊಟ್ಟಂತ ಶ್ರೀಪ್ರಕಾಶ್ ಅವ್ರ ಬಗ್ಗೆ ನಾನು ಹೇಳಿದ್ರು ಸಾಲು. ಯಾಕೆಂದ್ರೆ 12 ಕೃತಿ ಇದೆ, ಅದರಲ್ಲಿ ಅವ್ರಿಗೆ ಇಷ್ಟವಾಗಿರೋ ಕೃತಿಗಳನ್ನ ಆರಿಸ್ಕೊಂಡು ಮಾಡಿ ನಾನು ಅವ್ರಿಗೆ ಹೇಳಿದೆ. ನನಗೆ ಹೇಳಿದ್ರು, ಎಲ್ಲ ಕಳಿಸಿದ್ರು ಮೊದಲೇ, ನಾನು ಯಾವುದೂ ನೋಡಲ್ಲ, ಈ ಕಾರ್ಯಕ್ರಮ ನಿಮ್ದೇನೆ, ನೀವೇನ್ ಹೇಳ್ತೀರೋ ಅದಷ್ಟೇ, ನಾನು ಇರ್ತೀನಿ, ಕೊನೆವರೆಗೂ ಇರ್ತೀನಿ, ನಾನು ಒಂದು 10 ನಿಮಿಷ ಮಾತಾಡಿ ಅಂದ್ರು. ನಾನು ಅದಕ್ಕೂ ಒಪ್ಕೊಳ್ಳಿಲ್ಲ. ಎಲ್ಲಾರ್ದು ಆದ್ಮೇಲೆ ಬೇಕಾದ್ರೆ 1-2 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಆಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಮುಖ್ಯವಾಗಿ ಕವನಗಳ ಒಂದು ಇದನ್ನ ಸಾರವನ್ನು ಗ್ರಹಿಸಿದ್ದಾರೆ ಅಂತ ನನಗನ್ನಿಸ್ತು. ಬಹುಶಃ ನಾನೇನೆ ಅದನ್ನೆಲ್ಲ ಒಂದೊಂದಾಗಿ ತಗೊಂಡು ಹೋಗಿದ್ರು ನನಗೇನು ಹೇಳಕ್ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಸರಿ ಹೋಗ್ತಾ ಇರ್ಲಿಲ್ಲ. ಬಹಳ ಅಚ್ಚುಕಟ್ಟಾಗಿ, ಸಮಯ ಕೂಡ 55 ನಿಮಿಷ ತಗೊಂಡಿದ್ದಾರೆ. 45 ನಿಮಿಷ ಅಂತ ಹೇಳಿದ್ರು, ಒಂದು 10 ನಿಮಿಷ ಜಾಸ್ತಿ ತಗೊಂಡಿರ್ಬೋದು. ಆ ಎಲ್ಲಾ ಕೃತಿಗಳನ್ನು ಸುಮಾರು ಕೃತಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಕಾವ್ಯವನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ. 4 ಕಾವ್ಯ ಕೃತಿಗಳು ಪರಿಚಯ ಮಾಡ್ಕೊಟ್ಟಿದ್ದಾರೆ. ಇಚ್ಛಾಶಕ್ತಿನ ಕೂಡ ಬಹಳ ಚೆನ್ನಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ. 12 ಕೃತಿಗಳಲ್ಲಿ 5-6 ಕೃತಿಗಳನ್ನ ಬಹಳ ಇದು ಮಹಾನಾರಾಯಣ ಉಪನಿಷತ್ತನ್ನೆಲ್ಲ ಇಲ್ಲಿ ಚರ್ಚೆ ಮಾಡಕ್ ಆಗಲ್ಲ. ಮತ್ತೆ ಮೇಲಾಗಿ ಅದು ಅನುವಾದ ಕೃತಿ, ಅದರಲ್ಲಿ ನನಗೆ ಬರಬೇಕಾದಂತ ಕ್ರೆಡಿಟ್ ಎಷ್ಟೋ ನಂಗೆ ಗೊತ್ತಿಲ್ಲ. ಪದ್ಯ ರೂಪದಲ್ಲಿ ಮಾಡಿರ್ತಕ್ಕಂಥ ಅನುವಾದಗಳು ಸ್ತೋತ್ರ ಚಂದ್ರಿಕೆಯಲ್ಲಿ ಹೆಚ್ಚಾಗಿದೆ. ಉಪನಿಷತ್ನಲ್ಲಿ ಅಷ್ಟು ಗಮನಕ್ಕೆ ಬರೋದಿಲ್ಲ. ಅದು ಬಹಳ ಚೆನ್ನಾಗಿ
ತುಂಬಾ ಅಚ್ಚುಕಟ್ಟಾಗಿ ನನಗೆ ಸಂತೋಷ ಬಹಳನೇ ಸಂತೋಷ ಆಯಿತು. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅದನ್ನ ಮೆಚ್ಕೊಂಡಿದ್ದೀರಾ. ಶಾಂತ ಅವರು ಕೂಡ ಅದನ್ನ ಹೇಳಿದ್ರು, ಶ್ರವಣ್ ಕುಮಾರಿ ಅವರು ಹೇಳಿದ್ರು, ಮಹಾಬಲ ಅವರು ಹೇಳಿದ್ರು. ಎಲ್ಲ ಮಹಾಬಲ ಅವರು, ಈ ಮಹಾಬಲ, ಶ್ರೀಪ್ರಕಾಶ್, ಇನ್ನೂ ಕೆಲವರೆಲ್ಲ ಮಿತ್ರರು ನಾವು ಮಂದಾರದ ಬಗ್ಗೆ ಹೇಳಿದ್ರು. ಮಹಾಬಲ ಆ ಮಂದಾರವನ್ನ 8 ವರ್ಷ ನಾನು ಮಂದಾರಕ್ಕೆ ಸಂಪಾದಕನಾಗಿದ್ದೆ. ಮಂದಾರ ಅನ್ನೋದು ಬೆಂಗಳೂರು ನಗರ ಶಾಖೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ನಗರ ಶಾಖೆಯ ವಾರ್ಷಿಕ ಸಾಹಿತ್ಯ ಪತ್ರಿಕೆ. ಅದಕ್ಕೆ ನಾನು 8 ವರ್ಷ ನಾನು ಸಂಪಾದಕನಾಗಿದ್ದೆ. ಆ ಶಾಖೆಯಲ್ಲಿ ಇದ್ದಿದ್ದ 5-6 ವರ್ಷ ಅಲ್ದಿರ ಹೊರಗಡೆ ಹೋದ್ಮೇಲೆ ಕೂಡ ನನ್ನನ್ನು ಸಂಪಾದಕ ಅಂತ ಹೇಳಿ ಇಟ್ಕೊಂಡಿದ್ರು. ಅಲ್ಲಿ ಮಹಾಬಲ, ಶ್ರೀಪ್ರಕಾಶು, ಹನುಮಂತಯ್ಯ, ಲಕ್ಷ್ಮೀನಾರಾಯಣ, ಇನ್ನೂ ಕೆಲವರೆಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ ಅದ್ರ ಬಗ್ಗೆ ಅವ್ರ ಕವನಗಳನ್ನೆಲ್ಲ ಓದಿ ತಿದ್ದಿ ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ಸಾಹಿತ್ಯಿಕ ಬೆಳವಣಿಗೆಗೆ, ನನ್ನ ಸಾಹಿತ್ಯ ಬೆಳವಣಿಗೆಗೆ, ಮಹಾಬಲರ ಸಾಹಿತ್ಯಿಕ ಬೆಳವಣಿಗೆ ಮತ್ತು ಶ್ರೀಪ್ರಕಾಶರ ಸಾಹಿತ್ಯ ಬೆಳವಣಿಗೆಗೆ, ಹಾಗೆ ಹನುಮಂತಯ್ಯ ಕೂಡ ಅದರಲ್ಲಿ ಬೆಳೆದಿದ್ದಾರೆ. ಎಲ್ಲ ಹನುಮಂತಯ್ಯ ಆಮೇಲೆ ಅವರು ಬೇರೆ ರೀತಿ ಆದರೂ ನಮ್ಮಲ್ಲಿ ಕನ್ನಡ ಚಟುವಟಿಕೆಗಳಲ್ಲಿ ಅಷ್ಟು ತೊಡಕೊಳ್ಳಿಲ್ಲ ನಮ್ಮ ಜೊತೆ. ಆದರೂ ಕೂಡ ಎಲ್ಲರೂ ಅದರಿಂದ ಅನುಕೂಲ ಪಡೆದಿದ್ದಾರೆ ಅಂತ ನನಗನ್ಸುತ್ತೆ. ಅದನ್ನ ಮಹಾಬಲ ಅವ್ರು ನೆನಪಿಸಿದ ಒಳ್ಳೆಯದಾಯಿತು. ಮೊದಲಿಂದ ನನ್ನ ಕಾವ್ಯವನ್ನ, ನನ್ನ ರಚನೆಗಳನ್ನ ಮಹಾಬಲ ಅವರು ಮತ್ತೆ ಶ್ರೀಪ್ರಕಾಶ್ ಅವರು ಓದ್ಕೊಂಡು ಬಂದಿದ್ದಾರೆ. ಇದು ಒಂದು ದಿವಸದಲ್ಲಿ ಆಗೋ ಕೆಲಸ ಅಲ್ಲ. ಮುಖ್ಯವಾಗಿ ಆ ಇಚ್ಛಾಶಕ್ತಿ ಅನ್ನೋದು ಒಂದು ರೀತಿ ಕಬ್ಬಿಣದ ಕಡಲೆನೆ. ಅದನ್ನ ಅವರು ಅದರಲ್ಲಿರೋ ಲೇಖನಗಳನ್ನ ಪರಿಚಯ ಮಾಡ್ಕೊಂಡು ನನಗೆ ಬಹಳ ಸಂತೋಷ ಆಯ್ತು. ಎಲ್ಲೂ ತಪ್ಪಲಿಲ್ಲ. ಯುಂಗನ ತತ್ವ ವಿಚಾರಗಳು ಇವಾಗ ನನಗೇನೆ ಆ ವಿಚಾರಗಳನ್ನ ಅರ್ಥವಾಗಿದೆ. ಯಾಕೆಂದ್ರೆ 95ನೇ ಇಸ್ವಿಲ್ ಬಂದಿದ್ದದು. ಶ್ರವಣ್ ಕುಮಾರಿ ಅವ್ರು ಹೇಳ್ತಾ ಇದ್ದಾರೆ 40 ವರ್ಷ ಆಯ್ತು ಅಂತ. ಬಿಡುಗಡೆಯಾಗಿ 40 ವರ್ಷ ಆಗಿಲ್ಲ. ಯಾಕೆಂದ್ರೆ 90ನೇ ಇಸ್ವಿ ನನ್ನ ಮೊದಲನೇ ಕವನ ಸಂಕಲನ ಗುಲ್ಬರ್ಗಾದಲ್ಲಿ ವಸಂತ ಕುಷ್ಟಗಿ ಅವರು ಬಿಡುಗಡೆ ಮಾಡಿದ್ರು. ಕವನ ಬರವಿಯ ಕಂಪ್ಯೂಟರ್ ನಮ್ಮ ಕಮ್ಮಟದಲ್ಲಿ ಬಿಡುಗಡೆ ಆಗಿದ್ದು 92ನೇ ಇಸ್ವಿಲಿ. 92, 91 ಇದು. ಸೊ 34 ವರ್ಷ 33 ವರ್ಷ ಆಗಿದೆ ಅಷ್ಟೇ. ಇಚ್ಛಾಶಕ್ತಿ 95ರಲ್ಲಿ. ಈಗ ಅದನ್ನ ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟು ನನಗೆ ಆಶ್ಚರ್ಯ ಆಯ್ತು. ಯುಂಗನ ತತ್ವ ವಿಚಾರಗಳಾಗ್ಲಿ, JK ಕಾರ್ಯಕಾರಣ ಸಂಬಂಧ, ಇಚ್ಛಾಶಕ್ತಿ, ಇವೆಲ್ಲ ಕ್ಲಿಷ್ಟವಾದಂಥ ವಿಷಯಗಳನ್ನ ತಪ್ಪಿಲ್ದಿರ ಮಾಡೋದು. ಒಂದ್ ಕಡೆ ನಾನು ಗಮನಿಸಿ ಎಲ್ಲೋ ತಪ್ಪೋದು ಇವರು ನನಗೆ ಆತಂಕ ಆಯ್ತು. ಕಾರ್ಯಕಾರಣ ಸಂಬಂಧದಲ್ಲಿ ಬಹುಶಃ ಅಷ್ಟೊತ್ತು ಟೈಮ್ ಆಗೋಗಿತ್ತು ಅಂತ ಕಾಣುತ್ತೆ. ಮಣ್ಣು ನಿಮಿತ್ತ ಕಾರಣ, ಮಣ್ಣು ನಿಮಿತ್ತ ಕಾರಣ ಅಲ್ಲ, ಮಣ್ಣು ಉಪಾದಾನ ಕಾರಣ. ಮಣ್ಣು ಉಪಾದಾನ ಕಾರಣ, ನಿಮಿತ್ತ ಕಾರಣ ಕುಮಾರ್. ಅದಾಗತ್ತೆ. ಯಾಕೆಂದ್ರೆ ಸಮಯ ಬಹಳ ಆಗ್ತಾ ಬಂದ್ಬಿಟ್ಟಿತ್ತು. ಅದೊಂದು ಬಿಟ್ಟರೆ ನನಗಿನ್ನೆಲ್ಲೂ ಅವರ ಇದರಲ್ಲಿ ಗೊತ್ತಾಗಲ್ಲದು. ಬಹುಶಃ ಕೆಲವ್ರಿಗೆ ಗೊತ್ತಾಗಿರುತ್ತೆ ಆ ವಿಚಾರ. ಗೊತ್ತಿರೋರು ಕೆಲವ್ರಿಗೆ ಇಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ, ಉಳಿದವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ತತ್ವಜ್ಞಾನ, ಇಂಡಿಯನ್ ಫಿಲಾಸಫಿ ಬಹಳ ಚೆನ್ನಾಗಿ ಹೇಳಿದ್ರು. ಆಮೇಲೆ ಅದನ್ನ ಒಳನೋಟಗಳು ಕೊಟ್ರು. ಕವನಗಳು ನನ್ನನ್ನು ಕೇಳಿದ್ರು ಕೆಲವೆಲ್ಲ, ಕೊಟ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ, ಇದ್ರ ನೀವು ಅರ್ಥ ಏನು ಅಂತ. ನಮ್ದು ಏನು ಅರ್ಥನೂ ಇಲ್ಲ ಅಂತ ನಾನು ಹೇಳಿದೆ. ನಿಮಗೆ ಏನ್ ತಿಳಿಯುತ್ತೋ ಅದೇ ಅರ್ಥ. ಯಾಕೆಂದ್ರೆ ಕವಿ ಶಾಶ್ವತ ಅಲ್ಲ. ನಾನು ಸೀತಾರಾಮ ಅವ್ರ ಕೃತಿಗಳ ಪರಿಚಯ ಹೀಗೆ ಮಾಡಿಕೊಟ್ಟೆ. ಅವಾಗ ಕವಿ ಇರಲಿಲ್ಲ, ಕವಿ ಇರೋದಿಲ್ಲ, ಕವಿ ಶಾಶ್ವತವಾಗಿ ಇರಲ್ಲ. ಇವಾಗ ನಾವು ಪಂಪನ್ ಕುರಿತು ಮಾತಾಡಿದ್ವಿ. ಯಾರು ಪಂಪನ್ ನೋಡಿದ್ದಾರೆ? ಪಂಪನ್ ಕುರಿತು PhD ಮಾಡೋರು ಬೇಕಾದಷ್ಟು ಇದು ಮಾಡೋರು ಯಾರು ನೋಡಿದಾರೆ ಪಂಪನ್ನ? ಯಾರು ನೋಡಿಲ್ಲ. ಅವನ ಅಭಿಪ್ರಾಯ ಅಂತ ಕೇಳೋ ಹಾಗೆ ಇಲ್ಲವೇ ಇಲ್ಲ. ಆದ್ರಿಂದ ನೀವೇನು ಓದುಗ ಏನು ಅರ್ಥ ಕೊಡ್ತಾನೆ, ಅದು ಅರ್ಥ ಇಲ್ಲದೆ ಹೋದ್ರೆ ಅದಕ್ಕೆ ಅರ್ಥ ಇಲ್ಲ ಅಷ್ಟೇ ಹೊರತು ಕವಿ ಅಭಿಪ್ರಾಯ ಗೌಣ ಆಗುತ್ತೆ. ಅದನ್ನ ಅವ್ರಿಗೆ ಹೇಳಿದೆ, ನೀವು ಸ್ವತಂತ್ರವಾಗಿ ಏನ್ ಬೇಕಾದ್ರೂ ಹೇಳಿ, ನಾನು ಅಕಸ್ಮಾತ್ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಹೇಳ್ತೀನಿ. ಇದೊಂದು ಹೇಳ್ಬೇಕು ಅನ್ನಿಸ್ತು. ಆ ಥರ ತಪ್ಪು ಅಂಥದ್ದು ಆಗ್ಲಿಲ್ಲ ಅನ್ನೋದು ನನಗೆ ಬಹಳ ಸಂತೋಷ. ಅಲ್ಲಿ ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಉಪಾದಾನ ಕಾರಣ ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಆ ಟೆಕ್ನಿಕಲ್ ಟರ್ಮ್ ಅದು, ಟಾಡ್ಲಿ ಮ್ಯಾಟರ್. ಆದ್ರೆ ಎಲ್ಲೂ ಇಂಥ ಅಜಾಗರೂಕತೆ ಆಗದಿರ ಬಹಳ ಚೆನ್ನಾಗಿ, ಮುಖ್ಯವಾಗಿ 2 ಕವನ ಸಂಕಲನಗಳು ಕಾಣುತ್ತೀವಿ ಈಗಷ್ಟೇ, ಕವನ ಬರೆಯ ಕಂಪ್ಯೂಟರ್ ಮತ್ತು ಮಕ್ಕಳ ಸಾಹಿತ್ಯ, ಆಮೇಲೆ ಇದು ಇಚ್ಛಾಶಕ್ತಿ. ಇದು 5 ಕೃತಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಸಮಯದ ಮಿತಿಯನ್ನು ಬಹುಶಃ ಮೀರಿಲ್ಲ, 10 ನಿಮಿಷ ಪರವಾಗಿಲ್ಲ ಮಾಡಿದ್ರು. ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ. ಇಷ್ಟೊಂದು ಜನ ಆಸಕ್ತಿಯಿಂದ ಇಲ್ಲಿ ಸೇರಿ ಕಾರ್ಯಕ್ರಮನ ಮಾಡಿಕೊಟ್ಟಿದ್ರು. ಇದೇ ರೀತಿ ಬೇರೆಯವರ ಕವಿತೆಗಳು ಎಲ್ಲಾರ್ದು ಆಗ್ಲಿ ಅಂತ ನನ್ನ ಅಭಿಪ್ರಾಯ. ನಾನು ನಗರ ಶಾಖೆಯಲ್ಲಿರುವಾಗ 90ನೇ ಇಸ್ವಿಗಳಲ್ಲೇ 91, 92 ಆವಾಗ್ಲೇನೆ ಇದನ್ನ ನಾನು ಮಾಡ್ಬೇಕು ಅಂತ 1-2 ಮಾಡಿದ್ವಿ. ಎಲ್ಲ ಹನುಮಂತಯ್ಯನವ್ರದ್ದು ಅವ್ರದ್ದೆಲ್ಲ ಮಾಡಿದ್ವಿ. ಅದೆಲ್ಲ ಅಷ್ಟು ಮರದಿರ್ಲಿಲ್ಲ, ಅದು ನಡೀಲಿಲ್ಲ. ಒಳ್ಳೆ ಕೆಲಸಗಳು ಒಂದು ನಿರಂತರವಾಗಿ ನಡ್ಕೊಂಡು ಹೋಗೋದು ಒಂದು ಕಷ್ಟದ ಕೆಲಸ. ಸುಯೋಗನೆ ಸಮನ್ವಯ ಸಮಿತಿಲಿ ಆ ಕೆಲಸ ಆಗ್ತಾ ಇದೆ. ಅದರಿಂದ ನಾನು ರವಿ ಕುಸ್ಬಿ ಅವರಿಗೆ ಮತ್ತೆ ಇತರ ಎಲ್ಲ ಸ್ನೇಹಿತರಿಗೂ ನಾನು ನನ್ನ ವಂದನೆ ಅರ್ಪಿಸ್ತೀನಿ. ಶಾಂತ ಅವ್ರು ಹೇಳಿದ್ರು ಈ ರೀತಿ ಕವಿ ಎದುರಿಗೆ ಕೇಳ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ. ಅದು ಇತರರ ಸೌಭಾಗ್ಯ ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಕವಿಯದಂತೂ ಸೌಭಾಗ್ಯನೇ. ಯಾಕೆಂದ್ರೆ ಬರೆದ ನಂತರ ಇದೆಲ್ಲ ಕವನ ಬರವಿಯ ಕಂಪ್ಯೂಟರ್ ಬರ್ದಿರೋದಂತೂ 50 ವರ್ಷನೇ ಆಗೋಗಿದೆ. 90ರಲ್ಲಿ ಪುಸ್ತಕ ಬಂತು. ನಾನು 66ನೇ ಇಸ್ವಿಯಿಂದ ಬರಿತಾ ಇದ್ದೀನಿ. ನಾನು PUC ಇದ್ದಾಗಿಂದ ಬರಿತಾ ಇದ್ದೀನಿ. ವಿಪ್ಲವ ಗಾಯನ ಎಲ್ಲ ಬರ್ತಿದ್ದು 66ನೇ. ಅದು ಅನುವಾದ, ವಿಪ್ಲವ ಗಾಯನ ಅನುವಾದ.
ಅನುವಾದ ಮಾಡಿದ್ದು 66ರಲ್ಲಿ. ಹೀಗೆ 60 ವರ್ಷನೇ ಆಯ್ತು ಹೆಚ್ಚು ಕಮ್ಮಿ. ಹೀಗೆ ಅದು ನಮ್ಮದು ಕೂಡ ಒಂದು ಭಾಗ್ಯನೇ. ಈ ಭಾಗ್ಯವನ್ನು ಕರುಣಿಸಿದ್ದಕ್ಕಾಗಿ ಎಲ್ಲ ಸಮನ್ವಯ ಸಮಿತಿ ಎಲ್ಲ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಇದನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತ ಹೂವಾಶ್ರೀ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲಿ ಭಾಗವಹಿಸಿದವ್ರಿಗೆಲ್ಲ ನನ್ನ ನಮಸ್ಕಾರಗಳು. ತುಂಬಾ ಅಭಿಮಾನದಿಂದ ನನ್ನ ಇದನ್ನ ಕವನವನ್ನೆಲ್ಲ ಓದ್ತೀನಿ. 6 ವರ್ಷ ನಾನು ಕಾರಣಾಂತರದಿಂದ ಅನ್ನಕ್ಕಿಂತ ಅನೇಕರ ಗೊತ್ತು ಯಾಕೆ ಇವ್ನು ಬಿಟ್ಟ ಸಮನ್ವಯ ಸಮಿತಿ, ಯಾಕೆ ಇಲ್ಲ, ಒತ್ತಡ ಜಾಸ್ತಿ ಆಗಿ ಇದೆಲ್ಲ ಜಾಸ್ತಿ ಅನ್ನಿಸ್ತು, ಅದಕ್ಕೋಸ್ಕರ ಬಿಟ್ಟಿದ್ದೆ. ಈಗ ಮತ್ತೆ ನಾನು ಸೇರ್ಕೊಂಡಿದ್ದೀನಿ. ಆದ್ರೆ ನನಗೆ ಇವತ್ತು ಅನ್ಸುತ್ತೆ ಕಾವ್ಯ ಬರೆಯೋದು ನಾನು ನಿಲ್ಲಿಸಿ ಬಹಳ ವರ್ಷ ಆಯ್ತು. ನನಗೆ ಗೊತ್ತು ಕಾವ್ಯ ಬರೆದಿದ್ದು ಬಹುಶಃ 30 ವರ್ಷನೇ ಆಗೋಯ್ತು ನಾನು ಕಾವ್ಯ ಬರೆದು. ಇವಾಗ ಇದನ್ನ ಇವರು 2 ಕವನ ಸಂಕಲನ ಪರಿಚಯ ಮಾಡಿಕೊಟ್ಟಾಗ ನನಗೆ ಆ ಮಾತು ಹೌದು, ನಾನು ನಿಲ್ಲಿಸಿ ಬಹಳ ವರ್ಷ ಆಯ್ತು ಅಂತ ನನ್ಗೆ ಅನಿಸ್ತಾ ಇದೆ. 30 ವರ್ಷದ ಮೇಲೆ ಆಯ್ತು. ಅದು ನನಗೆ ಇವತ್ತು ನನ್ನ ಅನಿಸಿಕೆನೂ ಇವತ್ತು ನಿಜ ಮಾಡಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಳ್ಳಿ. ಯಾಕೆಂದ್ರೆ ಏನ್ ಬರೆದ್ರು ಕಾವ್ಯ ಆಗತ್ತೆ ಅಂತ ತಿಳ್ಕೊಂಡಿರುವಂತ ಸಮಯ ಇದು. ಏನ್ ಬರೆದ್ರು ಕಾವ್ಯ ಆಗತ್ತೆ ಅಂತ ಆಗಲ್ಲ. ಅದಕ್ಕೇನೋ ಒಂದು ಬೇರೆ ಬೇಕು, ಅದಿತ್ತು ಅಂತ ಕಾಣುತ್ತೆ ಅವಾಗ ಕೆಲವು ದಶಕಗಳ ಹಿಂದೆ. ಇದನ್ನ ಅಭಿಮಾನದಿಂದ ಇದನ್ನೆಲ್ಲ ನೋಡಿದೀರಾ, ಬಹಳ ಸಂತೋಷ. ಎಲ್ಲರಿಗೂ ವಂದನೆ, ಧನ್ಯವಾದಗಳು ಸರ್. ನೀವು ನಮ್ಮೊಂದಿಗೆ ಭಾಗವಹಿಸಿದ್ದು ತುಂಬಾ ಸಂತೋಷ. ಯಾಕೆಂದ್ರೆ ಒಂದು ಕವಿ ಎದುರಿಗೆ ಕವನಗಳನ್ನು ಓದೋದು ಈ ಒಂದು ಕಾರ್ಯ ನಮ್ಮಲ್ಲಿ ನಿರಂತರವಾಗಿ ನಡೆಯಲಿ. ಬೇರೆ ನಮ್ಮ ಪ್ರತಿಭಾವಂತರ ಕವನ ಮತ್ತು ಅವರ ಲೇಖನ ಅವ್ರಿಗೂ ಕೂಡ ಅವರ ವಿಷಯಗಳ ಬಗ್ಗೆ ಹೇಳೋಣ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಈಗ ಎಷ್ಟೊಂದು ಹಳೆಯ ನೆನಪುಗಳು ಮತ್ತೆ ಬಂದು 30 ವರ್ಷ 40 ವರ್ಷದಿಂದ ನಡೆದಂತ ಘಟನೆಗಳೆಲ್ಲರಿಗೂ ನೆನಪು. ಮಂದಾರದ ಬಗ್ಗೆ ಮಹಾಬಲ ಸರ್ ಹೇಳಿದ್ರು. ಅದೇ ರೀತಿ ಎಲ್ಲ ಮತ್ತೆ ನೆನೆಸೋಣ. ಇದರಲ್ಲಿ ಬೇರೆಯವ್ರ ಕಾರ್ಯಕ್ರಮವನ್ನು ಮತ್ತೆ ನಾವು ಇದರಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಈಗ ವಂದನಾರ್ಪಣೆಗೆ ಬರ್ತಾ ಇದ್ದೀನಿ. ಹೇಳಿ ಮೇಡಮ್, ಶಾಂತ ಮೇಡಮ್ ಏನ್ ಹೇಳ್ತಿದ್ದಾರೆ? ಒಂದು ನಿಮಿಷ. ಸುಹಾಸು ಅಲ್ಲ, ಚಂದ್ರಶೇಖರ್ ಸರ್ ಮಾತಾಡ್ಬಿಡಿ. ಒಂದೇ ಮಾತು. ನಮ್ಮ ಬಂಧುಗಳು ಕೆಲವರು ಬಂದಿದ್ದಾರೆ. ಮಧುಸೂದನ್ ಮತ್ತೆ ಸುಹಾಸು ಇವರೆಲ್ಲ ಬಂದಿದ್ದಾರೆ. ಗುಂಪಿನೆಲ್ಲ ಇದ್ದಾರೆ, ಕೆಲವರು ಬಂದಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾದಂತ ಧನ್ಯವಾದ. ರವಿ ಕುಸ್ಬಿ ಸರ್, ಒಂದೇ ಒಂದು ಅವಾಗ ನಾನು ಮಾತಾಡುವಾಗಲೇ ಕೇಳ್ಬೇಕಾಗಿತ್ತು. ಕವಿ ಎದುರಿಗೆ ಕಾವ್ಯ ಓದೋದು ಅದೊಂದು ಸೌಭಾಗ್ಯ, ಹೌದು. ಆದ್ರೆ ಅದನ್ನ ಅವರು ವಿಶ್ಲೇಷಣೆ ಮಾಡುವಾಗ ಅರ್ಥೈಸ್ಕೊಂಡಾಗ ಚಂದ್ರಶೇಖರ್ ಅವ್ರಿಗೆ ಬರದಾಗ ಇದ್ದ ಭಾವವೋ ಅದಕ್ಕಿಂತ ವಿಶೇಷವಾಗಿ ಅವ್ರ ಅರ್ಥ ಏನಾದ್ರು ಮಾಡಿದಾರ, ಅಥವಾ ಅದರ ಅನುರಣನೇ ಕಾಣ್ತಾ ಏನು ಅಂತ ಅದೊಂದು ಕುತೂಹಲ ಇತ್ತು ನಂಗೆ. ಅದೊಂದಕ್ಕೆ ಅವ್ರು ಹೇಳಿದ್ರೆ, ಯಾಕಂದ್ರೆ ಸಾಧಾರಣವಾಗಿ ಕಾವ್ಯ ಓದುಗರ ಸ್ವತ್ತಾಗ್ಬಿಡತ್ತೆ ಬರದ ಮೇಲೆ, ಅದಕ್ಕೆ ಕೇಳ್ತೇನೆ. ಸರಿ, ಆಗುತ್ತೆ. ಆದ್ರೆ ಶ್ರೀಪ್ರಕಾಶ್ ಅವ್ರು ಹೇಳಿರೋದು ನನ್ನ ಅಭಿಪ್ರಾಯಕ್ಕೆ ಬಹಳಷ್ಟು ಹೋಲುತ್ತೆ, ಹೆಚ್ಚು ಕಡಿಮೆ ಎಲ್ಲ ಹೋಲುತ್ತೆ ಅನ್ಸುತ್ತೆ. ಅದೇ ಜನಾರ್ದನ್ ತುಂಗಾ ಅವರು ನನ್ನ ಕಾವ್ಯನ ಮೆಚ್ಕೊಂಡು ಅವ್ರು ಮಾಡಿದ್ದಾರೆ. ಅಲ್ಲಿ ಎಷ್ಟೋ ಸಾರಿ ನಾನು ಇದನ್ನೆಲ್ಲ ಹೇಳೇ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಇವತ್ತೇನು ಹಾಗೆ ಅನ್ನಿಸ್ತಿಲ್ಲ. ನಾನು ಅವ್ರಿಗೇನು ಹೇಳಿಲ್ಲ, ಈ ಕಾವ್ಯದ ಬಗ್ಗೆ ಏನು ಹೇಳಿದ್ರು ಹೇಳಿಲ್ಲ ನಾನು. ಇಲ್ಲಿ ಒಂದೇ ಮತ ಇದೆ, ನನ್ನ ಮತನೇ ಅವ್ರು ಹೇಳಿದ್ದಾರೆ. ಆದ್ರೆ ಜನಾರ್ದನ್ ತುಂಗಾ ಅವರು ನನ್ನ ಅನೇಕ ಕವಿತೆಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅಲ್ಲಿ ಅನೇಕ ಸಾರಿ ಪೂರ್ತಿ ವ್ಯತ್ಯಾಸ ಇರೋದನ್ನ ನಾನು ಗಮನಿಸ್ತೀನಿ. ಅದು ನನಗೆ ಮೆಚ್ಚುಗೆ ಕೂಡ ಆಗಿದೆ, ಅದು ಕೂಡ ಮೆಚ್ಚುಗೆ ಆಗಿದೆ. ಓಕೆ, ಆಯ್ತು ಸರ್. ಧನ್ಯವಾದಗಳು ಸರ್. ನಂಗೆ ವಂದನಾರ್ಪಣೆ ಹೋಗ್ತೀನಿ. ಹೂವಾಶ್ರೀ ಸರ್ ಇದ್ದೀರಾ? ನೀವೇನಾದ್ರು ಕೇಳೋದಿದೆಯಾ ಹೂವಾಶ್ರೀ ಸರ್? ಏನಿಲ್ಲ, ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಸರಿ ಸರ್, ಈಗ ವಂದನಾರ್ಪಣೆ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಅವರ ಎಲ್ಲ ಕೃತಿಗಳನ್ನ ನಾವು ವಿಶ್ಲೇಷಣೆ ಮಾಡಿ ಅನುಮತಿ ಕೊಟ್ಟು ನಮ್ಮ ಜೊತೆಗೆ ಇದ್ದಂತ ಬಿ ಎಸ್ ಚಂದ್ರಶೇಖರ್ ಅವರಿಗೆ ವೇದಿಕೆ ಪರವಾಗಿ ಮೊದಲನೇದಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ತಮ್ಮ ಬಹಳಷ್ಟು ಸಮಯವನ್ನ ಇದಕ್ಕೆ ಹಾಕಿ, ಯಾಕೆಂದ್ರೆ ನಾವು ಈ ಕಾರ್ಯಕ್ರಮದ ಆಯೋಜನೆಯನ್ನ 3 ತಿಂಗಳ ಹಿಂದನೇ ಮಾಡ್ತಾ ಇದ್ವಿ. ಶ್ರೀಪ್ರಕಾಶ್ ಅವ್ರಿಗೂ ಹೇಳ್ತಾ ಇದ್ವಿ ಈ ಮಂತ್ ಆಗುತ್ತೆ ಅಂತ ಹೇಳಿ. ಕೊನೆಗೆ ಈ ಒಂದು ತಿಂಗಳು ಆ ಒಂದು ಸೌಭಾಗ್ಯ ದೊರೆತಿದೆ. ಅದಕ್ಕಾಗಿ ಸಾಕಷ್ಟು ಶ್ರಮ ಹಾಕಿ ನಮ್ಮೆಲ್ಲರಿಗೂ ಈ ಒಂದು ಹಲಸಿನ ಹಣ್ಣನ್ನ ಬಿಡಿಸಿ ಅದು ನಮ್ಮ ತೊಳೆಗಳನ್ನ ಮಾತ್ರ ನಮಗೆ ಕೊಟ್ಟಿದ್ದಾರೆ ಹೂವಾ ಶ್ರೀಪ್ರಕಾಶ್ ಅವರು. ಅವ್ರಿಗೂ ನಮ್ಮ ಒಂದು ನಿಮ್ಮೆಲ್ಲರಿಗೂ ಮತ್ತು ಇಬ್ಬರು ಕವಿಗಳ ಪರಿಚಯ ಮಾಡಿದ ಶ್ರೀಮತಿ